ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈಗಾಗಲೇ ನಾವು ಎಲ್ಲ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಾಯಿತು. ಇನ್ನು ನೆಕ್ಸ್ಟ್ ಏನಿದ್ರು ಎಕ್ಸಾಮ್ ಪ್ರಿಪ್ರೇಷನ್. ಸೊ ಇಲ್ಲಿ ನಿಮ್ಮ ಮುಂದೆ ಹೊಸ ಸೀರೀಸನ್ನು ತಂದಿದ್ದೇವೆ, ಅದು ಎಕ್ಸ್ಪರ್ಟ್ PYQ ಸೀರೀಸ್ ಅಂತ. ಏನಿದು PYQ ಸೀರೀಸ್? ಪ್ರೀವಿಯಸ್ ಇಯರ್ ಕ್ವಶನ್ಸ್. ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲಿದ್ದಾವೆ, ಮಾಡೆಲ್ಸ್ ಹುಡುಕಬೇಕು, ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಈ ಸೀರೀಸ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಎಲ್ಲ ಥರದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಲ್ಲಿ ಕವರ್ ಮಾಡಲಾಗುತ್ತೆ ಅಲ್ವಾ? ಎಷ್ಟು ಖುಷಿ ಸಂಗತಿ ಅಲ್ವಾ? ಸೊ ಇಲ್ಲಿ ಫಿಸಿಕ್ಸ್ ರಿಲೇಟೆಡ್ ಆಗಿ ನಮಗೆ 5 ಚಾಪ್ಟರ್ಸ್ ಇದೆ. ಆ ಮೊದಲನೇ ಚಾಪ್ಟರ್ ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿ ಚಾಪ್ಟರ್ನ 2 ಪಾರ್ಟಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಮೊದಲನೇ ಪಾರ್ಟ್ ಕಂಪ್ಲೀಟ್ ಆಗಿ ಥಿಯರಿ ಪಾರ್ಟ್ನ ಡಿಸ್ಕಸ್ ಮಾಡ್ತೇನೆ. ಡೆಫಿನೇಷನ್ಸ್, ಸ್ಟೇಟ್ಮೆಂಟ್, ಫಾರ್ಮುಲಾಸ್, SI ಯೂನಿಟ್, ರಿಲೇಷನ್ ಬಿಟ್ವೀನ್ ಫಿಸಿಕಲ್ ಕ್ವಾಂಟಿಟಿ, ಅವು ಫಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಮತ್ತು ಇನ್ನೇನಪ್ಪ ಸೆಕೆಂಡ್ ಪಾರ್ಟ್ ಅಂದರೆ ನಮ್ಗೆ ಗೊತ್ತಿದೆ, ಫಿಸಿಕ್ಸಲ್ಲಿ ಪ್ರಮುಖವಾಗಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ನಾನು ಸೆಕೆಂಡ್ ಪಾರ್ಟಲ್ಲಿ ನಿಮ್ಮ ಮುಂದೆ ತರಲಿದ್ದೇನೆ. ಸೊ ಬನ್ನಿ ನಾವು ಫಸ್ಟ್ ಪಾರ್ಟ್ನ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಿಸಿಟಿಯ ಮೊದಲನೇ ಪಾರ್ಟ್ ಬನ್ನಿ ನೋಡೋಣ. ಫಸ್ಟ್ ಕ್ವಶನ್ ಏನಪ್ಪ? ಫಸ್ಟ್ ಕ್ವಶನ್ ಎಲ್ಲಿ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಕ್ವಶನ್: ವಾಟ್ ಡಸ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೀನ್ಸ್? ಇಲ್ಲಿ ನಾನು ಬ್ರಾಕೆಟಲ್ಲಿ ಯಾವುದೇ ಥರ ಇಯರ್ ಹಾಕಿಲ್ಲ. ಗೆಸ್ ಮಾಡಿ ಯಾಕೆ ಅಂತ. 2019, 2018, 2017 ಆ ಥರ ಇರಬೇಕಲ್ವಾ ಬ್ರಾಕೆಟಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ. ನಾನು ಯಾಕೆ ಹಾಕಿಲ್ಲ? ಯಾಕೆ ಅಂತಂದರೆ ಇಲ್ಲಿ ನಾನು ತೊಗೊಂಡಿರೋ ಕ್ವಶನ್ಸ್ ಎಲ್ಲ PYQನೇ. ಅದು ಒಂದ್ಸತಿ ರಿಪೀಟ್ ಆದನು, ಒಂದಕ್ಕಿಂತ ಮೇಲೆ ಅಂದರೆ 2 times 3 times ರಿಪೀಟ್ ಆದ್ರೂ ಸೇಮ್ ಕ್ವಶನ್ಸ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಆದ್ದರಿಂದ ನಮಗೆ ಈ ಬ್ರಾಕೆಟಲ್ಲಿ ನಮಗೆ ಇಯರ್ ಬರೆಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವುದೇ ಕ್ವಶನ್ಸ್ ನೀವು ನೋಡ್ತಾ ಇದ್ರು ಅದು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಬಂದಿದೆ ಅಂತ ಅರ್ಥ. ಸರಿನಾ? ಸೊ ಫಸ್ಟ್ ಕ್ವಶನ್ ಏನಿದೆ, ವಾಟ್ ಡಸ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೀನ್? ಇಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಬ್ರಿಂಗಿಂಗ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ ಇನ್ ಫ್ರಂಟ್ ಆಫ್ ಯು. ಅಷ್ಟೇ ಅಲ್ಲ, ನಮ್ಮ ಉದ್ದೇಶ ಏನಂತಂದರೆ ನೀವು ಎಕ್ಸಾಮಲ್ಲಿ ಫಿಸಿಕ್ಸ್ ರಿಲೇಟೆಡ್ ಆನ್ಸರ್ಸ್ನ ಬೆಸ್ಟ್ ವೇಯಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಈ ಸೀರೀಸ್ ನೋಡಿದ ಮೇಲೆ ನಿಮಗೆ ಫಿಸಿಕ್ಸ್ ಆನ್ಸರ್ಸ್ನ ಯಾವ ಥರ ಆನ್ಸರ್ ಶೀಟಲ್ಲಿ ರೆಪ್ರೆಸೆಂಟ್ ಮಾಡಬೇಕನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಗ್ಯಾರಂಟಿ ನಾನು ಕೊಡ್ತೇನೆ. ಓಕೆ, ಸೊ ಇಲ್ಲಿ ಒಂದು ಕ್ವಶನ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಫಸ್ಟ್ ಎವರ್ ಕ್ವಶನ್ ಏನು? ವಾಟ್ ಡಸ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೀನ್? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು? ಏನು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ನಮ್ಗೆ ಗೊತ್ತು. ಇಟ್ ಈಸ್ ಅ ಸರ್ಕ್ಯೂಟ್ ವಿಚ್ ಇಸ್ ಕನ್ಸಿಸ್ಟ್ ಮೆನಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್. ಇಷ್ಟು ನಮಗೆ ಥಿಯರಿಟಿಕಲಿ ಗೊತ್ತು. ಬಟ್ ಎಕ್ಸಾಮಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಯಾವ ಥರ ಪ್ರೆಸೆಂಟ್ ಮಾಡಿದ್ರೆ ನಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಯಾವ ಥರ ಪ್ರೆಸೆಂಟ್ ಮಾಡಬೇಕು? ಎ ಕಂಟಿನ್ಯೂಸ್ ಕಂಡಕ್ಟಿಂಗ್ ಪಾತ್ ಕನ್ಸಿಸ್ಟಿಂಗ್ ಸಮ್ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ ಕನೆಕ್ಟೆಡ್ ಬಿಟ್ವೀನ್ 2 terminal ಆಫ್ ಬ್ಯಾಟ್ರಿ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಮತ್ತೊಂದ್ಸತಿ ಓದ್ತೀನಿ ಕೇಳಿ. A continuous conducting path consisting of some electric components connected between 2 terminals of a battery is called electric circuit ಅಂತ. ಸರ್ ಇದು ತುಂಬ ದೊಡ್ಡದಾಯಿತು, ಈ ಆನ್ಸರ್ ತುಂಬ ದೊಡ್ಡದಾಯಿತು, ನಮಗೆ ಇನ್ನು ಶಾರ್ಟ್ ಮೆಥಡಲ್ಲಿದ್ದರೆ ಹೇಳಿ. ಅದಕ್ಕೆ ನಾನು ನಿಮ್ಮ ಮುಂದೆ ತಂದಿದ್ದೇನೆ ಇನ್ನೊಂದು ಈಸಿ ವೇಯಲ್ಲಿ ನಿಮ್ಮ ಆನ್ಸರ್ನ ಪ್ರೆಸೆಂಟ್ ಮಾಡಬಹುದು. ಯಾವ ಥರ? ಇಟ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಆಫ್ ಆನ್ ಎಲೆಕ್ಟ್ರಿಕ್ ಕರೆಂಟ್. ದಟ್ಸ್ ಆಲ್. 1 line. ಇದು 1 marks ಕ್ವಶನ್. ಇಟ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಫಾರ್ ಎ ಎಲೆಕ್ಟ್ರಿಕ್ ಕರೆಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಲೂ ಹೇಳ್ಬೋದು. ಎಷ್ಟು ಬರೆದ್ರೆ ನಿಮಗೆ 1 mark. ಎಲ್ಲಿ ಕಟ್ ಮಾಡಲ್ಲ. ಬಟ್ ಇಂಪಾರ್ಟೆಂಟ್ ಟರ್ಮ್ಸ್ ಏನು ಐಡೆಂಟಿಫೈ ಮಾಡ್ಕೋಬೇಕು ಅಂದರೆ ಕಂಟಿನ್ಯೂಸ್ ಆಗಿರಬೇಕು, ಕ್ಲೋಸ್ಡ್ ಪಾತ್ ಆಗಿರಬೇಕು.
ಕ್ಲೋಸ್ ಪಾತ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಆ ಸರ್ಕ್ಯೂಟ್ ಓಪನ್ ಸರ್ಕ್ಯೂಟ್ ಆಗಿ ಬಿಹೇವ್ ಮಾಡುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಸೊ ಈ ಎರಡು ಟರ್ಮ್ಸ್ ತುಂಬ ಇಂಪಾರ್ಟೆಂಟ್, ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್. ಈ ಎರಡು ಟರ್ಮ್ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಇದು ಈಸಿ ಅನ್ಸಿದ್ರೆ ಈ ಆನ್ಸರ್ ಬರಿಬೋದು, ಅಥವಾ ಅದು ಡಿಫಿಕಲ್ಟ್ ಅನ್ಸಿದ್ರೆ ನೀವು ಈ ಆನ್ಸರ್ನು ಬರಿಬೋದು. ಅರ್ಥ ಆಯ್ತಾ? ಸೊ ಈಸಿ ಅಲ್ವಾ? ಇಷ್ಟು ಬರೆದ್ರೆ 1 ಮಾರ್ಕ್. ಸೊ ಫಸ್ಟ್ ಕ್ವಶನ್ ಮುಗೀತು. ಸೆಕೆಂಡ್ ಕ್ವಶನ್ ಯಾವುದು? ಅದಕ್ಕಿಂತ ಮೊದಲು ಇಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಓದಿದ್ದೀವಿ. ಎಲ್ಲಿ? ಒನ್ ಶಾರ್ಟ್ ವಿಡಿಯೋದಲ್ಲಿ. ಹೇಗೆ ಅಂತಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಓದಬೇಕಾದ್ರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಓದಿದ್ದೀವಿ ಅಲ್ವಾ? ಆ ಡೈರೆಕ್ಷನ್ ಆಫ್ ಕರೆಂಟ್ನ ನಾನು ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎ ಕರೆಂಟ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೆ. ಯಾವುದು? ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ನಾವು ಏನ್ಸಿಯಂಟ್ ಟೈಮಲ್ಲಿ ಎಲೆಕ್ಟ್ರಾನ್ಸ್ ಇನ್ನೂ ಡಿಸ್ಕವರಿನೇ ಆಗಿರಲ್ಲ ಅಲ್ವಾ? ಸೊ ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಇಟ್ ಈಸ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್. ಏನು ಪಾಸಿಟಿವ್ ಚಾರ್ಜಸ್? ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ. ಅದಕ್ಕೆ ನಿಮಗೆ ಇದನ್ನೂ ಕವರ್ ಆಗಲಿ ಅಂತೇಳಿ ಒಂದೊಂದು ಸತಿ ಈ ಥರನೂ ಕೇಳ್ಬೋದು. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಆನ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್, ಅಪೋಸಿಟ್ ಡೈರೆಕ್ಷನ್ ಆಫ್ ದ ಪಾಸಿಟಿವ್ ಚಾರ್ಜಸ್, ಆನ್ ದ ಡೈರೆಕ್ಷನ್ ಆಫ್ ನೆಗೆಟಿವ್ ಚಾರ್ಜಸ್, ಇನ್ ಅಪೋಸಿಟ್ ಡೈರೆಕ್ಷನ್ ಆಫ್ ನೆಗೆಟಿವ್ ಚಾರ್ಜಸ್ ಅಂತ. ಇಲ್ಲಿ ಎರಡು ಕರೆಕ್ಟ್ ಆನ್ಸರ್ ಇದೆ. ಯಾವುದು? ಒಂದು ಅಲಾಂಗ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್, ಅದು ಕರೆಕ್ಟ್. ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತಲೂ ಹೇಳ್ಬೋದು, ನೆಗೆಟಿವ್ ಚಾರ್ಜಸ್ ಅಲ್ಲ, ಎಲೆಕ್ಟ್ರಾನ್ಸ್ ಅಂತಂದ್ರೂ ಕರೆಕ್ಟ್. ಓಕೆ, ಬಟ್ ಯಾವಾಗ ನಾವು ಪಾಸಿಟಿವ್ ಚಾರ್ಜಸ್ ಅಂತ ತಗೋಬೇಕು, ಅಲ್ಲಿ ನಿಮಗೆ ಒಂದು ವರ್ಡ್ ಮೆನ್ಷನ್ ಮಾಡ್ತಾರೆ, ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದಾಗ ಮಾತ್ರ ಇಟ್ ಈಸ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್. ಅದಕ್ಕೆ ನಿಮಗೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ನೋಟ್ ಅಂತ ಕೊಟ್ಟಿದ್ದೀನಿ. ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ವಾಸ್ ಟೇಕನ್ ಟು ಬಿ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಫಸ್ಟ್ ಕ್ವಶನ್ ಅರ್ಥ ಆಯ್ತಾ? ಯಾವ ಥರ ಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಯಾವುದೇ ಥರ ಮಾರ್ಕ್ಸ್ ಡಿಡಕ್ಟ್ ಆಗಲ್ಲ. ಸ್ವಲ್ಪ ಮಕ್ಕಳು ಯೋಚನೆ ಮಾಡ್ತಾರೆ, ಸರ್ ನಾನು ಕರೆಕ್ಟಾಗಿ ಬರೆದಿದ್ದೆ ಆದರೂ ನನಗೆ ಮಾರ್ಕ್ಸ್ ಬಂದಿಲ್ಲ, ಫುಲ್ ಮಾರ್ಕ್ಸ್ ಬರ್ದಿಲ್ಲ. ಸೊ ಈ ಥರ ಪ್ರೆಸೆಂಟ್ ಮಾಡಿದ್ರೆ ಯಾರು ತಾನೇ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ಇನ್ನೇನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಏನದು ನೆಕ್ಸ್ಟ್ ಕ್ವಶನ್? ವಾಟ್ ಡು ಯು ಮೀನ್ ಬೈ ಚಾರ್ಜ್? ನೇಮ್ SI ಯೂನಿಟ್. ಈ SI ಯೂನಿಟ್ ತುಂಬ ಇಂಪಾರ್ಟೆಂಟ್. ಆಫ್ ಎಲೆಕ್ಟ್ರಿಕ್ ಚಾರ್ಜ್. ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಚಾರ್ಜ್? Electric charge is the fundamental property of its matter, okay, by which can experience and produce both electric field and magnetic field. ಅದನ್ನೇ ನಾವು ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತಲೂ ಕರಿಬೋದು. ಓಕೆ, ಸೊ ನಮಗೆ ಯಾವ ಥರ ಈಸಿನೋ ಆ ಥರ ಬರೀರಿ. ಬಟ್ ಈ ಥರ ಪ್ರೆಸೆಂಟ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಈ ಥರ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ದರ್ ಇಸ್ ನೋ ಡೌಟ್, ಫುಲ್ ಮಾರ್ಕ್ಸ್ ಕೊಡಲೇಬೇಕು. ಏನದು? ಇಟ್ ಈಸ್ ದ ಪ್ರಾಪರ್ಟಿ ಅಸೋಸಿಯೇಟೆಡ್ ವಿತ್ ದ ಮ್ಯಾಟರ್ ಡ್ಯೂ ಟು ವಿಚ್ ಇಟ್ ಪ್ರೊಡ್ಯೂಸಸ್ ಅಂಡ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಈ ಥರ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್. ಮತ್ತೆ ಇದು 1 ಮಾರ್ಕ್ಸ್ ಆಯಿತು, ಇದು 1 ಮಾರ್ಕ್, ಇದು 2 ಮಾರ್ಕ್ ಕ್ವಶನ್. ಸಿಂಪಲ್, ನೀವು ಫುಲ್ ಪೇಜ್ ಗಟ್ಟಲೆ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ 2 ಲೈನು, ಇಲ್ಲಿ 1 ಲೈನ್. ಏನು? SI ಯೂನಿಟ್ ಆಫ್ ಎ ಚಾರ್ಜ್, ಇಟ್ ಈಸ್ ಎ ಕೂಲಮ್. ಯಾಕೆ ಇಟ್ ಈಸ್ ಎ ಕೂಲಮ್? ಬಿಕಾಸ್ ಟು ಹಾನರ್ ದ ಸೈಂಟಿಸ್ಟ್, ಯಾರು? ಚಾರ್ಲ್ಸ್ ಅಗಸ್ಟಿನ್ ಕೂಲಮ್. ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ಅವರ ಹೆಸರು ಎಲ್ಲಿ ಯೂಸ್ ಮಾಡಲಾಗಿದೆ? ಕೂಲಮ್. ಓಕೆ, ಸೊ ಇಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್. ಬಟ್ ನಿಮ್ಗೊಂದು ಡೌಟ್ ಇರ್ಬೋದಲ್ಲ, ಸರ್ ವಾಟ್ ಈಸ್ ದ CGS ಯೂನಿಟ್ ಆಫ್ ಎ ಚಾರ್ಜ್? ಅಲ್ಲಿ ನೀವು 11th ಅಲ್ಲಿ ಓದ್ತೀರಾ. ಅದೇನಪ್ಪ ಅಂತಂದರೆ 1 ESU ಅಂತ ಓದ್ತೀರಾ. ಏನು? ಎಲೆಕ್ಟ್ರೋಸ್ಟಾಟಿಕ್ ಯೂನಿಟ್. ಇಟ್ ಈಸ್ ಅ CGS ಯೂನಿಟ್. ಓಕೆ, ಸೊ ಇದು CGS ಯೂನಿಟ್, ಇದು SI ಯೂನಿಟ್. ಅರ್ಥ ಆಯ್ತಾ? ಬಟ್ ಇಲ್ಲಿ ನೀವು ಇನ್ನೊಂದು ಇಷ್ಟೇ ಕೇಳಲ್ಲ, ದರ್ ಇಸ್ ಅ ಚಾನ್ಸಸ್. ಏನಪ್ಪ ಅಂತಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಕೂಲಮ್? 1 ಕೂಲಮ್ ಅಂದರೆ ಏನು? 1 ಕೂಲಮ್ ಇಸ್ ದ ಚಾರ್ಜ್, ವಿ ನೋ ದಟ್. ವಾಟ್ ಈಸ್ ದ ವ್ಯಾಲ್ಯೂ?
ಅದನ್ನೇ ನಾವು ಇ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಏನಪ್ಪ ಅಂತಂದರೆ ಇ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್, ನೆನಪಿದೆನಾ ಏನದು 1.6 ಇಂಟು 10 ಪವರ್ ಮೈನಸ್ 19 ಕೂಲಮ್. ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಇನ್ನೊಂದು ಕ್ವಶನ್ ಕೇಳ್ತಾರೆ, ಹೌ ಮೆನಿ ಚಾರ್ಜ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ 1 ಕೂಲಮ್ ಅಂತಾನು ಕೇಳ್ತಾರೆ 1 ಮಾರ್ಕ್ಗೆ. ಅವಾಗ ಏನು ಮಾಡ್ತೀರಾ, ಜಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಯಾವ ಥರ ಮಾಡ್ಬೋದು, ಇಲ್ಲ ನಿಮ್ಗೆ ಇಷ್ಟು ವ್ಯಾಲ್ಯೂ ಗೊತ್ತಿದ್ರೆ ಸಾಕು. ಏನು, ಇ ಈಸ್ ಈಕ್ವಲ್ ಟು 1.6 ಇಂಟು 10 ಪವರ್ ಮೈನಸ್ 19 ಪ್ಲಸ್ ಆರ್ ಮೈನಸ್ ಇಗ್ನೋರ್ ಇಟ್, ಜಸ್ಟ್ ಇಟ್ ಈಸ್ ಇಂಡಿಕೇಟ್ಸ್ ಅ ನೇಚರ್, ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಅಂತ. ಅರ್ಥ ಆಯ್ತಾ? ಇಲ್ಲಿ ನಮಗೆ 1 ಕೂಲಮಲ್ಲಿ ಎಷ್ಟು ಚಾರ್ಜ್ ಪಾರ್ಟಿಕಲ್ಗಳಿದೆ, ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಬಟ್ ಇಲ್ಲಿ ಜನರಲಿ ನಾವು ಏನು ಕನ್ಸಿಡರ್ ಮಾಡ್ತೀವಿ, ಎಲೆಕ್ಟ್ರಾನ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಯಾಕೆ, ಇಟ್ ಈಸ್ ದ ಮೇನ್ ರೀಸನ್ ಫಾರ್ ದ ಕರೆಂಟ್ ಫ್ಲೋ ಇನ್ ಎ ಸರ್ಕ್ಯೂಟ್ ಅಲ್ವಾ. ಸೊ ಯಾವಾಗಲೂ ಎಲೆಕ್ಟ್ರಾನ್ಸ್ನ ತಗೋತೀನಿ. ಹಾಗಿದ್ರೆ 1 ಕೂಲಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿದಾವೆ ಅನ್ನೋದು ಹೇಗೆ ಫೈಂಡ್ ಮಾಡ್ತೀರಾ? ಈ ಸ್ಲೈಡ್ ನೋಡ್ಕೊಂಡ್ರೆ ನಿಮ್ಗೆ ಆರಾಮ್ ಒಂದು 4 ಮಾರ್ಕ್ಸ್ ಕವರ್ ಮಾಡ್ಬೋದು. ಹೇಗೆ, ಫಸ್ಟ್ ಡೆಫಿನೇಷನ್ ಆಫ್ ಚಾರ್ಜ್, ಓಕೆ. ಸೆಕೆಂಡ್, ವಾಟ್ ಇಸ್ ದ ಯೂನಿಟ್ ಆಫ್ ಎ ಚಾರ್ಜ್, ದಟ್ ಈಸ್ ಎ ಕೂಲಮ್, 2 ಮಾರ್ಕ್ಸ್ ಆಯ್ತಾ. ಇನ್ನೊಂದು ವೆಲ್ ಕೇಳ್ತಾರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಚಾರ್ಜ್, ಈ ಥರ ಬರಿಬೋದು, 1 ಮಾರ್ಕ್ಸ್ ಆಯ್ತಾ, ಟೋಟಲ್ 3 ಮಾರ್ಕ್ಸ್. ಇನ್ನೊಂದು ಕೇಳ್ತಾರೆ, ವಾಟ್ ಈಸ್ ದ, ಈ ಥರ ಕೇಳ್ಬೋದು, ವಾಟ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ 1 ಕೂಲಮ್ ಆಫ್ ಎ ಚಾರ್ಜ್, ಆ ಥರ ಕೇಳ್ತಾರೆ. 3 ಆನ್ಸರ್ ಗೊತ್ತಾಯ್ತು. ಇದು 4ನೇ ಆನ್ಸರ್ ಯಾವ ಥರ ಬರಬೇಕು, ಇಷ್ಟು ಗೊತ್ತಿದ್ರೆ ನಿಮ್ಗೆ ಏನು ಮಾಡ್ಬೋದು, 1C ಇದನ್ನು ಈ ವ್ಯಾಲ್ಯೂನ ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿ, ಅಂದರೆ ರೀಅರೇಂಜ್ ಮಾಡಿ. ಯಾವ ಥರ ಬರೀತೀರಾ, 1 ಡಿವೈಡೆಡ್ ಬೈ 1.6 ಇಂಟು 10 ಪವರ್ ಮೈನಸ್ 19. ಇ ಅಂತಂದರೆ ಎಲೆಕ್ಟ್ರಾನ್ಸ್ ಅನ್ನು ತಗೋಬಹುದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಓಕೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, 0.625. ಈ ಸೈನ್ ಮೇಲೆ ಹೋದ್ರೆ ಏನಾಗುತ್ತೆ, ಮೈನಸ್ 19 ಇದ್ದದ್ದು ಪ್ಲಸ್ 19 ಆಗುತ್ತೆ. ಗೊತ್ತು ತಾನೆ, ಡಿವಿಷನ್ ಮೇಲೆ ಹೋದ್ರೆ ಸೈನ್ ಚೇಂಜ್ ಆಗುತ್ತೆ, ಕೆಳಗೆ ಬಂದ್ರೂ ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ಕೆಳಗಿಂದ ಮೇಲೆ ಹೋದ್ರೆ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗುತ್ತೆ. ಅದೇ ಮೇಲ್ಗಡೆ ಇದ್ದದ್ದು ಕೆಳಗಡೆ ಬಂದರೆ ಅದು ಸೈನು ಚೇಂಜ್ ಆಗುತ್ತೆ, ಅದು ಪಾಸಿಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ, ಈ ಥರ. ಓಕೆ, ಸೊ ಇಲ್ಲೇನಾಗುತ್ತೆ ಪ್ಲಸ್ 19. ಇಲ್ಲಿ ನನಗೆ ಸೈಂಟಿಫಿಕ್ ಮೆಥಡಲ್ಲಿ ಮೆನ್ಷನ್ ಮಾಡಬೇಕು. ಯಾವ ಥರ ಮೆನ್ಷನ್ ಮಾಡ್ಬೋದು, ಟೇಕ್ 1 ಡೆಸಿಮಲ್ ಪಾಯಿಂಟ್, ದಟ್ ಈಸ್ ದ ಸೈಂಟಿಫಿಕ್ ಮೆಥಡ್. ಓಕೆ, ಸೊ 9th ಸ್ಟ್ಯಾಂಡರ್ಡ್ ಇದೆ. ಓಕೆ, ಸೊ 1 ಕೂಲಮ್ ಈಸ್ ಈಕ್ವಲ್ ಟು 6.25 ಇಂಟು 18 ಎಲೆಕ್ಟ್ರಾನ್ಸ್. ನೋಡಿ, 1 ಕೂಲಮ್ ಆಫ್ ಚಾರ್ಜಲ್ಲಿ ನಿಮಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳಿದೆ, ಚಾರ್ಜ್ಡ್ ಪಾರ್ಟಿಕಲ್ಸ್. ನೋಡಿ, ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಇದೊಂದು ಮಾರ್ಕ್ಸ್ ಕವರ್ ಆಯಿತು. ಓಕೆ, ನೆಕ್ಸ್ಟು ಇದೊಂದು ಮಾರ್ಕ್ಸ್ ಕವರ್ ಆಯಿತು. ನೆಕ್ಸ್ಟ್ ಇದೊಂದು ಮಾರ್ಕ್ಸ್ ಕವರ್ ಆಯಿತು. ಹಾಗೆ ಇದೊಂದು ಮಾರ್ಕ್ಸ್. ನೋಡಿ, ಒಂದು ಸ್ಲೈಡಿಂದ 4 ಮಾರ್ಕ್ಸ್. ಈಸಿ ಅಲ್ಲ? ನೋಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನೆಕ್ಸ್ಟ್, ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಕರೆಂಟ್, ಓಕೆ, ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಕರೆಂಟ್ ಅಂದರೆ ಬೇರೆ ಬೇರೆ ಥರ ಹೇಳ್ತಾರೆ ಮಾರುತಗಳು. ಓಕೆ, ವಾಟರ್ ಕರೆಂಟ್, ಏನೋ ವಿಂಡ್ ಕರೆಂಟ್. ನಾವಿಲ್ಲಿ ಕಲಿತಿರೋದು ಎಲೆಕ್ಟ್ರಿಕ್ ಕರೆಂಟ್. ಸೊ ಜಸ್ಟ್ ಕರೆಂಟ್ ಅಂತ ಕರಿಬೇಡಿ, ಅದನ್ನು ಎಲೆಕ್ಟ್ರಿಕ್ ಕರೆಂಟ್ ಅಂತಲೇ ಕರೀರಿ. ಓಕೆ, ಎಕ್ಸಾಮಲ್ಲೂ ಅಷ್ಟೇ, ಡು ನಾಟ್ ರೈಟ್ ಜಸ್ಟ್ ಕರೆಂಟ್, ಯು ಹ್ಯಾವ್ ಟು ಕಂಪ್ಲೀಟ್ ದ ಸೆಂಟೆನ್ಸ್, ಇಟ್ ಈಸ್ ಎ ಎಲೆಕ್ಟ್ರಿಕ್ ಕರೆಂಟ್. ಅರ್ಥ ಆಯ್ತಾ? ಸೊ ಏನು ಕ್ವಶನ್, ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್, ವಾಟ್ ಈಸ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸಿಕ್ಕಾಪಟ್ಟೆ ಈಸಿ. ಸೊ ಇಲ್ಲಿ ತುಂಬ ಡೆಫಿನೇಷನ್ಸ್ ಇದೆ. 8th ಸ್ಟ್ಯಾಂಡರ್ಡ್ ಒಂದು ಡೆಫಿನೇಷನ್ ಇದೆ, 9th ಸ್ಟ್ಯಾಂಡರ್ಡ್ ಒಂದು ಡೆಫಿನೇಷನ್ ಇದೆ. ಅಂದರೆ ಗಿವ್ಸ್ ದ ಸೇಮ್ ಮೀನಿಂಗ್, ಬಟ್ ಲೆವೆಲ್ ಆಫ್ ಡಿಫಿಕಲ್ಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 11th ಅಲ್ಲಿ ಇನ್ನೊಂದು ಡೆಫಿನೇಷನ್ ಇದೆ ಎಲೆಕ್ಟ್ರಿಕ್ ಕರೆಂಟ್ಗೆ. ಯಾಕೆಂದ್ರಲ್ಲಿ ಕರೆಂಟ್ನ ಬೇರೆ ಬೇರೆ ಥರದಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನಾವು ಟೆಲ್ ಫೌಂಡೇಶನ್ ಏನಂತ ಬರೀತೀವಿ, Q/T ಅಂತ ಬರೀತೀವಿ ಅಲ್ವಾ. ಅದೇ ನೀವು 11th ಹೋದರೆ ಏನು ಬರೀತೀರಾ, I is equal to dQ/dt ಅಂತ ಬರೀತೀರಾ ಅಲ್ವಾ. ಇನ್ನು ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T ಅಂತ ಬರೀತೀರಾ. ಇವೆಲ್ಲ ಸೇಮ್ ಡೆಫಿನೇಷನ್, ಮೀನಿಂಗ್ ಇಸ್ ಸೇಮ್, ಬಟ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಇಕ್ವೇಷನ್ ಇಸ್ ಡಿಫರೆಂಟ್. ಸೊ ಯಾವ ಲೆವೆಲ್ಗೆ ಓದ್ತೀವಿ ಅನ್ನೋದು ನಿಮಗೆ ತಿಳಿಬೇಕು. ಸೊ ನಾವು ಓದ್ತಿರೋದು ಈ ಲೆವೆಲ್. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಇದು ಜಸ್ಟ್ ಈಕ್ವೇಷನ್ ನೋಡಿಕೊಂಡ್ರೆ ಸಾಕು. ವಾಟ್ ಇಸ್ ದಿಸ್ Q? ಚಾರ್ಜ್. ಓಕೆ, ಟೋಟಲ್ ನಂಬರ್ ಆಫ್ ಚಾರ್ಜ್. T ಅಂತಂದರೆ ಟೈಮ್. ಸೊ ಇದನ್ನು ಈ ಥರನೂ ಎಕ್ಸ್ಪ್ರೆಸ್ ಮಾಡ್ಬೋದು. ಏನು, D/dt ಅಂತಂದರೆ
ಡಿಫ್ರೆನ್ಸಿಯೇಷನ್ ಮ್ಯಾಥಮೆಟಿಕ್ಸ್. ಓಕೆ, ಈ ಡಿಫ್ರೆನ್ಸಿಯೇಷನ್ ಅಲ್ಲಿ ರೇಟ್ ಆಫ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಟಿ ಅಂದರೆ ಟೈಮ್. ರೇಟ್ ಆಫ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಏನು ಚೇಂಜ್ ಆಗ್ತದೆ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಾರ್ಜಸ್ ಫ್ಲೋ ಆಗ್ತಿದೆ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್ ಥ್ರೂ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಕಂಡಕ್ಟರ್. ಇಷ್ಟು ನಮಗೆ ಥಿಯರಿಟಿಕಲ್ ಗೊತ್ತು, ಅಫ್ಕೋರ್ಸ್ ನಮ್ಗೆ ಗೊತ್ತು ಅಲ್ವಾ? ಬಟ್ ಎಕ್ಸಾಮಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಿದ್ರೆ ನನಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ ಅನ್ನೋದು ನಿನಗೆ ಗೊತ್ತಾಗಬೇಕು. ನೋಡಿ, ಎರಡು ಥರ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಡಿಫೈನ್ ಅಂತಂದರೆ. ಒಂದು, ದ ಟೋಟಲ್ ಚಾರ್ಜ್ ಪಾಸಿಂಗ್ ಥ್ರೂ ಎನಿ ಕ್ರಾಸ್ ಸೆಕ್ಷನ್ ಪರ್ ಸೆಕೆಂಡ್. ನೋಡಿ ಇಲ್ಲಿ ಟೋಟಲ್ ಚಾರ್ಜ್ ಅಂದರೆ ನಾನು ಕ್ಯೂ ಅಂತ ಬರೀಬೋದಾ? ಅದಾದಮೇಲೆ ಇಲ್ಲಿ ಪರ್ ಸೆಕೆಂಡ್ ಅಂದರೆ ಟೈಮ್. ಪರ್ ಅಂದರೆ ಡಿವಿಷನ್ ಮ್ಯಾಥಮೆಟಿಕಲಿ. ಓಕೆ, ಡಿನಾಮಿನೇಟರಲ್ಲಿ ಬರೀತೀವಿ, ನ್ಯೂಮನೇಟರಲ್ಲಿ ಟೋಟಲ್ ಚಾರ್ಜ್ ಕರೆಂಟ್ ಡಿಫೈನ್ ಮಾಡ್ತೀವಿ ತಾನೆ. ನ್ಯೂಮನೇಟರಲ್ಲಿ ಟೋಟಲ್ ಚಾರ್ಜ್, ಪರ್ ಸೆಕೆಂಡ್ ಅಂದರೆ ಡಿವೈಡೆಡ್ ಬೈ ವಿ ಆರ್ ಟಾಕಿಂಗ್ ಅಬೌಟ್ ಟೈಮ್. ಎಷ್ಟು ಇದು ಕಷ್ಟ ಆಯ್ತಂದ್ರೆ ನಿಮಗೆ ಡೈರೆಕ್ಟ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಫೈನ್ಡ್ ಆಸ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಯಾವ ಥರ ಮಾಡ್ಬೋದು? ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ, ಈ ಥರನೂ ಬರಿಬೋದು. ಯಾವ್ದು ಈಸಿನೋ ಆ ಥರ ಬರಿಬೋದು. 1, 2 ಎರಡು ಥರನೂ ಬರಿಬೋದು. ಓಕೆ, ನಾವು ಇಷ್ಟು ಡೆಫಿನೇಷನ್ ಆಯಿತು. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಏನು SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಇಲ್ಲಿ ನೋಡಿ, ಈಸಿಯಾಗಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೂ ಕೇಳ್ಬೋದು. ಯಾವ ಥರ? ಅವರು 2 ಆಪ್ಷನ್ಸ್ ಕೊಡ್ತಾರೆ. ಓಕೆ, ಮೋರ್ ದ್ಯಾನ್ 1 ಕರೆಕ್ಟ್ ಆನ್ಸರ್ ಅಂತ. ಆ ಟೈಮಲ್ಲಿ ನಿಮಗೆ ಈ ಥರನೂ ಕೊಡ್ಬೋದು. ಏನು SI ಯೂನಿಟ್ ಬರಿಬೇಕಂತಂದರೆ 2 ಥರನೂ ಬರಿಬೋದು ತಾನೆ. ವಾಟ್ ಇಸ್ SI ಯೂನಿಟ್ ಆಫ್ ಚಾರ್ಜ್? ಇಟ್ ಈಸ್ ಎ ಕೂಲಮ್, 1 ಕೂಲಮ್ ಅಂತ ಬರ್ಕೊತೀನಿ. ನೆಕ್ಸ್ಟ್, ವಾಟ್ ಇಸ್ SI ಯೂನಿಟ್ ಆಫ್ ಎ ಟೈಮ್? ಇಟ್ ಈಸ್ 1 ಸೆಕೆಂಡ್. ಇದನ್ನು ಯಾವ ಥರ ಬರ್ಬೋದು? 1 ಕೂಲಮ್ ಪರ್ ಸೆಕೆಂಡ್. ಇದು ಕರೆಕ್ಟು. ಓಕೆ, ಈ ಎರಡೂ ಸೇರಿ ನಮಗೆ 1 ಆಂಪಿಯರ್ ಅಂತಲೂ ಮೆನ್ಷನ್ ಮಾಡಬಹುದು. ಅಂದರೆ 1 ಆಂಪಿಯರ್ ಈಸ್ ದ ಅಮೌಂಟ್ ಆಫ್ ಕರೆಂಟ್ when 1 coulomb of charge passes through an area of cross section of a conductor in 1 second ಅಂತ. ಓಕೆ, ಸೊ ಅದನ್ನ 1 ಕೂಲಮ್ ಪರ್ ಸೆಕೆಂಡ್ ಈ ಥರನೂ ಬರೀಬಹುದು. ಸೊ ಈ ಯೂನಿಟು ಕರೆಕ್ಟು, ಈ ಯೂನಿಟ್ ಕರೆಕ್ಟ್. ಬಟ್ ಮೇಜರ್ಲಿ ಯಾವ ಥರ ಪ್ರೆಸೆಂಟ್ ಮಾಡ್ತೀವಿ ನಾವು ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಂದ್ರೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಇದನ್ನೂ ಕರೆಕ್ಟ್. ಓಕೆ, ಇದನ್ನೂ ಕರೆಕ್ಟ್. ಸಿಂಬಲ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆಂಪಿಯರ್ ನೀವು ಸ್ಮಾಲ್ ಲೆಟರ್ ಎ ಎಲ್ಲಿ ಬರೆದ್ರೆ ಅದು ಯೂನಿಟ್ ಆಗಲ್ಲ. ಓಕೆ, ರೂಲ್ಸ್ ಟು ರೈಟ್ ಏನು ಯೂನಿಟ್ಸ್ 6 ರೂಲ್ಸ್ ಇದೆ, ಲೋವರ್ ಗ್ರೇಡಲ್ಲಿ ಓದಿರ್ತೀರ. ಓಕೆ, ಸೊ ನೋಡಿ ಎಷ್ಟು ಬರೆದ್ರೆ ನಿಮಗೆ ಡೆಫಿನೇಷನ್ ಕವರ್ ಆಯಿತು, ಫಾರ್ಮುಲಾ ಕವರ್ ಆಯಿತು, ನೆಕ್ಸ್ಟ್ SI ಯೂನಿಟ್ ಕವರ್ ಆಯಿತು. SI ಯೂನಿಟಲ್ಲಿ 2 ಥರ ಬರಿಬೋದು. 1 ಕೂಲಮ್ ಪರ್ ಸೆಕೆಂಡ್ ಬರಿಬೋದು, ಇನ್ನೊಂದು ಆಂಪಿಯರಲ್ಲೂ ಬರಿಬೋದು. ಅರ್ಥ ಆಯ್ತಾ? ಈ ಆಂಪಿಯರ್ ಯಾವ ಥರ ಡಿಫೈನ್ ಮಾಡ್ಬೋದು? ಸಮ್ಟೈಮ್ಸ್ ಕೇರ್ಫುಲ್ ಆಗಿ ಕೇಳಿಲಿ, ಅವರು ಸ್ಟೇಟ್ ಆ್ಯಂಡ್ ಡಿಫೈನ್ SI ಯೂನಿಟ್ ಆಫ್ ಕರೆಂಟ್ ಅಂತ ಕೇಳ್ತಾರೆ. SI ಯೂನಿಟ್ ಆಫ್ ಕರೆಂಟ್ ಅಂತ ಕೇಳ್ತಾರೆ. ಏನು ಬರೀತೀರಾ? ಒಬ್ಬೊಬ್ರು ಏನು ಮಾಡ್ತಾರೆ, ನಾನು ನೋಡಿದಂಗೆ, ನನಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಮಕ್ಕಳು ಏನು ಮಾಡ್ತಾರೆ, ಸ್ಟೇಟ್ SI ಯೂನಿಟ್ ಆಫ್ ಕರೆಂಟ್ ಅಂದರೆ ಆಂಪಿಯರ್ ಬರ್ಬಿಡ್ತಾರೆ. ಅಫ್ಕೋರ್ಸ್ ದಟ್ ಈಸ್ ಕರೆಕ್ಟ್. ಡಿಫೈನ್ ಯೂನಿಟ್ ಆಫ್ ಕರೆಂಟ್ ಅಂತ ಕೇಳಿರ್ತಾರೆ. ಸ್ಟೇಟ್ ಆ್ಯಂಡ್ ಡಿಫೈನ್ SI ಯೂನಿಟ್ ಆಫ್ ಎ ಕರೆಂಟ್ ಅಂತ ಕೇಳಿರ್ತಾರೆ. ಅವಾಗೇನು ಮಾಡ್ತಾರೆ, ಆಂಪಿಯರ್ ಅಂತ ಬರೀತಾರೆ. ಬಟ್ ಡೆಫಿನೇಷನ್ ಅಂತ ಬರೀತಾರೆ, ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬರೀತಾರೆ. ಅಲ್ವೈತು ಮಾರ್ಕ್ಸ್. ಅವ್ರು ಏನು ಕೇಳಿರೋದು, ನೀವು SI ಯೂನಿಟ್ ಆಫ್ ಕರೆಂಟ್ ಮೆನ್ಷನ್ ಮಾಡಿ ಅದನ್ನು ಡಿಫೈನ್ ಮಾಡಿ ಅಂತ ಕೇಳಿರೋದು. ಅಂದರೆ ಯು ಹ್ಯಾವ್ ಟು ಡಿಫೈನ್ 1 ಆಂಪಿಯರ್, ನಾಟ್ ಎಲೆಕ್ಟ್ರಿಕ್ ಕರೆಂಟ್. ಅರ್ಥ ಆಯ್ತಾ? ಸೊ ಇಲ್ಲಿ 1 ಆಂಪಿಯರ್ ಯಾವ ಥರ ಡಿಫೈನ್ ಮಾಡ್ಬೋದು? ಈ ಥರ ಬರಿಬೋದಾ? ಈ ಥರ 1 ಆಂಪಿಯರ್ 1 ಕೂಲಮ್ ಡಿವೈಡೆಡ್ ಬೈ 1 ಸೆಕೆಂಡ್ ಅಂತ ಬರಿಬೋದಾ? ಅದನ್ನೇ ನೀವು ಸೆಂಟೆನ್ಸಲ್ಲಿ ಬರೀರಿ. ಸಿಂಪಲ್. ಹೇಗೆ? ಇಲ್ಲಿ ನೋಡಿ ಏನಿದೆ ಇಲ್ಲಿ, 1C ಅಂದರೆ ಕೂಲಮ್, 1S ಅಂದರೆ ಸೆಕೆಂಡ್. ಹೇಗೆ ಬರಿಬೋದು? 1 ಆಂಪಿಯರ್ ಈಸ್ ದ ಕರೆಂಟ್. 1 ಆಂಪಿಯರ್ ಈಸ್ ದ ಕರೆಂಟ್. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ 1 ಆಂಪಿಯರ್ ಈಸ್ ದ ಕರೆಂಟ್ ವೆನ್ 1 ಕೂಲಮ್ ಆಫ್ ಚಾರ್ಜಸ್ ಫ್ಲೋ ಥ್ರೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಇನ್ 1 ಸೆಕೆಂಡ್. ದಟ್ ಈಸ್ ಆಲ್ಸೋ ಕರೆಕ್ಟ್. ತಪ್ಪೇನಿದೆ? ಇಲ್ಲಿದೆಯಲ್ಲ ಮ್ಯಾಥಮೆಟಿಕಲ್, ಅದನ್ನೇ ಸ್ಟೇಟ್ಮೆಂಟಲ್ಲಿ ಬರೆದ್ರೆ ಮುಗೀತು ಅಷ್ಟೇ. ಈಸಿನಾ ಡಿಫಿಕಲ್ಟ್? ಈಸಿ ತಾನೆ. ಸೊ ನೋಡ್ಕೊಳ್ಳಿ,
Okay, so let's move on to the next question. What is ammeter? How is how is it connected in a circuit? ಇಲ್ಲಿ ಕೇಳ್ತಿರೋದು ಆಮೀಟರ್ ಅಂದರೆ ಏನು, ಮತ್ತೆ ಅವ್ರು ಇನ್ನೊಂದು ಎಕ್ಸ್ಟೆಂಡ್ ಮಾಡಿ ಕೇಳ್ತಿರೋದು ಏನಪ್ಪ ಅಂತಂದರೆ ಅದನ್ನು ನಮ್ಮ ಸರ್ಕ್ಯೂಟಲ್ಲಿ ಯಾವ ಥರ ಕನೆಕ್ಟ್ ಮಾಡ್ತಾರೆ. ಯೋಚನೆ ಮಾಡಿ, ತಗೊಳ್ಳಿ 10 ಸೆಕೆಂಡ್ ತಗೊಳ್ಳಿ ಫಟಾಫಟ್. ಎಸ್, ರಿವೈಸ್ ಮಾಡ್ಕೊಂಡ್ರಾ? ಯಾ, ಆಮೀಟರ್ ಅಂದರೆ ನಮ್ಗೆ ಗೊತ್ತು, ಇನ್ಸ್ಟ್ರೂಮೆಂಟ್ ಅಂತಲೂ ಕರಿಬೋದು, ಡಿವೈಸ್ ಅಂತಲೂ ಕರಿಬೋದು. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಇನ್ಸ್ಟ್ರೂಮೆಂಟ್ ಅಂತಲೂ ಕರಿಬೋದು, ಡಿವೈಸ್ ಅಂತಲೂ ಕರಿಬೋದು. ಸೊ ಇಲ್ಲಿ ನಾನೇನು ತೊಗೋತೀನಿ ಅಂದರೆ ಇನ್ಸ್ಟ್ರೂಮೆಂಟ್ ಅಂತ ತೊಗೋತೀನಿ. ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್. ಗೊತ್ತಾಯ್ತು, ಇನ್ಸ್ಟ್ರೂಮೆಂಟ್ ಅನ್ನೋದು ಗೊತ್ತಾಯ್ತು. ಏನು ಮಾಡುತ್ತೆ ಅದು ಆಮೀಟರ್? ಇಟ್ ಮೆಜರ್ಸ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಸರ್ಕ್ಯೂಟ್. ಮುಗಿಯತ್ ಅಷ್ಟೇ. ಇನ್ನೊಂದು ವೇಳೆ ಡಿಫೈನ್ ಮಾಡ್ಬೋದು. ಯಾವ ಥರ? ಇಟ್ ಈಸ್ ಅ ಡಿವೈಸ್ ಬೈ ವಿಚ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಬಿ ಮೆಜರ್ಡ್. ಈ ಥರನೂ ಹೇಳ್ಬೋದು. 1 ಮಾರ್ಕ್ ಬಂತಾ? ಎಷ್ಟು ಬರೆದ್ರೆ? ಒಂದೇ ಲೈನ್, ಎಕ್ಸ್ಟ್ರಾ ಏನೂ ಬರೆಯೋಕೆ ಹೋಗ್ಬಿಡಿ. ಡಯಾಗ್ರಾಮ್ ಕೇಳಿಲ್ಲ, ಏನೂ ಕೇಳಿಲ್ಲ, ಜಸ್ಟ್ ಸ್ಟೇಟ್ಮೆಂಟ್ ಅಷ್ಟು ಬರೆದ್ರೆ ಸಾಕು. 1 ಲೈನಲ್ಲಿ 1 ಮಾರ್ಕ್ಸ್. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಏನಂತ? ಹೌ ಈಸ್ ಇಟ್ ಕನೆಕ್ಟೆಡ್ ಇನ್ ಎ ಸರ್ಕ್ಯೂಟ್? ಸರ್ಕ್ಯೂಟಲ್ಲಿ ಯಾವ ಥರ ಕನೆಕ್ಟ್ ಮಾಡ್ತೀರಾ? ನಾವು ಆಲ್ರೆಡಿ ಓದಿದ್ದೀವಿ. 1 ಶಾರ್ಟ್ ಲೆಕ್ಚರ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾಕೆ ಇದನ್ನು? ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಆನ್ಸರ್ ಮಾಡೋಣ. ಏನು, ಹೇಗೆ ಕನೆಕ್ಟ್ ಮಾಡ್ತಾರೆ? ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಕೇಳಿರೋ ಪ್ರಕಾರ ಇಷ್ಟು ಸಾಕು. ಏನು? ದ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ನೋನ್ ಆಸ್ ಆಮೀಟರ್. ಮತ್ತು ಸೆಕೆಂಡ್ ಒನ್, ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಎ ಸೀರೀಸ್ ಟು ದ ಸರ್ಕ್ಯೂಟ್. ಯಾಕೆ? ಕ್ವಶನ್ ನಿಮಗೆ ಯಾವುದೇ ಥರ ಮಾರ್ಕ್ ಕಟ್ ಆಗಬಾರ್ದು ಅಂತಂದರೆ ರೀಸನ್ನು ಗೊತ್ತಿರಬೇಕು. ಯಾಕೆ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ? ಯಾಕೆ? ಇಲ್ಲಿ ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಸೊ ವಾಟ್? ಲೋ ರೆಸಿಸ್ಟೆನ್ಸ್ ಇದ್ರೆ ಏನಾಯಿತು? ನಾನು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀನಿ ಅನ್ನೋರು ಇದ್ದಾರೆ. ಅದಕ್ಕೆ ಸ್ವಲ್ಪ ಜನಕ್ಕೆ ಕ್ಯೂರಿಯಾಸಿಟಿ, ಸರ್ ಏನಾಗುತ್ತೆ ಸಪೋಸ್ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ? ನಮ್ಗೆ ಆಲ್ರೆಡಿ ಗೊತ್ತು, ಆಮೀಟರ್ ಹ್ಯಾಸ್ ಎ ಲೋ ರೆಸಿಸ್ಟೆನ್ಸ್. ಓಕೆ, ಲೋ ರೆಸಿಸ್ಟೆನ್ಸ್. ಇಲ್ಲಿ ನಾವು ರೆಸಿಸ್ಟೆನ್ಸ್, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಬಗ್ಗೆ ಮಾತಾಡ್ತಿದ್ವಿ. ಓಕೆ, ರಿಲೇಷನ್ ಬಿಟ್ವೀನ್ ದೀಸ್ 3 ಓಮ್ಸ್ನಲ್ಲಿ ಓದ್ತಾ ಇದ್ದೀವಿ. ಓಕೆ, ಸೊ ಅಲ್ಲಿ ನಾವೇನು ಮಾಡ್ತೀವಿ? ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಬರೀತೀವಿ. ಅದನ್ನೇ ನಮಗೆ ಆರ್ ಬೇಕಂದರೆ ವಿ ಈಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು ವಿ ಬೈ ಅಂತ ಬರೀತೀವಿ. ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ಕಾಂಬಿನೇಷನ್ ನಾವು ಓದಿದ್ದೀವಿ. ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್. ರೆಸಿಸ್ಟರ್ಸ್ ಬಗ್ಗೆ ಓದಿದ್ದೀವಿ. ಓಕೆ, ಇಲ್ಲಿ ಲೋ ರೆಸಿಸ್ಟೆನ್ಸ್. ಈ ಲೋ ರೆಸಿಸ್ಟೆನ್ಸ್ ಎಲ್ಲಿ ಯಾವ ಕಾಂಬಿನೇಷನಲ್ಲಿ ಸಿಗುತ್ತೆ? ನಮಗೆ ಸೀರೀಸ್ ಕಾಂಬಿನೇಷನಲ್ಲಿ ಸಿಗುತ್ತಾ, ಪ್ಯಾರಲಲ್ ಕಾಂಬಿನೇಷನಲ್ಲಿ ಸಿಗುತ್ತಾ? ನಮಗೆ ಗೊತ್ತಿದೆ ಪ್ಯಾರಲಲ್ ಕಾಂಬಿನೇಷನಲ್ಲಿ ಸಿಗುತ್ತಾ. ಓಕೆ, ಸೊ ಪ್ಯಾರಲಲ್ ಕಾಂಬಿನೇಷನಲ್ಲಿ ಸಿಗುತ್ತೆ. ಬಟ್ ನಾವು ಪ್ಯಾರಲಲ್ ಕಾಂಬಿನೇಷನಲ್ಲಿ ಯಾಕೆ ಕನೆಕ್ಟ್ ಮಾಡ್ತಿಲ್ಲ? ಅದು ಕ್ವಶನ್. ಯಾಕೆ? ಫಾರ್ ಎಕ್ಸಾಂಪಲ್, ನಾನು ಪ್ಯಾರಲಲ್ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿದೆ ಅಂದ್ಕೊಳ್ಳಿ, ಏನಾಗುತ್ತೆ ರೆಸಿಸ್ಟೆನ್ಸ್? ಫಾರ್ ಎಕ್ಸಾಂಪಲ್ 1 ಓಮ್ ಅಂದ್ಕೊಳ್ಳಿ. ಓಕೆ, ಆಮೀಟರ್ ರೆಸಿಸ್ಟೆನ್ಸ್ ಇಸ್ 1 ಓಮ್ ಅಂತ ಅಂದ್ಕೊಳ್ಳಿ. ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? 1 ಆರ್ ಮೋರ್ ದೆನ್ 1. ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಲೆಸ್ ದೆನ್ 1. ಗೊತ್ತಿದೆ ನಮಗೆ. ಇಲ್ಲಿ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಬಿಕಮ್ಸ್ ಲೆಸ್. ಹೌ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ರಿಲೇಟೆಡ್? ಇನ್ವರ್ಸ್ಲಿ ರಿಲೇಟೆಡ್. ಇವಾಗ ರೆಸಿಸ್ಟೆನ್ಸ್ ಕಮ್ಮಿ ಆಯ್ತಂದರೆ ಕರೆಂಟ್ ಏನಾಗುತ್ತೆ? ಅದ್ರ ಮೂಲಕ ಜಾಸ್ತಿ ಪಾಸ್ ಆಗುತ್ತೆ. ಯಾಕೆ ಜಾಸ್ತಿ ಪಾಸ್ ಆಗಬೇಕು? ಈ ಕರೆಂಟ್ ಏನಿದೆಯಲ್ಲ, ಎಲೆಕ್ಟ್ರಿಕ್ ಕರೆಂಟ್, ಆಲ್ವೇಸ್ ಚೂಸ್ ದ ಪಾತ್ ವಿಚ್ ಹ್ಯಾಸ್ ಲೆಸ್ ರೆಸಿಸ್ಟೆನ್ಸ್. ಸೊ ಅವಾಗ ಏನಾಗುತ್ತೆ? ಈ ಕರೆಂಟ್ ಅಮ್ಮೀಟರಲ್ಲಿ ಪಾಸ್ ಆದ ತಕ್ಷಣ ಏನಾಗುತ್ತೆ? ಇಟ್ ಹ್ಯಾಸ್ ಎ ಲೋ ರೆಸಿಸ್ಟೆನ್ಸ್. ಬೂಮ್, ಡ್ಯಾಮೇಜ್ ಆಗಿಬಿಡುತ್ತೆ, ಬರ್ನ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ಯಾವಾಗಲೂ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ನಿಮಗೆ ಡೆಫಿನೇಷನ್ ಗೊತ್ತಾಯಿತು. 1 ಮಾರ್ಕ್ how it is connected, 1 mark why it is connected, 1 mark, 3 marks ಕವರ್ ಮಾಡ್ದಂಗೆ. ಅಫ್ಕೋರ್ಸ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಇದೆ. ಓಕೆ, ಬಟ್ ಅಲ್ಲೇನು ಮಾಡ್ತಾರೆ? ಜಸ್ಟ್ ಕ್ವಶನ್ ಟು ಆನ್ಸರ್ ಓದ್ಕೊಂಡು ಹೋಗ್ತೀರಾ. ಬಟ್ ನಿಮಗೆ ಜಾಸ್ತಿ ದಿನ ನೆನಪಲ್ಲಿ ಇಡಬೇಕಂದ್ರೆ ಅದು ಯಾಕೆ ಅಂತ ಗೊತ್ತಾದರೆ ಮಾತ್ರ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಇಲ್ಲಾಂದರೆ ಜಸ್ಟ್ ಬೈ ಹಾರ್ಟ್ ಮಾಡ್ಕೊಂಡಿರ್ತೀರಾ. ಅದೆಷ್ಟು ದಿನ ಇರುತ್ತೆ? 1 or 2 ಡೇಸ್ ಇರುತ್ತೆ. ಆಮೇಲೆ ಮತ್ತೆ ಬುಕ್ ತೆಗಿ ಓದ್ತಾನೇ ಇರಬೇಕು. ಸೊ ಯಾವಾಗಲೂ ಫಿಸಿಕ್ಸ್ನ ಅರ್ಥ ಮಾಡ್ಕೊಳ್ಳಿ, ತುಂಬ ಈಸಿ. ಓಕೆ, ಬೈ ಹಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಮಾಡೋಕ್ಕೆ ಹೋಗ್ಬೇಡಿ. ದೊಡ್ಡ ತಪ್ಪಂತ ಹೇಳಲ್ಲ. ಸ್ವಲ್ಪ ಸ್ಟೂಡೆಂಟ್ಸ್ಗೆ ಕಷ್ಟ ಆಗುತ್ತೆ, ಅಂಥವರೆಲ್ಲ ಬೈ ಹಾರ್ಟ್ ಮಾಡ್ತಾರೆ. ನೋ ಪ್ರಾಬ್ಲಮ್,
ಬಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇಷ್ಟ ಆಯಿತು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮೀನ್ ಬೈ, ಏನು ಕೇಳಿರೋದು? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ವಾಟ್ ಈಸ್ ದ SI ಯೂನಿಟ್ ಆಫ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್? ಇಲ್ಲಿ ನಮಗೆ ಇಲ್ಲಿ 2 ಪ್ಯಾರಾಮೀಟರ್ ಕೇಳಿದ್ದಾರೆ, ಅಂದರೆ 2 ವೇಯಲ್ಲಿ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಒಂದು ಡೆಫಿನೇಷನ್, ಸೆಕೆಂಡ್ SI ಯೂನಿಟ್. ನಿಮಗೆ ಈಸಿ ವೇಯಲ್ಲಿ ಫಿಸಿಕ್ಸ್ ಕಲಿಬೇಕಂದ್ರೆ ಫಸ್ಟ್ ಫಾರ್ಮುಲಾಸ್ನ ಕಲಿಬೇಕು. ಯಾಕೆ ಹೇಳಿ? ಫಾರ್ಮುಲಾಸ್ ಗೊತ್ತಾದರೆ ಎಲ್ಲನೂ ಬರಿಬೋದು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್? ಅದು ನಮ್ಗೆ ಗೊತ್ತಿದೆ, V is equal to W by Q. ಮೀನಿಂಗ್ ಹೇಳ್ತು ನೋಡಿ, V ಅಂತಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, W ಅಂದರೆ ವರ್ಕ್ ಡನ್, Q ಅಂತಂದರೆ ಯೂನಿಟ್ ಚಾರ್ಜ್, ನಾಟ್ ಎ ಟೋಟಲ್ ಚಾರ್ಜ್. ಓಕೆ, ಯೂನಿಟ್ ಚಾರ್ಜ್. ಇಲ್ಲಿ ನಾನು ಹೇಳಿದೆ, ಈ ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ನ್ಯೂಮರಿಕಲ್ ಸಾಲ್ವ್ ಮಾಡ್ಬೋದು, ಡೆಫಿನೇಷನ್ನು ಬರಿಬೋದು, ಹಾಗೆ SI ಯೂನಿಟನ್ನು ಬರಿಬೋದು. ಹೇಗೆ? ಇಲ್ಲಿ ನೋಡಿ, V is equal to W by Q. ಯಾವ ಥರ ಇದೆ? ರೇಷಿಯೋ ಫಾರ್ಮ್ ಬಂದ ತಕ್ಷಣ ಪರ್ ಅಂತ ಕಟ್ತೀವಿ. ಡಿನಾಮಿನೇಟರ್ಲಿ ಇರೋದನ್ನ ಸ್ಟೇಟ್ಮೆಂಟಲ್ಲಿ ಇರಬೇಕಾದ್ರೆ ಏನು ಹೇಳ್ತೀವಿ? W by Q. ಹೇಗೆ ಹೇಳ್ತೀರಾ? ವರ್ಕ್ ಡನ್. W is ವರ್ಕ್ ಡನ್ ಆನ್ ವಾಟ್? ಪರ್ ಯೂನಿಟ್ ಚಾರ್ಜ್. ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಅಥವಾ ಈ ಥರ ಹೇಳ್ಬೋದು, ವರ್ಕ್ ಡನ್ ಆನ್ ಎ ಯೂನಿಟ್ ಚಾರ್ಜ್. ಯಾಕೆ ವರ್ಕ್ ಡನ್ ಮಾಡ್ತಾ ಇದ್ವಿ? ಟು ಬ್ರಿಂಗ್ ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್. ನಾವು ಬರಿತೀವಲ್ಲ, ಈ ಥರ ಬರೆದಾಗ ಇಲ್ಲಿ ಚಾರ್ಜ್ ಇದೆ. ಓಕೆ, ಈ ಚಾರ್ಜ್ನ ಇಲ್ಲಿಂದ ಇಲ್ಲಿಗೆ ತರಬೇಕು, ಇಲ್ಲೊಂದು ಪಾಯಿಂಟ್. ಸೊ ಈ ಚಾರ್ಜ್ನ ಇಲ್ಲಿಗೆ ತರಬೇಕಂದ್ರೆ ವರ್ಕ್ ಡನ್ ಆಗಲೇಬೇಕು ತಾನೆ. ವರ್ಕ್ ಡನ್ ನಮ್ಗೆ ಗೊತ್ತಿದೆ, ಫೋರ್ಸ್ ಮಸ್ಟ್ ಬಿ ಅಪ್ಲೈಡ್ ಆ್ಯಂಡ್ ದೇರ್ ಶುಡ್ ಬಿ ಎ ಡಿಸ್ಪ್ಲೇಸ್ಮೆಂಟ್. ದೆನ್ ಓನ್ಲಿ ವರ್ಕ್ ಡನ್. ವರ್ಕ್ ಈಸ್ ಸೆಡ್ ಟು ಬಿ ಡನ್, ನಾಟ್ ವರ್ಕ್ ಡನ್. ವರ್ಕ್ ಈಸ್ ಸೆಡ್ ಟು ಬಿ ಡನ್. ಸೊ ಇಲ್ಲಿ ಫೋರ್ಸ್ ಅಪ್ಲೈ ಆಯಿತು ಡ್ಯೂ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಯಾರು ಪ್ರೊವೈಡ್ ಮಾಡ್ತಾರೆ? ಸೆಲ್ಲಾರ್ ಬ್ಯಾಟ್ರಿ. ಆ ಸೆಲ್ಲಾರ್ ಬ್ಯಾಟ್ರಿ ಪ್ರೊವೈಡ್ ಮಾಡೋದ್ರ ಮುಖಾಂತರ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಆ ಫೋರ್ಸ್ ಏನು ಮಾಡುತ್ತೆ? ಈ ಚಾರ್ಜ್ನ ಇಲ್ಲಿಂದ ಇಲ್ಲಿಗೆ ತಗೊಂಡು ಬಂದ್ಬಿಡುತ್ತೆ. ಪಾಯಿಂಟ್ 1, ಪಾಯಿಂಟ್ 2. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಆಲ್ಸೋ. ಓಕೆ, ಸೊ ಇಲ್ಲಿ ಈ ಚಾರ್ಜ್ನ ಇಲ್ಲಿಂದ ಇಲ್ಲಿಗೆ ತಂದು, ನಾನು ಇಲ್ಲಿ ಸ್ಮಾಲ್ ಲೆಟರ್ ಕ್ಯೂ ಬರ್ದಿದ್ದೀನಿ, ನೀವು ಸ್ಮಾಲ್ ಲೆಟರ್ ಕ್ಯೂ ಬರಿಬೋದು ಅಥವಾ ಕ್ಯಾಪಿಟಲ್ ಲೆಟರ್ ಕ್ಯೂ ಬರಿಬೋದು. ಇಟ್ ಈಸ್ ಅಪ್ ಟು ಯು. ಬಟ್ ಏನಪ್ಪ ಅಂತಂದರೆ ಅದು ಬರ್ದಾದ್ಮೇಲೆ ನೀವು ಮೀನಿಂಗ್ ಕೊಡಬೇಕು. ಕ್ಯೂ ಅಂದರೆ ಯೂನಿಟ್ ಚಾರ್ಜ್ ಅಥವಾ ಟೋಟಲ್ ಚಾರ್ಜ್ ಅಂತ. ಅರ್ಥ ಆಯ್ತಾ? ನಾನಿಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ. ಕ್ಯೂ ಅಂತಂದರೆ, ಕ್ಯಾಪಿಟಲ್ ಕ್ಯೂ ಅಂತಂದರೆ, ಟಿ ಅಂತಂದರೆ, ವಿ ಅಂತಂದರೆ ಅಂತ ಎವ್ರಿ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ. ಅದೇ ಥರ ನೀವು ಎಕ್ಸಾಮಲ್ಲಿ ಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಇಲ್ಲಾಯಿತು. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ವರ್ಕ್ ಡನ್ ಆನ್ ಎ ಯೂನಿಟ್ ಚಾರ್ಜ್. ಯೂನಿಟ್ ಚಾರ್ಜ್ bringing from one point to other point. Definition is over. Formula over. Next ಯಾವುದು? SI ಯೂನಿಟ್. SI ಯೂನಿಟ್ ಯಾವ ಥರ ಬರೀತೀರಾ? V is equal to W by Q. ಏನು W? ವರ್ಕ್ ಡನ್. SI ಯೂನಿಟ್ ಬರಿಬೇಕು. SI ಯೂನಿಟ್ ಬರಿಬೇಕಂದ್ರೆ ವಾಟ್ ಈಸ್ ದ ವರ್ಕ್ ಡನ್? ವರ್ಕ್ ಡನ್, ವರ್ಕ್ ಡನ್, ವರ್ಕ್ ಡನ್. ವಾಟ್ ಈಸ್ SI ಯೂನಿಟ್? ಇಟ್ ಈಸ್ ಎ ಜೌಲ್. ಸೊ 1 joule divided by charge 1 coulomb. ಓಕೆ, ಸೊ ಶಾರ್ಟ್ ಆಗಿ ಏನು ಬರೀತೀವಿ? 1 joule 1 coulomb. ಇದನ್ನು ನಾನು 1 joule per coulomb ಅಂತಲೂ ಬರಿಬೋದು, ಅಥವಾ ಈ ಥರನೂ ಬರೀತಾರೆ 1 joule per coulomb. ಎರಡೂ ಸೇಮ್. ಇಲ್ಲಿ ನಾನು ಒಂದು ಸ್ಲಾಶ್ ಹಾಕಿದ್ದೀನಿ, ಇಲ್ಲಿ ಪವರ್ -1 ಬರ್ತೀನಿ. ಈ ಥರ ಬರಿಬೋದು ಅಥವಾ ಈ ಥರ ಬರಿಬೋದು. ಇದು ಬೇಸಿಕ್ ಕಾನ್ಸೆಪ್ಟ್, ಯಾವ ಥರ ಯೂನಿಟ್ಸ್ ಬರಿಬೇಕನ್ನೋದು. ಓಕೆ, ಸೊ ಇಲ್ಲಿ ನಾನು ಪದೇ ಪದೇ 1 joule per coulomb 1 joule per coulomb ಅಂತ ಬರೆಯೋಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಕ್ವಾಂಟಿಟಿ ಅಂದರೆ ಯೂನಿಟ್ನ ತೊಗೋತೀನಿ, ಅದನ್ನು ನಾನು 1 ವೋಲ್ಟ್ ಅಂತ ಬರೀತೀನಿ. ಏನದು 1 ವೋಲ್ಟ್? 1 ವೋಲ್ಟ್ ನಥಿಂಗ್ ಬಟ್ ಈ ಥರ ಬರಿಬೋದು. ಅದನ್ನು 1 ವೋಲ್ಟ್ ಈಸ್ ಈಕ್ವಲ್ ಟು 1 joule per coulomb. ಇಷ್ಟೇ SI ಯೂನಿಟ್. ಸೊ SI ಯೂನಿಟ್ 1 joule per coulomb ಅಂತ ಬರಿಬೋದು, ಅಥವಾ ಡೈರೆಕ್ಟ್ ವೋಲ್ಟ್ ಅಂತಲೂ ಬರಿಬೋದು. ಓಕೆ, ಸೊ ಎಷ್ಟು ಬರ್ದಾದ್ಮೇಲೆ ನಿಮಗೆ ಕಡೆದ ಒಂದು ಕ್ವಶನ್ ಏನು? ಸರ್, ಒಂದು ವೇಳೆ ಈ ಥರ ಕ್ವಶನ್ ಕೇಳ್ತಾರೆ, ಏನಪ್ಪ ಅದು ಕ್ವಶನ್? ಸ್ಟೇಟ್ ಆ್ಯಂಡ್ ಡಿಫೈನ್ ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸ್ಟೇಟ್ ಆ್ಯಂಡ್ ಡಿಫೈನ್
ವಾಟ್ ಈಸ್ SI ಯೂನಿಟ್? ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಹೇಳಿದ್ದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂತೇಳಿ, ಡಿಫೈನ್ ಪೊಟೆನ್ಷಿಯಲ್ ಡಿಫರೆನ್ಸ್, ಸ್ಟೇಟ್ ಆ್ಯಂಡ್ ಡಿಫೈನ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಏನು ಡಿಫ್ರೆನ್ಸ್? ಸೊ ಅಲ್ಲಿ ನಾನು ಡೆಫಿನೇಷನ್ ಆಫ್ ಕ್ವಾಂಟಿಟಿ ಕೇಳ್ತಿರೋದು, ಸೆಕೆಂಡಲ್ಲಿ ಡೆಫಿನೇಷನ್ ಆಫ್ ಯೂನಿಟ್ ಕೇಳ್ತಾ ಇರೋದು. ಅರ್ಥ ಆಗ್ತಿದೆನಾ? ಡೆಫಿನೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ, ಡೆಫಿನೇಷನ್ ಆಫ್ ಇಟ್ಸ್ ಯೂನಿಟ್. ಫಸ್ಟ್ ಅಲ್ಲಿ ಡಿಫೈನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂದರೆ ಆರಾಮ್ಸೆ ಹೇಳ್ತೀನಿ. ಏನು? ಇಟ್ ಇಸ್ ದ ವರ್ಕ್ ಡನ್ ಆನ್ ಎ ಯೂನಿಟ್ ಚಾರ್ಜ್ bringing from one point to other point. Physical quantity definition is over. That we call it as a potential difference. ಹಾಗಿದ್ರೆ ಸೆಕೆಂಡ್ ಅಲ್ಲಿ ನಾನು ಒಂದು ವರ್ಡ್ ಆ್ಯಡ್ ಮಾಡ್ತೀನಿ. ಏನಂತಂದರೆ ಸ್ಟೇಟ್ ಆ್ಯಂಡ್ ಡಿಫೈನ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಸ್ಟೇಟ್ ಅಂದರೆ ಮೆನ್ಷನ್ ಮಾಡಬೇಕು ಪ್ಲಸ್ ಅದನ್ನು ಡಿಫೈನ್ ಮಾಡಬೇಕು. ಸ್ಟೇಟ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, ಇಟ್ ಈಸ್ ದ 1 ವೋಲ್ಟ್. 1 ವೋಲ್ಟ್ ಅಲ್ಲ, ನ್ಯೂಮರಿಕಲ್ ಹೇಳ್ತೀವಿ, ವೋಲ್ಟ್. ಅದನ್ನು VA ಕ್ಯಾಪಿಟಲ್ ಲೆಟರ್ V ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಿತ್ತಂದರೆ ಇದನ್ನು ಯಾವ ಥರ ಡಿಫೈನ್ ಮಾಡ್ಬೋದು? ಇಲ್ಲಿ ನೋಡಿ ಆರಾಮ್ಸೆ ನೀವು ಇಲ್ಲಿ 1 ಜೂಲ್ ಡಿವೈಡೆಡ್ ಬೈ 1 ಕೂಲಮ್ ಅಂತಿದೆ. ಯಾವ ಥರ ಡಿಫೈನ್ ಮಾಡ್ಬೋದು? ಓಕೆ, ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಡ್ ಟು ಬಿ 1 ವೋಲ್ಟ್ ವೆನ್ 1 ಜೂಲ್ ಆಫ್ ವರ್ಕ್ ಡನ್ ಆನ್ ಎ 1 ಕೂಲಮ್ ಆಫ್ ಎ ಚಾರ್ಜ್ ಬ್ರಿಂಗಿಂಗ್ ಫ್ರಮ್ one point to other point. One point to other point. ಅದ one place to other place ಅಂತಲೂ ಹೇಳ್ಬೋದು. ನೋ ಪ್ರಾಬ್ಲಮ್. ಓಕೆ, ಸೊ ಅಷ್ಟು ಹೇಳಿದ್ರೆ ನಿಮ್ಮದು ಇಲ್ಲಿ 1 ಮಾರ್ಕ್ ಡೆಫಿನೇಷನ್ಗೆ ಸಿಕ್ತು, 1 ಮಾರ್ಕ್ SI ಯೂನಿಟ್ಗೆ ಸಿಕ್ತು, 1 ಮಾರ್ಕ್ ಫಾರ್ಮುಲಾಗೆ ಸಿಕ್ತು. ಇನ್ನೊಂದು ಯಾವ ಥರ ಹೇಳಬೇಕು? ಇನ್ನೊಂದು ಬರುತ್ತೆ ಕ್ವಶನ್. ಏನಪ್ಪ? By which instrument the potential difference across the conductor ends of the conductor can be measured? ಯಾವ ಡಿವೈಸ್ ಮುಖಾಂತರ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ನ ಅಳತೆ ಮಾಡ್ಬೋದು ಅಂತ. ಯಾವ ಡಿವೈಸ್ ಅದು? ನಮಗೆ ಗೊತ್ತಿದೆ, ವೋಲ್ಟ್ ಮೀಟರ್ ಅಲ್ವಾ? ಆ ವೋಲ್ಟ್ ಮೀಟರ್ ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದು ಕೇಳ್ತಾರೆ. ಅವಾಗ ಏನು ಹೇಳ್ತೀರಾ? ಆ ಮೀಟರ್ ಇಟ್ ಈಸ್ ಎ ಸೀರೀಸ್, ವೋಲ್ಟ್ ಮೀಟರ್ ಇಟ್ ಈಸ್ ಎ ಪ್ಯಾರಲಲ್. ಯಾಕೆ ಪ್ಯಾರಲಲ್? ಇಟ್ ಆಸ್ ಎ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್. ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್, ಅದಕ್ಕೆ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ? ಸೇಮ್ ಇರುತ್ತೆ. ಪ್ಯಾರಲಲ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ, ಸೀರೀಸ್ ಕಾಂಬಿನೇಷನಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಅದನ್ನು ಕೇಳ್ತಾರೆ, ಅದನ್ನು ನೆಕ್ಸ್ಟ್ ಕ್ವಶನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇಷ್ಟ ಆಯ್ತಾ? ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಸ್ಕ್ರೀನ್ ಶಾಟ್ ತೊಗೊಂಡ್ಬಿಡಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ವಾಟ್ ಈಸ್ ಮೀನ್ ಬೈ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್? ರೆಸಿಸ್ಟೆನ್ಸ್ ನಮ್ಗೆ ಗೊತ್ತಿದೆ, ರೆಸಿಸ್ಟ್ ಅಪೋಸಿಂಗ್. ರೆಸಿಸ್ಟ್ ಅಪೋಸಿಂಗ್. ವಾಟ್ ವಿ ಆರ್ ಟಾಕಿಂಗ್ ಅಬೌಟ್? ಓನ್ಲಿ 3 ಫಿಸಿಕಲ್ ಕ್ವಾಂಟಿಟಿ. 1 ಈಸ್ ಕರೆಂಟ್, ಸೆಕೆಂಡ್ 1 ಪೊಟೆನ್ಷಿಯಲ್ ಡಿಫರೆನ್ಸ್, ಥರ್ಡ್ 1 ರೆಸಿಸ್ಟೆನ್ಸ್. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇದ್ರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್? ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ? ಹೇಗೆ? ನಿಮ್ಗೆ ಗೊತ್ತಿದೆ ತಾನೆ, ಓಮ್ಸ್ ಲಾ. V is equal to IR. ಇವಾಗ V ಕಾನ್ಸ್ಟೆಂಟ್ ಇದ್ರೆ 1/R ಅಥವಾ R 1/I ಈ ಥರನೂ ಬರಿಬೋದು. ಹೌ ದೇ ಆರ್ ರಿಲೇಟೆಡ್? ಇನ್ವರ್ಸಲಿ ರಿಲೇಟೆಡ್. ಹೇಗೆ? ಇಟ್ ಈಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತಂದರೆ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್ ವಿಚ್ ಅಪೋಸಸ್ ಫ್ಲೋ ಆಫ್ ಎ ಚಾರ್ಜಸ್ ಥ್ರೂ ಇಟ್. ಅಷ್ಟೇ. ಅದೇನು ಮಾಡುತ್ತಂದರೆ ಈ ಫ್ಲೋ ಆಗೋ ಚಾರ್ಜಸ್ನ ತಡೀತಿರುತ್ತೆ. ತಡೆದ್ರೆ ಏನಾಗುತ್ತೆ? ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆಗುತ್ತೆ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆದರೆ ಡೆಫಿನೆಟ್ಲಿ ಅಮೌಂಟ್ ಆಫ್ ಕರೆಂಟ್ ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಆಗುತ್ತೆ ಅಂದರೆ ಇಂಡೈರೆಕ್ಟ್ಲಿ ವಿ ಕ್ಯಾನ್ ಸೇ ಇಟ್ ಈಸ್ ಅಪೋಸಿಂಗ್ ಫ್ಲೋ ಆಫ್ ಚಾರ್ಜಸ್. ದ್ಯಾಟ್ ಮೀನ್ಸ್ ಇಟ್ ಈಸ್ ಅಪೋಸಿಂಗ್ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಅಷ್ಟೇ, ಸಿಂಪಲ್. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್ ವಿಚ್ ಅಪೋಸಸ್ ಅಥವಾ ಅಪೋಸಿಂಗ್ ದ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಅಷ್ಟೇ, ಅಷ್ಟು ಬರೆದ್ರೆ ಸಾಕು. ಓಕೆ, ಅಷ್ಟಾಯ್ತು, ಡೆಫಿನೇಷನ್ ಆಯಿತು. ಇನ್ನೊಂದು SI ಯೂನಿಟ್ ಕೇಳ್ತಾರೆ. SI ಯೂನಿಟ್ ಕೇಳಿದ್ರೆ 2 ಥರ ಕೇಳ್ತಾರೆ. ಯಾವ ಥರ? R is equal to V/I. 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್. ಇದನ್ನೇ 1 ವೋಲ್ಟ್ ಪರ್ ಆಂಪಿಯರ್ ಕ್ಯಾನ್ ಬಿ ರಿಟನ್ ಆಸ್ 1 ohm. SI ಯೂನಿಟ್ ಆಫ್ ಎ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಗಿವನ್ ಬೈ 1 ohm. ಈ 1 ohm ಯಾವ ಥರ ಬರಿಬೋದು? 1 ವೋಲ್ಟ್ ಪರ್ ಆಂಪಿಯರ್ ಅಂತಲೂ ಬರಿಬೋದು. ಎರಡೆರಡು SI ಯೂನಿಟ್. ಓಕೆ, ಒಂದು ಡೈರೆಕ್ಟ್ಲಿ, ಇನ್ನೊಂದು ಇಂಡೈರೆಕ್ಟ್ ಆಗಿ.
ಓಕೆ, ಸೊ ನೋಡೋಣ ಡೆಫಿನೇಷನ್. ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ದ ಪೊಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಿಂಗ್ ಥ್ರೂ ಇಟ್. ಅಷ್ಟೇ, ಒಂದು ಲೈನ್ ಅಲ್ವಾ? ಸೊ ಇಷ್ಟು ಗೊತ್ತಾದರೆ ನಿಮಗೆ ಡೆಫಿನೇಷನ್ ಗೊತ್ತಾಯಿತು. ಅದು ಫಾರ್ಮುಲಾ ಫಸ್ಟ್ ನೀವು ನೆನ್ಪಿಡ್ಕೋಬೇಕು. ಫಾರ್ಮುಲಾ ನೆನಪಿದ್ರೆ ಡೆಫಿನೇಷನ್ಸ್, ಯೂನಿಟ್, ಏನು ಬೇಕು, ನ್ಯೂಮರಿಕಲ್ ಎಲ್ಲನೂ ಸಾಲ್ವ್ ಮಾಡ್ಬೋದು. ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಚಾಪ್ಟರ್ ಆಸ್ ವೆಲ್ ಆಸ್ ಲೈಟ್ ಚಾಪ್ಟರ್, ರಿಫ್ಲೆಕ್ಷನ್ ಆಸ್ ವೆಲ್ ಆಸ್ ರಿಫ್ರಾಕ್ಷನ್, ಈ ಎರಡು ಚಾಪ್ಟರಲ್ಲಿ ನೀವು ಫಾರ್ಮುಲಾಸ್ ಕಲ್ತ್ರೆ ಇಡೀ ಪಾಠ ಕಲ್ತಂಗೆ. ಓಕೆ, ಸೊ ನೋಡಿ, ಸೊ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಸೊ ಇಟ್ ಈಸ್ ಜಸ್ಟ್ 1 ಮಾರ್ಕ್ ಕ್ವಶನ್. ಓಕೆ, 1 ಮಾರ್ಕ್ ಕ್ವಶನ್, ಡನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ನೇಮ್ ಆ್ಯಂಡ್ ಡಿಫೈನ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ನೋಡಿ, ಇದನ್ನೇ ಕೇಳಿರೋದು. ಇಲ್ಲಿ ನೋಡಿ, ನೇಮ್ ಆ್ಯಂಡ್ ಡಿಫೈನ್. ಏನು ಡಿಫೈನ್ ಮಾಡಬೇಕು ಇಲ್ಲಿ ನೋಡಿ, ನಾನು ರೆಡ್ ಇಂಕಲ್ಲಿ ಹೈಲೈಟ್ ಮಾಡ್ತೇನೆ. SI ಯೂನಿಟ್, ನಾಟ್ ಜಸ್ಟ್ ಅ ರೆಸಿಸ್ಟೆನ್ಸ್, ಇಟ್ ಈಸ್ SI ಯೂನಿಟ್ನ ನೀವು ಡಿಫೈನ್ ಮಾಡಬೇಕಾಗಿರೋದು. ಫಸ್ಟ್ ಏನು ಮಾಡ್ತೀರಾ, ನೇಮ್ ಅಂತಂದರೆ SI ಯೂನಿಟ್ ಈಸ್ ಓಮ್. ಅದನ್ನ ಯಾವ ಥರ ಬರೀತೀರಾ, ಸಿಂಬಲಿಕಲಿ ಈ ಥರ ಬರೀತೀರಾ, ಓಮ್. ಓಕೆ, 1 ಮಾರ್ಕ್ ಸಿಕ್ತು ನಿಮಗೆ. ಇಲ್ಲಿ 1 ಮಾರ್ಕ್ ಸಿಕ್ತು, ಡೈರೆಕ್ಟ್ 1 ಮಾರ್ಕ್ ಸಿಕ್ತು. ಹಾಗೆ ಅದನ್ನು ಡಿಫೈನ್ ಮಾಡಬೇಕು, ಅದಕ್ಕೂ 1 ಮಾರ್ಕ್ ಸಿಗುತ್ತೆ. ಯಾವ ಥರ, 1 ಓಮ್ ಯಾವ ಥರ ಬರೀತೀರಾ, V/I. SI ಯೂನಿಟ್ ಆಫ್ ವೋಲ್ಟ್, ಇಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ವೋಲ್ಟ್, ಕರೆಂಟ್ ಇಸ್ ಆಂಪಿಯರ್. ಅದನ್ನು ನೀವು 1 ವೋಲ್ಟ್ ಪರ್ ಆಂಪಿಯರ್, ಇದನ್ನೇ ನೀವು 1 ಓಮ್ ಅಂತ ಕರಿತಿದ್ರಿ. ಇದನ್ನೇ ನೀವು ಇಲ್ಲಿದೆಯಲ್ಲ ಗ್ರೀನ್ ಕಲರ್ ಆಗ್ತೀನಿ ನೋಡಿ, ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಆರಾಮ್ಸೆ ಬರಿಬೋದು. ಏನು, 1 ಓಮ್. ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಸೇಡ್ ಟು ಬಿ 1 ಓಮ್. ಇಫ್ ಎ ಕರೆಂಟ್ ಎಷ್ಟಿದೆ, 1 ಆಂಪಿಯರ್. ಇಲ್ಲಿ 1 ಆಂಪಿಯರ್ ಇರ್ತದೆ, 1 ಆಂಪಿಯರ್. ಓಕೆ, ಥ್ರೂ ಅ ವೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್ ಈಸ್ 1 ವೋಲ್ಟ್. ಇಟ್ ಈಸ್ 1 ವೋಲ್ಟ್ ಆ್ಯಂಡ್ ಇಟ್ ಈಸ್ 1 ಆಂಪಿಯರ್. ಅರ್ಥ ಆಗ್ತಿದ್ದೀರಾ? ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್. ಅಲ್ಲಿ 1 ಮಾರ್ಕ್ಸ್ ಆಯಿತು, ನೆಕ್ಸ್ಟು ಇಲ್ಲಿ 1 ಮಾರ್ಕ್ ಆಯಿತು. ಸೊ ಟೋಟಲ್ 2 ಮಾರ್ಕ್ಸ್. ನೋಡಿ ಎಷ್ಟು ಈಸಿ ಇದೆ, ಕಲಿತಾ ಇದ್ರೆ ಹುಮ್ಮಸ್ ಬರ್ತಾನೆ ಇರಬೇಕು ಅಲ್ವಾ? ಸೊ ಕಲಿಯೋರ್ಗೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಯಾವ ಥರ ನಾವು ಕಲಿತಾ ಇದ್ದೀವಿ, ನಾವು ಯಾವ ಥರ ಆನ್ಸರ್ಸ್ನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಹೈ ಆಗೇ ಆಗುತ್ತೆ. ಬಟ್ ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್. ಓಕೆ, ಅದೇನಂತಾರೆ, ಓವರ್ ಕಾನ್ಫಿಡೆಂಟ್ ಒಳ್ಳೇದಲ್ಲ, ಕಾನ್ಫಿಡೆಂಟ್ ಆಗಿರಬೇಕು, ಬಟ್ ಓವರ್ ಕಾನ್ಫಿಡೆಂಟ್ ಒಳ್ಳೇದಲ್ಲ. ಓಕೆ, ಸೊ ಇಷ್ಟು ಬರ್ತಾರೆ ನಿಮಗೆ 2 ಮಾರ್ಕ್ ಕಂಪ್ಲೀಟ್ ಆಗಿ ಬರುತ್ತೆ, ಎಲ್ಲೂ ರೆಡ್ಯೂಸ್ ಆಗಲ್ಲ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಡಿಫೈನ್ ರೆಸಿಸ್ಟಿವಿಟಿ. ಸೊ ಇಲ್ಲಿ ರೆಸಿಸ್ಟಿವಿಟಿಗೆ ಇನ್ನೊಂದು ನೇಮ್ ಇದೆ, ಅದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ. ಓಕೆ, ಸಮ್ಟೈಮ್ಸ್ ದೇ ಕ್ಯಾನ್ ಆಸ್ಕ್ ಯು ಡಿಫೈನ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಅದಕ್ಕೆ ನಾನು ಇನ್ಕ್ಲೂಡ್ ಮಾಡಿದ್ದೀನಿ, ಆ ಕ್ವಶನ್ನೇ ಇನ್ಕ್ಲೂಡ್ ಮಾಡಿದ್ದೀನಿ. ಏನು, ಡಿಫೈನ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್, ಗಿವ್ ಇಟ್ಸ್ SI ಯೂನಿಟ್. ಏನಿದು ರೆಸಿಸ್ಟಿವಿಟಿ, ಡಿಫೈನ್ ರೆಸಿಸ್ಟಿವಿಟಿ. ಈ ರೆಸಿಸ್ಟಿವಿಟಿನ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಲೂ ಕರೀತಾರೆ. ಅದಕ್ಕೆ ನಿಮಗೆ 2 ಥರನೂ ಕೇಳಿದ್ದೀನಿ, ಆರ್ ಡಿಫೈನ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಆರ್ ಡಿಫೈನ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಎ ಮಟೀರಿಯಲ್ ಅಂತ ಕೇಳಿದರು. ವಾಟ್ ಈಸ್ SI ಯೂನಿಟ್? ನಮ್ಗೆ ಆಲ್ರೆಡಿ ಗೊತ್ತಿದೆ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್, ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಆಲ್ರೆಡಿ ಗೊತ್ತು. ಅದನ್ನು ರಿಲೇಷನ್ ತಿಳ್ಕೊಂಡ್ರೆ ಆರಾಮ್ಸೆ ಬರಿಬೋದು. ಏನು, ಸೊ ಫಸ್ಟ್ ನಾನು ರೆಸಿಸ್ಟೆನ್ಸ್ನ ಬರೀತೀನಿ. ಏನು, ರೋ L/A. ಸಮ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವೆನ್ ಆರ್ ರೋ L ಡಿವೈಡೆಡ್ ಬೈ A ಅಂತ ಕೊಟ್ಟಿರೋದು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಮೀನಿಂಗ್ ಸೇಮ್. ಇಲ್ಲಿ ಸ್ಮಾಲ್ ಲೆಟರ್ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇಲ್ಲಿ ಎ ಅಂತಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅದಕ್ಕೆ ಹೇಳಿರೋದು, ನೀವು ಯಾವಾಗ ಸಿಂಬಲ್, ಅದು ಏನಂದರೆ ಫಾರ್ಮುಲಾ ಕೇಳಿದಾಗ ನೀವು ಫಾರ್ಮುಲಾ ಬರೆದು ಸಿಂಬಲ್ಸ್ನ ಮೀನಿಂಗ್ನ ಬರೀಲೇಬೇಕು. ಬರೀಲಿಲ್ಲ ಅಂದರೆ ಅರ್ಧ ಮಾರ್ಕ್ಸ್ ಹೋಯ್ತು. ಸೊ ಬಿಡಬೇಡಿ, ಓಕೆ, ಆ ಚಾನ್ಸ್ ಕೊಡಬೇಡಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನು, ಇಲ್ಲಿ ನೋಡಿ ಅವರು ರೆಸಿಸ್ಟಿವಿಟಿ ಕೇಳಿರೋದು. ಸೊ ಅದಕ್ಕೆ ನಾನು ಇದನ್ನು ರೀಅರೇಂಜ್ ಮಾಡಿರ್ತೀನಿ. ರೀಅರೇಂಜ್ ಮಾಡಿದ್ರೆ ಏನಾಗುತ್ತೆ, ಆರ್ ಎ ಡಿವೈಡೆಡ್ ಬೈ ಎಲ್. ಸೊ ಸಪೋಸ್ ನೀವು ಇದು ಬರೀಲಿಲ್ಲ ಅಂತಂದರೆ ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್, ಈ ಥರನೂ ಬರಿಬೋದು. ಏನು, ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಈಸ್ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಯೂನಿಟ್ ಏರಿಯಾ ಆಫ್ ಎ ಕ್ರಾಸ್ ಸೆಕ್ಷನ್ ಆ್ಯಂಡ್ ಯೂನಿಟ್ ಲೆಂತ್. ವಾಟ್ ಈಸ್ ಯೂನಿಟ್? ಒಂದಂತ
ಒಂದು ಯೂನಿಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅದರ ರೆಸಿಸ್ಟಿವಿಟಿ ಎಷ್ಟು ಅಂತ ಡಿಫೈನ್ ಮಾಡ್ಬೋದು. ಎಲ್ಲಿ ಮತ್ತೊಂದು ಸತಿ ಹೇಳ್ತೀನಿ ಕೇಳಿ, ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಈಸ್ ಈಕ್ವಲ್ ಟು, ಯಾವ ಸೈನ್ ಇದೆ, ಈಕ್ವಲ್ ಟು ಸೈನ್, ಈಸ್ ಈಕ್ವಲ್ ಟು ಆರ್ ಅಂದರೆ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಎಷ್ಟು ಯೂನಿಟ್ ಏರಿಯಾ ಆಫ್ ಎ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ ಆಫ್ ಎ ಕಂಡಕ್ಟರ್. ನೋಡಿ ಬೇಕಾದ್ರೆ ನೋಡಿ, ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಎ, ನೀವು ಬಯಾಟ್ ಮಾಡೋದು ಬೇಕಲ್ಲಿ ಫಾರ್ಮುಲಾಸ್ ಬರ್ಕೊಂಡ್ರೆ ಸಾಕು. ಏನು, ಕಂಡಕ್ಟರ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ ಆ್ಯಂಡ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈಸಿ ಅಲ್ಲ? ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಒಂದು ಸೆಷನ್ ತೊಗೊಂಡಿದ್ದೀನಿ. ಅದಕ್ಕೆ ದ ಇಂಪಾರ್ಟೆನ್ಸ್ ಫಾರ್ಮುಲಾಸ್ ಆಫ್ ಎಲೆಕ್ಟ್ರಿಸಿಟೀಸ್ ಚಾಪ್ಟರ್, ಹೆಡ್ಡಿಂಗ್ ಬಂದ್ಬಿಟ್ಟು ದ ಇಂಪಾರ್ಟೆನ್ಸ್ ಫಾರ್ಮುಲಾಸ್ ಆಫ್ ಫಿಸಿಕ್ಸ್ ಅಂತ ಇದೆ, ಒಂದು ಸತಿ ಚೆಕ್ ಮಾಡಿ. ಓಕೆ, ಅದರಲ್ಲಿ ಎಲ್ಲ ಫಾರ್ಮುಲಾಸ್, ಯೂನಿಟ್ಸ್ ಮತ್ತು ಅದು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಯಾವ ಥರ ಬರೀಬೋದು ಎಲ್ಲ ಇದೆ ಆ ವಿಡಿಯೋದಲ್ಲಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಏನು, ಡೆಫಿನೇಷನ್ ಆಯಿತು. ಓಕೆ, 1 ಮಾರ್ಕ್ಸ್ ಬಂತು, 1 ಮಾರ್ಕ್ ಫುಲ್. ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು ಇದು ಬರೆದ್ರೂ ಓಕೆ, ಓಕೆ, ಇದು ಬರೆದ್ರೂ ಓಕೆ. ಡೆಫಿನೇಷನ್ ಬರೆದ್ರೆ ಈ ಸ್ಟೇಟ್ಮೆಂಟ್ ಎಲ್ಲ ಬರೀಬೇಕು, ಫಾರ್ಮುಲಾ ಬರಿಬೇಡಿ. ಓಕೆನಾ? ಫಾರ್ಮುಲಾ ಕೇಳಿದ್ರೆ ಫಾರ್ಮುಲಾ ಬರೀರಿ. ಡೆಫಿನೇಷನ್ ಕೇಳಿದ್ರೆ ನೀವು ಸ್ಟೇಟ್ಮೆಂಟ್ ಎಲ್ಲ ಬರೀಬೇಕು. ಜಸ್ಟ್ ಫಾರ್ಮುಲಾ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಗಾಟ್ ಇಟ್? ಸೊ ನೆಕ್ಸ್ಟ್ ಎಸ್ ಐ ಯೂನಿಟ್. ಎಸ್ ಐ ಯೂನಿಟ್ ಏನು? ಸೊ ನೋಡಿ, ಈಸಿ ವೇ, ನೀವು ಬಯಾಟ್ ಮಾಡೋದೇ ಬೇಕಾಗಿಲ್ಲ. ಓ ಮೀಟರ್ ಅಂತ ನಾನು ಯಾರಾದರೂ ಗೊತ್ತಿದ್ದವ್ರು ಹೇಳ್ತಾರೆ, ಬಟ್ ಸಮ್ಟೈಮ್ಸ್ ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸರ್ ಇದು ಓಮ್ ಪರ್ ಮೀಟರಾ ಅಥವಾ ಓಮ್ ಮೀಟರಾ? ಫುಲ್ ಕನ್ಫ್ಯೂಸ್ ಆಗುತ್ತೆ. ಅವಾಗ ಏನು ಮಾಡ್ಬೇಕು, ಜಸ್ಟ್ ಫಾರ್ಮುಲಾ ರಿವೈಸ್ ಮಾಡ್ಕೊಳ್ಳಿ. ಏನದು? ರೋ ಓಮ್. ವಾಟ್ ಈಸ್ ದ ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಓಮ್ ಅಲ್ವಾ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೀಟರ್ ಸ್ಕ್ವೇರ್. ಏರಿಯಾ ಗೊತ್ತು ತಾನೆ? ಸರ್ಕಲ್ ಆದರೆ ಪೈ ಆರ್ ಸ್ಕ್ವೇರ್, ರೆಕ್ಟಾಂಗಲ್ ಆದರೆ ಲೆಂತ್ ಇಂಟು ಬ್ರೆಡ್ತ್, ಸ್ಕ್ವೇರ್ ಆದರೆ ಸೈಡ್ ಸ್ಕ್ವೇರ್. ಸೊ ಅದು ಲೆಂತ್ ಇಂಟು ಲೆಂತ್ ಯಾವುದ್ರಲ್ಲಿ ಮೆಜರ್ ಮಾಡ್ತಾರೆ? ಎಸ್ ಐ ಯೂನಿಟ್ ಮೀಟರ್ ಅಲ್ಲಿ ತಾನೆ? ಸೊ ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಅದು ಲೆಂತ್ ಇಂಟು ಬ್ರೆಡ್ತ್, ಮೀಟರ್ ಇಂಟು ಮೀಟರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್, ಪೈ ಇಸ್ ಎ ಕಾನ್ಸ್ಟೆಂಟ್, ಆರ್ ಸ್ಕ್ವೇರ್ ತೊಗೊಂಡ್ರೆ ಆರ್ ಇಸ್ ಎ ರೇಡಿಯಸ್. ಇನ್ ಎಸ್ ಐ ಯೂನಿಟ್ it is also length, so therefore meter, so meter square divided by L, it is a meter. So 1 m got cancel, remaining ohm meter ಅಷ್ಟೇ. ಇದನ್ನ ಈ ಥರನೂ ಬರೀತಾರೆ. ಸೊ ಎಕ್ಸಾಮಲ್ಲಿ ತುಂಬ ಮಕ್ಕಳು ತಪ್ಪು ಮಾಡೋದೇನಂತಂದರೆ ಡೈರೆಕ್ಟ್ ಇದನ್ನು ಬರೀತಾರೆ. ಡೋಂಟ್ ರೈಟ್ ದಿಸ್, ಯು ಫಸ್ಟ್ ರೈಟ್ ದಿಸ್ ಒನ್, ದೆನ್ ಇದು ತುಂಬ ಇಂಪಾರ್ಟೆಂಟು. ಇದನ್ನು ಬರೆದ್ಬಿಟ್ಟೆ ಇದು ಕೆಳಗಡೆ ಬರಬೇಕು. ಜಸ್ಟ್ ನೀವು ಕೆಳಗಡೆ ಬಂದರೆ ಮಾರ್ಕ್ಸ್ ಸಿಗಲ್ಲ. ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ನಾನು ಓಮ್ ಮೀಟರ್ ಬರೆದಿದ್ದೀನಿ ಸಿಂಬಾಲಿಕಲಿ, ಬಟ್ ಐ ಹ್ಯಾವ್ ನಾಟ್ ಗಾಟ್ ಎನಿ ಮಾರ್ಕ್ಸ್. ಯಾಕೆ ಕೊಡ್ತಾರೆ? ಅವ್ರು ಕೇಳಿರೋದು ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಮಾಡಿ ಅಂತ. ನೀವು ಶಾರ್ಟ್ ಕಟ್ಟಲ್ಲಿ ಬರೆದ್ರೆ ಹೀಗೆ. ಸೊ ಇದು ಬರೆದೆ ಈ ಥರ ಬರೀರಿ, ಶಾರ್ಟ್ ಕಟ್ ಮೆಥಡ್ ಫಾಲೋ ಮಾಡಿಬಿಡಿ. ಓಕೆ, ಬೋರ್ಡ್ ಎಕ್ಸಾಮ್ಗೆ. ಸೊ ಸ್ಕ್ರೀನ್ ಶಾಟ್ ತೊಗೊಂಡ್ರೆ ತೊಗೊಳ್ಳಿ, ಈಸಿ. ಓಕೆ, ಸೊ ಇಲ್ಲಿ ನಿಮಗೆ ಡೆಫಿನೇಷನ್. ಓಕೆ, 1 ಸೆಕೆಂಡ್. ಇಲ್ಲಿ 1 ಮಾರ್ಕ್, ಎಸ್ ಐ ಯೂನಿಟ್ 1 ಮಾರ್ಕ್, ಫಾರ್ಮುಲಾಗೆ ಎಲ್ಲಿ ರಿಅರೇಂಜ್ ಮಾಡಿರೋದು 1 ಮಾರ್ಕ್, ಯೂನಿಟ್ 1 ಮಾರ್ಕ್. ಸೊ 1 ಸ್ಲೈಡಲ್ಲಿ ಆಲ್ಮೋಸ್ಟ್ ನಾವು 4 ಪ್ರಾಬಬಿಲಿಟಿ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಯಾವ ಥರ ಕೇಳಿದ್ರೆ ಯಾವ ಥರ ಬರಿಬೇಕು ಅನ್ನೋದು ಈಸಿ. ಇಷ್ಟು ನಿಮ್ಗೆ ಜಸ್ಟ್ ಫಾರ್ಮಲ್ಸ್ ಬರೆದ್ರೆ ಆರಾಮ್ಸೆ ನೆನಪಿದ್ರೆ ಡೆಫಿನೇಷನ್ ಬರಿಬೋದು, ಎಸ್ ಐ ಯೂನಿಟ್ ಬರಿಬೋದು, ರಿಲೇಷನ್ ಬರಿಬೋದು, ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಬರಿಬೋದು. ಒಂದು ನೆನ್ಪಿಟ್ರೆ ಸಾಕು. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೇಮ್ ದ ಡಿವೈಸ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ? ಯಾ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸ್ಟಿಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೊಂದು ಸತಿ. ಓಕೆ, ಸೊ ನೇಮ್ ಡಿವೈಸ್ ವಿಚ್ ಈಸ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಸ್ಟೇಟ್ ಹೌ ಇಟ್ ಈಸ್ ಕನೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ವಾವ್. ಸೊ ಯಾವುದಪ್ಪ? ಪೊಟೆನ್ಷಿಯಲ್ ಡಿಫರೆನ್ಸ್. ನೇಮ್ ದ ಡಿವೈಸ್. ಎಲೆಕ್ಟ್ರಿಕ್ ಕರೆಂಟ್ಗೆ ಅಮೀಟರ್. ಪೊಟೆನ್ಷಿಯಲ್ ಡಿಫರೆನ್ಸ್, ಇಟ್ ನಾಟ್ ಜಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್, ಇಟ್ ಇಸ್ ಎ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅಲ್ಲೇ ಡೆಫಿನೇಷನ್ ಗೊತ್ತಾಯಿತು. ಇಟ್ ಇಸ್ ಅ ವರ್ಕ್ ಡನ್ ಆನ್ ಎ ಯೂನಿಟ್ ಚಾರ್ಜ್ ಟು ಬ್ರಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಅದು ಡೆಫಿನೇಷನ್ ಆಯಿತು. ಅದು ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡೋಕ್ಕೆ ನಾವು ಒಂದು ಡಿವೈಸ್ನ ಯೂಸ್ ಮಾಡ್ತೀವಿ ಅಥವಾ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ. ಆ ಇನ್ಸ್ಟ್ರೂಮೆಂಟ್ ಹೆಸರೇನು? ವೋಲ್ಟ್ ಮೀಟರ್. ಎಲ್ಲಿ? ವೋಲ್ಟ್ ಮೀಟರ್. ಓಕೆ, ಸೊ ವೋಲ್ಟ್ ಮೀಟರ್ ಆಯಿತಾ? ವೋಲ್ಟ್ ಮೀಟರ್. ಓಕೆ, ವೋಲ್ಟ್ ಮೀಟರ್ ಆಯಿತು. ನೆಕ್ಸ್ಟ್, ಹೌ ಇಟ್ ಈಸ್ ಕನೆಕ್ಟೆಡ್. ಹೇಗೆ ನಾವು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡ್ತೀವಿ? ಸೀರೀಸ್ ಪ್ಯಾರಲಲ್ಲ?
ಸೊ ನಮ್ಗೆ ಗೊತ್ತಾಯಿತು ಆಮೀಟರ್ it measures amount of electric current ಅಥವಾ you can say it measures the magnitude of electric current ಅಲ್ವಾ. ಸೊ ಅದೇ ರೀತಿ ಇಲ್ಲಿ ವೋಲ್ಟ್ ಮೀಟರ್ it measures the magnitude of potential difference. Current ammeter connected in a series. Voltmeter parallel opposite. ಯಾಕೆ? Where ammeter has low resistance, here voltmeter has high resistance. That is the reason we connect it is in a parallel combination to the circuit. ಅಷ್ಟು ಗೊತ್ತಾದ್ರೆ ಸಾಕು. ಸೊ ನೋಡಿ voltmeter has high resistance ಮತ್ತೆ always connected in parallel to the circuit. ನೋಡಿ. ಸೊ ಇದ್ರ ಮೂಲಕ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ 1 ಮಾರ್ಕ್, ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ 1 ಮಾರ್ಕ್. ಓಕೆ, ಸೊ ಟೋಟಲ್ 2 ಮಾರ್ಕ್ಸ್. ನೋಡಿ ಸ್ಕ್ರೀನ್ ಶಾಟ್ ತಗೊಳ್ಳಂಗಿತ್ತ ತಗೊಳ್ಳಿ. ಗಾಟ್ ಇಟ್? ಸೊ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ರೆಕಾರ್ಡ್. ಓಕೆ, ಆಗ್ತಿದೆ. ಸ್ಟೇಟ್ ಓಮ್ಸ್ ಲಾ. ನಾವು ಇದನ್ನ ಏನಂತ ಕರಿಬೋದು ಅಂತಂದ್ರೆ ಹಾಟ್ ಕ್ವೆಶ್ಚನ್ ಅಂತ ಬರಿಬೋದು. ಹಾಟ್ ಕ್ವೆಶ್ಚನ್ ಏನದು? ಪ್ರತಿ ಸತಿನೂ ಒಂದಿಲ್ಲ ಒಂದು ವರ್ಷ ಕೇಳ್ತಾರೆ ಇದನ್ನು. ಹಾಟ್ ಕ್ವೆಶ್ಚನ್ ಚಾನ್ಸಸ್ 90% ಇದೆ ಮತ್ತೆ ಕೇಳ್ತಾರೆ ಅನ್ನೋದು. ಏನು ಇಲ್ಲಿ ನೋಡಿ, ಸ್ಟೇಟ್ ಓಮ್ಸ್ ಲಾ ರೈಟ್ ದ ಕಂಡೀಷನ್ ಇನ್ ವಿಚ್ ದಿಸ್ ಲಾ ಈಸ್ ಒಬೇಡ್. ಇಲ್ಲಿ ನಮಗೆ ಓಮ್ಸ್ ಲಾ ಸ್ಟೇಟ್ಮೆಂಟ್ ಕೊಡಬೇಕು. ಓಮ್ಸ್ ಲಾ ಸ್ಟೇಟ್ಮೆಂಟ್ ಕೊಟ್ಟು ಆ ಕಂಡೀಷನ್ ಬರಬೇಕು, ಯಾವಾಗ ಈ ಓಮ್ಸ್ ಲಾ ಅಪ್ಲಿಕೇಬಲ್ ಆಗುತ್ತೆ, ಒಬೇ ಆಗುತ್ತೆ ಅನ್ನೋದು. ಓಕೆ, ಸೊ ಇಲ್ಲಿ ನಾನು ಶಾರ್ಟಲ್ಲಿ ಹೇಳ್ತೀನಿ, ಯಾಕೆಂದರೆ ಆಲ್ರೆಡಿ 1 ಶಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ. ಸ್ಟಿಲ್ ಇಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಏನು ಹೇಳ್ಬೋದು? ಸೊ ಇಲ್ಲಿ ನಮಗೆ ಜಸ್ಟ್ ಇಫ್ ಯು ರಿಮೆಂಬರ್, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಕರೆಂಟು ಇನ್ಕ್ರೀಸ್ ಆಗುತ್ತಂತೇಳಿ ಯಾರು ಹೇಳಿದ್ರು? ಓಮ್ಸ್, ಜಾರ್ಜ್ ಸೈಮನ್ ಓಮ್ ಒಂದು ಸ್ಮಾಲ್ ಆಕ್ಟಿವಿಟಿ ಲ್ಯಾಬಲ್ಲಿ ಕಂಡಕ್ಟ್ ಮಾಡಿ ಹೇಳ್ತಾರೆ. ನಾವು ಆಲ್ರೆಡಿ ಗ್ರಾಫ್ನ ಸ್ಟಡೀಸ್ ಮಾಡಿದ್ವಿ ವ್ಯಾಲ್ಯೂಸ್ ತಗೊಂಡು ಅಲ್ವಾ. ಸೊ ಆ ಆಕ್ಟಿವಿಟಿ ಮೂಲಕ ಇವರು ಕಂಡುಕೊಳ್ಳೋದು ಏನಪ್ಪ ಅಂತಂದರೆ, ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸಸ್ ದ ಅಮೌಂಟ್ ಆಫ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್ ಅವ್ರು ಹೇಳೋದು. ಓಕೆ, ಸೊ ಜಸ್ಟ್ ಅವರು ಈ ರಿಲೇಷನ್ ಕೊಡ್ತಾರೆ, ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಮತ್ತೆ ಹೇಳ್ತೀನಿ, ಇಟ್ ಈಸ್ ನಾಟ್ ಐ ಪ್ರಪೋರ್ಷನಲ್ ಟು ವಿ, ಇಟ್ ಈಸ್ ನಾಟ್, ನೋ. ಓಕೆ, ಅವ್ರು ಇದನ್ನ ಕೊಡೋದು. ಓಕೆ, ಸೊ ಇಲ್ಲಿ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ನಾನು ತೆಗಿಬೇಕು. ಏನು ಮಾಡ್ಬೋದು? ವಿ ಆರ್ ಐ ಇದೇ ಪ್ರಪೋರ್ಷನಲ್ ಕಾನ್ಸ್ಟೆಂಟ್. ಅದನ್ನು ನಾವು ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತ ಹೇಳೋದು. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್, ಓಕೆ, ವಿಚ್ ಅಪೋಸಸ್ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಓಕೆ, ಸೊ ವಿ ಈಸ್ ಈಕ್ವಲ್ ಟು ಇದನ್ನು ಐ ಆರ್ ಅಂತಲೂ ಬರೀಬೋದು. ಜಸ್ಟ್ ಈ ಸ್ಟೇಟ್ಮೆಂಟ್, ಐ ಮೀನ್ ಆ ರಿಲೇಷನ್ ನೆನ್ಪಿಟ್ಕೊಂಡ್ರೆ ನೀವು ಸ್ಟೇಟ್ಮೆಂಟ್ ಬರಿಬೋದು. ಹೇಗೆ? ವಿ ಪ್ರಪೋರ್ಷನಲ್ ಟು ಐ ಇದೆ. ಯಾವ ಥರ ಪ್ರಪೋರ್ಷನಲ್? ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಥವಾ ಡೈರೆಕ್ಟ್ ಪ್ರಪೋರ್ಷನಲ್? ಯು ಕ್ಯಾನ್ ಸಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಏನು ಬರಿಬೋದು? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎ ಎಂಡ್ಸ್ ಆಫ್ ಎ ಕಂಡಕ್ಟರ್. ಓಕೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ಎಂಡ್ಸ್ ಆಫ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಏನು ಹೇಳ್ತಾರೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಹೆಚ್ಚಾದಂಗೆ ಅಮೌಂಟ್ ಆಫ್ ಕರೆಂಟ್ ಹೆಚ್ಚಾಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕಮ್ಮಿ ಆದಂಗೆ ಅಮೌಂಟ್ ಆಫ್ ಕರೆಂಟು ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದನ್ನೇ ಒಂದು ಮ್ಯಾಥಮೆಟಿಕಲ್ ಸಿಂಬಲ್, ಐ ಮೀನ್ ಮ್ಯಾಥಮೆಟಿಕಲ್ ರಿಲೇಷನಲ್ಲಿ ಹೇಳ್ತಾರೆ, ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐ. ಓಕೆ, ಯಾವ ಥರ ವಿ ಚೇಂಜ್ ಆಗುತ್ತೆ ಅದೇ ಥರ ಐನು ಚೇಂಜ್ ಆಗುತ್ತೆ. ಸೊ ಅಷ್ಟೇ. ಏನು ಮತ್ತೆ ಅಷ್ಟು ಸ್ಟೇಟ್ಮೆಂಟ್ ಬರೆದ್ರೆ ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಏನದು? ದಿಸ್ ಸ್ಟೇಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಇನ್ನೂ ಇದೆ,
there is some physical quantity that also should be same, that also should remain same as a temperature. Temperature ತರನೇ ಆ ಫಿಸಿಕಲ್ ಪ್ಯಾರಾಮೀಟರ್ನು ಚೇಂಜ್ ಆಗಬಾರ್ದು. ಆ ಫಿಸಿಕಲ್ ಕ್ವಾಂಟಿಟೀಸ್ ಯಾವ? ಫಾರ್ ಎಕ್ಸಾಂಪಲ್ ಇದನ್ನು ನಾವು ಕಂಡಕ್ಟರ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಲೆಂತ್ ಇಸ್ 5 ಸೆಂಟಿಮೀಟರ್. ಥ್ರೂ ಔಟ್ ಎಕ್ಸ್ಪೆರಿಮೆಂಟ್ ಇಟ್ ಶುಡ್ ಬಿ 5 ಸೆಂಟಿಮೀಟರ್ ಓನ್ಲಿ. ಇದು ವೇರಿ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ವೇರಿ ಆಗುತ್ತೆ. ಓಕೆ, ಅದೊಂದು. ಡೈಮೆನ್ಷನ್ಸ್ ಆಯಿತು, ಡೈಮೆನ್ಷನ್ಸ್ ಚೇಂಜ್ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಮಟೀರಿಯಲ್ಲು ಸೇಮ್ ಇರಬೇಕು. ಓಕೆ, ನೇಚರ್ ಆಫ್ ದ ಮಟೀರಿಯಲ್. ಇಲ್ಲಿ ನಾನು ಕಾಪರ್ ಯೂಸ್ ಮಾಡಿದೆ, ನೆಕ್ಸ್ಟ್ ಅಬ್ಸರ್ವೇಷನ್ಗೆ ನಾನು ಐರನ್ ಯೂಸ್ ಮಾಡ್ತೀನಿ ಅಂದರೆ ಇಟ್ ಗಿವ್ಸ್ ಡಿಫ್ರೆಂಟ್ ವ್ಯಾಲ್ಯೂಸ್. ಸೊ ಅದಕ್ಕೆ ಹೇಳೋದು ಏನಂತಂದರೆ, ಇಟ್ ಒಬೇಸ್ ಓನ್ಲಿ ವೆನ್ ಟೆಂಪ್ರೇಚರ್ ರಿಮೈನ್ಸ್ ಸೇಮ್, ನೇಚರ್ ಆಫ್ ದ ಮಟೀರಿಯಲ್ ಇಸ್ ಸೇಮ್, ಆ್ಯಂಡ್ ದ ಡೈಮೆನ್ಷನ್ಸ್ ಆಫ್ ಮಟೀರಿಯಲ್ ಈಸ್ ಆಲ್ಸೋ ಸೇಮ್. ಲೆಂತ್ ಚೇಂಜ್ ಆಗಬಾರ್ದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಆಗಬಾರ್ದು, ಮಟೀರಿಯಲು ಚೇಂಜ್ ಆಗಬಾರ್ದು, ಟೆಂಪ್ರೇಚರು ಚೇಂಜ್ ಆಗಬಾರ್ದು. ಈ ಕಂಡೀಷನಲ್ಲಿ ನಮಗೆ ಈ ಓಮ್ಸ್ ಲಾ ವ್ಯಾಲಿಡ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳೋದು ನೋಡಿ. ಕಂಡೀಷನ್ಸ್ ಏನು? ಕಂಡೀಷನ್ಸ್ ಡನ್ 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 ಏನಿದೆ? ಅಪ್ಲಿಕೇಬಲ್ ಓನ್ಲಿ ಫಿಸಿಕಲ್ ಕಂಡೀಷನ್ಸ್, ಟೆಂಪ್ರೇಚರ್, ಮಟೀರಿಯಲ್, ನೇಚರ್ ಆಫ್ ದ ಮಟೀರಿಯಲ್, ಡೈಮೆನ್ಷನ್ಸ್, ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ರಿಮೈನ್ ಸೇಮ್. ಇವೆಲ್ಲ ಸೇಮ್ ಇದ್ದಾಗ ಮಾತ್ರ ಓಮ್ಸ್ ಲಾ ಒಬೇ ಆಗುತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಹೇಳೋದು ಇಟ್ ಈಸ್ ನಾಟ್ ಎ ಯೂನಿವರ್ಸಲ್ ಲಾ, ಇಟ್ ಈಸ್ ನಾಟ್ ಎ ನೇಚರ್ ಲಾ. ಓಕೆ, ನಿಮಗೆ ಕೇಳ್ಬೋದು ವೈ ಓಮ್ಸ್ ಲಾ ಈಸ್ ನಾಟ್ ಎ ಯೂನಿವರ್ಸಲ್ ಲಾ. ಯು ಕ್ಯಾನ್ ಗಿವ್ ದಿಸ್ ರೀಸನ್. If temperature changes, if nature of the material changes, if dimensions of the conductor changes, Ohm's law is not valid. ಯಾವಾಗ ಯೂನಿವರ್ಸಲ್ ಲಾ ಆಗುತ್ತೆ? ಯಾವುದೇ ಒಂದು ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಫಿಸಿಕಲ್ ಕಂಡೀಷನ್ಸ್, ಆವಾಗ ಮಾತ್ರ ಅದು ಯೂನಿವರ್ಸಲ್ ಲಾ ಅಂತ ಕರೀತಾರೆ. ಎಕ್ಸಾಂಪಲ್, ಕ್ಯಾಪಿಟಲ್ ಲೆಟರ್ ಜಿ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿಥಿಂಗ್ ಅಲ್ವಾ? ಸೊ ಆ ಥರ ಇದ್ದಾಗ ಅದನ್ನು ಯೂನಿವರ್ಸಲ್ ಲಾ ಅಂತ ಕರೀತಾರೆ. ಇದು ಇಟ್ ಈಸ್ ನಾಟ್ ಎ ಯೂನಿವರ್ಸಲ್ ಲಾ. ಗೊತ್ತಾಯ್ತಾ? So screenshot ತಗೊಳ್ಳಿ. Let's move on to the next question. List the factors on which resistance of a conductor depends. Oh, easy. Write the formula showing relation of resistance with these factors. So ನಮ್ಗೆ ಗೊತ್ತು. ಸೊ ಜಸ್ಟ್ ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನು ಫಾರ್ಮುಲಾ ಅದು? R is equal to rho L by A. Rho L by A. ಈ ಫಾರ್ಮುಲಾ ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ 3 ಪಾಯಿಂಟ್ಸ್ ಬರಿಬೋದು. ಒಂದು, ನೇಚರ್ ಆಫ್ ದ ಮಟೀರಿಯಲ್, ಫಸ್ಟ್ ಡಿಪೆಂಡೆಂಟ್ ಫ್ಯಾಕ್ಟರ್, ಸೆಕೆಂಡ್ ಲೆಂತ್ ಆಫ್ ದ ಕಂಡಕ್ಟರ್, ಥರ್ಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್. 3 ಬರಿಬೋದು. ಲಾಸ್ಟ್ಗೆ ಟೆಂಪ್ರೇಚರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆಸ್ ಟೆಂಪ್ರೇಚರ್ ಇನ್ಕ್ರೀಸಸ್, resistance is also increases. one shot video ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು. ಗೋ ಅಂಡ್ ವಾಚ್ ಇಟ್. ಓಕೆ, ಸೊ ಫಸ್ಟ್ ಒನ್, ಲೆಂತ್ ಡನ್. ಓಕೆ, ಆನ್ ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡನ್, ಆನ್ ನೇಚರ್ ಆಫ್ ದ ಮಟೀರಿಯಲ್ ಡನ್, ಟೆಂಪ್ರೇಚರ್ ದಟ್ ಈಸ್ ಟಿ, ಬಟ್ ಫಾರ್ಮುಲಾದಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಓಕೆ, ಸೊ ಈ ಟೆಂಪ್ರೇಚರ್ ಮೇಲೆ ನಿನಗೆ ಬೇರೆ ಥರ ಕ್ವಶನ್ಸ್ ಕೇಳ್ತಾರೆ. ಗ್ರಾಫಿಕಲ್ ಮೆಥಡ್ ಮೇಲೆ IV ಗ್ರಾಫ್ ಕೊಡ್ತಾರೆ. ಯಾವ ಸ್ಲೋಪ್ದು ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ ಕೇಳ್ತಾರೆ. ಸಮಟೈಮ್ಸ್ ದೇ ಲಾಸ್ಕ್ ಯು ಅಬೌಟ್ ಸೀರೀಸ್ ಕಾಂಬಿನೇಷನ್, ಪ್ಯಾರಲ್ ಕಾಂಬಿನೇಷನ್ ಆಲ್ಸೋ, ಗಿವಿಂಗ್ VI ಗ್ರಾಫ್ ಅಥವಾ IV ಗ್ರಾಫ್. ಯು ಹ್ಯಾವ್ ಟು ನೋ ದ ರಿಲೇಷನ್. VI ಗ್ರಾಫ್ ಅಂದರೆ ದ ಸ್ಲೋಪ್ ಗಿವ್ಸ್ ರೆಸಿಸ್ಟೆನ್ಸ್, IV ಗ್ರಾಫ್ ಅಂದರೆ ಸ್ಲೋಪ್ ಗಿವ್ಸ್ ಕಂಡಕ್ಟನ್ಸ್. ಓಕೆ, ಸೊ ಇಷ್ಟಾದಮೇಲೆ ಇಲ್ಲಿ ಅವರು ಫಾರ್ಮುಲಾ ಕೇಳಿರೋದ್ರಿಂದ ಇಲ್ಲಿ ಬರಿಬೇಕು. ನೀವು ಅಲ್ಲೇ ಸ್ಟಾರ್ಟಿಂಗಲ್ಲಿ ಬರಿಬಾರ್ದು, ಇಲ್ಲಿ ಬರಿಬೇಕು. ಏನು? ರೋ L by A. ಎಷ್ಟು ಬರೆದ್ರೆ ಸಾಕು. ಇಷ್ಟು ಬರೆದಾದ್ಮೇಲೆ ಸಿಂಬಲ್ ಬರೀಬೇಕು. ಆಲ್ರೆಡಿ ಸಿಂಬಲ್ ಬರೆದಿರೋದ್ರಿಂದ ಇಲ್ಲಿ ಬೇಕಾಗಿಲ್ಲ. ಓಕೆ, ಅವ್ರು ಪರ್ಟಿಕ್ಯುಲರ್ ಆಗಿ ಸಿಂಬಲ್ ಕೇಳಿದ್ರೆ, ಫಾರ್ಮುಲಾ ಕೇಳಿದ್ರೆ ಅವಾಗ ಸಿಂಬಲ್ ಮೀನಿಂಗ್ ಬರಿಬೇಕು. ಓಕೆ, ರೋ ಅಂದ್ರೇನು, ಎಲ್ ಅಂದ್ರೇನು, ಎ ಅಂದ್ರೇನು, ಆರ್ ಅಂದ್ರೇನು ಎಲ್ಲನೂ ಬರಿಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಾಗೋದು ಇದು 2 ಮಾರ್ಕ್ಸ್ ಕ್ವಶನ್. ಆಫ್ 2 ಮಾರ್ಕ್ಸ್ ಬರುತ್ತೆ. ಫಾರ್ಮುಲಾ 1 ಮಾರ್ಕ್, 3 ಮಾರ್ಕ್ಸ್. 3 ಮಾರ್ಕ್ಸ್. ಓಕೆ, ಸೊ ನೋಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್.
So let's move on to the next question. State Ohm's law. Draw the shape of curve obtained when a graph is plotted between I and V. Between ಅಂತ ಕೇಳಿರೋದು, ನೀವು ಐ ವಿ ಬರಿಬೋದು ಅಥವಾ ವಿ ಐನೂ ಬರಿಬೋದು, ನೋ ಪ್ರಾಬ್ಲಮ್. ಬಟ್ ಯು ಹ್ಯಾವ್ ಟು ನೋ ಸ್ಲೋಪ್. ವಿ ಐ ತೊಗೊಂಡ್ರೆ ಯಾವ ಕ್ವಾಂಟಿಟಿ ನಮಗೆ ಸಿಗುತ್ತೆ, ಐ ವಿ ತೊಗೊಂಡ್ರೆ ಯಾವ ಕ್ವಾಂಟಿಟಿ ನಮಗೆ ಸಿಗುತ್ತೆ ಅನ್ನೋದು ಅದು ಗೊತ್ತಿಲ್ಲ ಅಂತಂದರೆ ನೋ. ಓಕೆ, ಸೊ ಸ್ಟೇಟ್ಮೆಂಟ್ ಆಲ್ರೆಡಿ ನಾವು ಲಾಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಗೇನ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಇಟ್ ಅಗೇನ್. ಓಕೆ, ಸೊ ನೆಕ್ಸ್ಟ್ ಒನ್, ಸ್ಲೋಪ್ ಯಾವ ಥರ ಬರೆಯೋದು? ಬಿ ಆಗಿರೋದ್ರಿಂದ ಬಿ ಇಲ್ಲಿ ಬರೀತೀನಿ. ಸೊ ಓಕೆ, ವಿ ಐ ತಗೋತೀನಿ, ವಿ ಐ. ಈ ಥರ ಬರುತ್ತೆ ನಿಮಗೆ ಗ್ರಾಫ್. ಓಕೆ, ನೀವು ಇನ್ನೊಂದು ಥರನೂ ಬರೀಬೋದು. ಯಾವ ಥರ ಅಂತಂದರೆ ಇದು ಐ ವಿ. ಸೊ ಇಲ್ಲಿ ನೋಡಿ, ಇದು ವಿ ಐ ಗ್ರಾಫ್, ಇದು ವಿ ಐ ಗ್ರಾಫ್. ಓಕೆ, ಇದು ಐ ವಿ ಗ್ರಾಫ್, ಐ ವಿ ಗ್ರಾಫ್. ಸೊ ಇಲ್ಲಿ ಸ್ಲೋಪ್ ನಿಮ್ಗೆ ಏನು ಕೊಡುತ್ತೆ ಅಂತಂದರೆ, ಸ್ಲೋಪ್ ಗಿವ್ಸ್ ಯು ರೆಸಿಸ್ಟೆನ್ಸ್. ಹಿಯರ್ ಸ್ಲೋಪ್ ಗಿವ್ಸ್ ಯು ಕಂಡಕ್ಟೆನ್ಸ್. They are inversely proportional. Okay, resistance and conductance, it is given by G. ಈ ಥರ. ಓಕೆ, ಇದು ಬರಿಬೋದು, ಇದು ಬರಿಬೋದು, ಯಾವುದಾದ್ರೂ ಬರಿಬೋದು. ಓಕೆ, ನೋ ಪ್ರಾಬ್ಲಮ್. ವೆನ್ ದ ಆಸ್ಕ್ ಅಬೌಟ್ ಕರ್ವ್ಸ್, ರಿಲೇಷನ್ ಬರಿ ಅಂತ ಹೇಳಿದ್ರದು. ಅವರು ಪರ್ಟಿಕ್ಯುಲರ್ ಆಗಿ ಐ ವಿ ಗ್ರಾಫೇ ಬರಿ ಅಂತಂದರೆ ಇದು ಬರಿಬೇಕು, ಅಥವಾ ವಿ ಐ ಗ್ರಾಫ್ ಬರಿಬೇಕಂದ್ರೆ ಇದು ಬರಿಬೇಕು. ಜಸ್ಟ್ ಲುಕ್ ಎಟ್ ದ ಆಕ್ಸಿಸ್. ದಿಸ್ ಇಸ್ voltage, this is current, this is current, and this is voltage. ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವೆಶನ್ ಸ್ಕ್ರೀನ್ಶಾಟ್ ತೊಗೊಂಡ್ರಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೇಮ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಫಾರ್ ಮೆಜರಿಂಗ್. ಅಗೇನ್ ಇಟ್ ಇಸ್ ರಿಪೀಟೆಡ್ ಕ್ವೆಶನ್, ಸಿ ಮಲ್ಟಿಪಲ್ ಟೈಮ್ಸ್. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್, ವೋಲ್ಟ್ಮೀಟರ್, ಎಲೆಕ್ಟ್ರಿಕ್ ಕರೆಂಟ್, ಆಮೀಟರ್. ಇಲ್ಲಿ ನೋಡಿ, ಇವೇ ಆನ್ಸರ್ಸ್. ಈಸಿ ಅಲ್ಲ? ನೀವು ಹೋದ್ರೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ದಟ್ಸ್ ಇಟ್. ಯಾವ ಥರ ಕನೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಲ್ಲ? ಆಮೀಟರ್ ಸೀರೀಸ್, ವೋಲ್ಟ್ ಮೀಟರ್ ಪ್ಯಾರಲಲ್. ಓಕೆ, ಇಲ್ಲೇ ಬರೀತೀನಿ. ಮಲ್ಟಿಪಲ್ ಟೈಮ್ಸ್ ಹೋದರೆ ನಿಮಗೆ ಜಾಸ್ತಿ ಹೊತ್ತು ನೆನಪಲ್ಲಿ ಉಳಿಬೋದು. ಓಕೆ, ವೋಲ್ಟ್ ಮೀಟರ್ ಪ್ಯಾರಲಲ್ ಕಾಂಬಿನೇಷನ್ ಆ್ಯಂಡ್ ಆಮೀಟರ್ ಸೀರೀಸ್ ಕಾಂಬಿನೇಷನ್. ಓಕೆ, so take the screenshot. So let's move on to the next question. Two wires of equal lengths, one copper, equal length allide, uddanu same ide, but different material idena. Okay, different material. Copper ondide, nichrome ondide, have same resistance. ವಿಚ್ ವೈರ್ ವಿಲ್ ಬಿ ಥಿಕ್ಕರ್? ಹಾಂ, ಇಲ್ಲೇನು ಕೇಳಿರೋದು? ನೇಚರ್ ಆಫ್ ದ ಮಟೀರಿಯಲ್ ಕೇಳಿದ್ದಾರೆ, ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, ಹಾಗೆ ಇನ್ನೇನಾದರೂ ಕೊಟ್ಟಿದ್ದಾರೆ. ಎ ಬಗ್ಗೆ ಕೇಳ್ತಿರೋದು. ನೋಡಿ, ಸಿಂಪಲ್ ಐಡೆಂಟಿಫೈ ಮಾಡೋದು ನೀವು ಕಲಿಬೇಕು. ಇಲ್ಲಿ ಈಕ್ವಲ್ ಲೆಂತ್ ಎಲ್ ಕೊಟ್ಟಿದ್ದಾರೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಕಾಪರ್ ವೈರ್ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ. ಓಕೆ, ಸೇಮ್ ರೆಸಿಸ್ಟೆನ್ಸ್ ಆರ್ ಥಿಕ್ಕರ್ ಆ್ಯಂಡ್ ಥಿನ್ನರ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬಗ್ಗೆ ಕೇಳಿರೋದು. What is the relation between all these four? ನಮಗೆ ಗೊತ್ತಿದೆ, R is equal to rho L by A. ಅವ್ರು ಕೇಳ್ತಿರೋದು ಎ ಬಗ್ಗೆ. ಅವಾಗ ಏನಾಗುತ್ತೆ,
ನೀವು ರೀಅರೇಂಜ್ ಮಾಡಿದ್ರೆ ರೋ ಎಲ್ ಡಿವೈಡೆಡ್ ಬೈ ಆರ್. ನೋಡಿ ಈ ರಿಲೇಷನ್ ಯೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡ್ಬೋದು ತಾನೆ, ಯಾಕೆ ಅಂತ. ವಿಚ್ ಒನ್ ವಿಲ್ ಬಿ ಥಿಕ್ಕರ್, ವಿಚ್ ಒನ್ ವಿಲ್ ಬಿ ಥಿಕ್ಕರ್. ಇಲ್ಲಿ ನೋಡಿ ವಿಚ್ ಒನ್ ಯಾವುದು, ಓಕೆ. ಸೊ ವಿಚ್ ವೈರ್ ವಿಲ್ ಹ್ಯಾವ್ ಮೋರ್ ರೆಸಿಸ್ಟಿವಿಟಿ. Resistivity, it is the property of material alba. So here copper is a pure metal, nichrome is the alloy. So we know that alloy will be having more resistivity, specific resistance. Copper is a pure metal, it has less resistance. ಅದಕ್ಕೆ ನಾವು ಈ ಕನೆಕ್ಟಿಂಗ್ ವೈರ್ಸ್ ಅಲ್ಲಿ ಟ್ರಾನ್ಸ್ಮಿಷನ್ ಆಫ್ ಕರೆಂಟ್ ಅಥವಾ ಪವರ್ ಅಲ್ಲಿ ಯೂಸ್ ಮಾಡೋದು, ಬಿಕಾಸ್ ಇಟ್ ಹ್ಯಾಸ್ ಲೆಸ್ ರೆಸಿಸ್ಟೆನ್ಸ್, ಸೊ ದ್ಯಾಟ್ ಮೋರ್ ಅಮೌಂಟ್ ಆಫ್ ಕರೆಂಟ್ ಕ್ಯಾನ್ ಫ್ಲೋ. ಆದ್ರಿಂದ ಓಕೆ. ಸೊ ಇಲ್ಲಿ ಕಾಪರ್ ಮತ್ತು ನೈಕ್ರೋಮ್ ಸೇಮ್ ಲೆಂತ್ ಇದೆ, ಸೇಮ್ ರೆಸಿಸ್ಟೆನ್ಸ್ ಇದೆ, ಬಟ್ ಡಿಫ್ರೆಂಟ್ ಮಟೀರಿಯಲ್ ಇದೆ. ಇಲ್ಲಿ ಸೇಮ್ ರೆಸಿಸ್ಟೆನ್ಸ್ ಅಂತಂದರೆ ಆಫರಿಂಗ್ ಸೇಮ್ ಅಮೌಂಟ್ ಆಫ್ ಅಪೋಸಿಂಗ್ ಫಾರ್ ಫ್ಲೋ ಆಫ್ ಕರೆಂಟ್. ಇಲ್ಲಿ ಕರೆಂಟ್ ಈಕ್ವಲ್ ಆಗಿ ಫ್ಲೋ ಆಗಬೇಕಂದ್ರೆ ಇಲ್ಲಿ ಡಿಫ್ರೆಂಟ್ ಆಗಿರೋದು, ಇಲ್ಲಿ ಕೇಳಿರೋದು ಥಿಕ್ಕರ್ ಆರ್ ಥಿನ್ನರ್, ಥಿಕ್ಕರ್ ಆರ್ ಥಿನ್ನರ್ ಅಂತ ಕೇಳಿರೋದು. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ನೈಕ್ರೋಮ್ ಈಸ್ ಎ ಅಲಾಯ್ ವಿಚ್ ಹ್ಯಾಸ್ ಮೋರ್ ರೆಸಿಸ್ಟಿವಿಟಿ, ಹೆನ್ಸ್ ಇಟ್ ಶುಡ್ ಬಿ ಥಿಕ್ಕರ್ ಸೊ ದ್ಯಾಟ್ ಮೋರ್ ಅಮೌಂಟ್ ಆಫ್ ಕರೆಂಟ್ ಕ್ಯಾನ್ ಫ್ಲೋ, ಹೆನ್ಸ್ ರೆಸಿಸ್ಟೆನ್ಸ್ ಕ್ಯಾನ್ ಬಿ ಮ್ಯಾಚ್ಡ್. ಅದರಿಂದ ನಿಮಗೆ ಥಿಯರಿಟಿಕಲಿ ಗೊತ್ತು, ಬಟ್ ಎಕ್ಸಾಮಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಅದನ್ನು ಇಂಪಾರ್ಟೆಂಟ್ ತಾನೆ. ಸೊ ಅದಕ್ಕೆ ಇಲ್ಲಿ ನಾ ಹೇಳ್ತೇನೆ, ಇಲ್ಲಿ ನೋಡಿ ನೈಕ್ರೋಮ್ ವಿಲ್ ಬಿ ಥಿಕ್ಕರ್ ಬಿಕಾಸ್ ಆಫ್ ಇಟ್ಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಇಸ್ ಹೈ, 1 ಮಾರ್ಕ್ ಬರುತ್ತೆ. ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನೋಡಿ ನಾರ್ಮಲ್ ಆಗಿ ಬರೆದ್ರೆ ಆರ್ ಪ್ರಪೋರ್ಷನಲ್ ಟು ಎ. ಯಾಕೆ ಇದು ರೋ ಆ್ಯಂಡ್ ಎಲ್ ಬೇರೆ ಬೇರೆ ಆಗುತ್ತೆ, ಆಲ್ರೆಡಿ ದೇ ಆರ್ ಟಾಕಿಂಗ್ ಬಟ್ ಡಿಫರೆಂಟ್ ಮಟೀರಿಯಲ್ ಓನ್ಲಿ. ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಎಷ್ಟು ಬರೆದ್ರೆ ಸಾಕು, ಫುಲ್ ಮಾರ್ಕ್ಸ್. ಸೊ ಟೋಟಲ್ 2 marks. Okay, artha aita? So let's move on to the next question. Why metals are good conductor of electricity? Namge gottu metals are good conductors. Okay, metals are good conductors, but yake? One line al answer ಮಾಡಬಹುದು. Because of its free electron. Because of ಫ್ರೀ ಎಲೆಕ್ಟ್ರಾನ್ಸ್. ಫ್ರೀ ಎಲೆಕ್ಟ್ರಾನ್ಸ್ ಅಂದರೆ ಆಟರ್ಮೋಸ್ಟ್ ಆರ್ಬಿಟಲ್ಲಿರೋ ಎಲೆಕ್ಟ್ರಾನ್ಸ್ ನಾವು ವೇಲೆನ್ಸ್ ಎಲೆಕ್ಟ್ರಾನ್, ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಓಕೆ, ಸೊ ಆ ಫ್ರೀ ಎಲೆಕ್ಟ್ರಾನ್ಸ್ ಇಂದಾನೆ ನಾವು ಕರೆಂಟನ್ನು ಪಡಿಬೋದು. ಯಾವಾಗ ಫ್ರೀ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೋ ಆವಾಗ ನಮಗೆ ಕರೆಂಟ್ ಸಿಗುತ್ತೆ. ಓಕೆ, ಆವಾಗ ಕರೆಂಟು ಫ್ಲೋ ಆಗುತ್ತೆ ಥ್ರೂ ದ ವೈರ್. ಇಲ್ಲಿ ಕೇಳಿರೋದು ಯಾಕೆ, ವೈ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಫ್ರೀ ಎಲೆಕ್ಟ್ರಾನ್ಸ್. ಆ ಫ್ರೀ ಎಲೆಕ್ಟ್ರಾನ್ಸ್ ಯಾಕಾಗುತ್ತೆ? ಇಟ್ ಆಸ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಏನಾ ಮೆಲ್ಟಿಂಗ್ ಪಾಯಿಂಟ್? ಮೋರಾ ಲೆಸ್ಸಾ? ಇಲ್ಲಿ ನೋಡಿ, metal particles have high melting point, boiling point. Thus free electron, ಇದು ಇಂಪಾರ್ಟೆಂಟ್, ಇದು ಹೈಲೈಟ್ ಮಾಡಿ. Free electrons in a metal can move through the metals, allowing electricity to pass through the metal. ಈ ರೀಸನ್ ಇಂದನೇ metals are very good conductors of electricity as well as heat. ನೋಡಿ, melting point and boiling point. ಓಕೆ, ಸೊ ಇಷ್ಟೇ ಸ್ಟೇಟ್ಮೆಂಟ್ ಬರೆದ್ರೆ 2 marks ಸಿಗುತ್ತೆ. 2 lines 2 marks. ಎಷ್ಟು ಈಸಿ ಅಲ್ಲ? ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ ಬೇರೆಲ್ಲೋಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ವಿಡಿಯೋ ನೋಡಿ, ವಿಡಿಯೋ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಬಯಾಡ್ ಮಾಡೋದಕ್ಕಿಂತ ನೋಡಿ ಕಲಿಯೋದು ಬೆಸ್ಟ್ ಅಲ್ವಾ? ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ದಟ್ ನೆಕ್ಸ್ಟ್ ಕ್ವಶನ್? 2 wires, one of manganese and other copper have equal length. Again at the same base ಮೇಲೆ ಇದೆ ನೋಡಿ.
ಲೆಂತ್ ಆ್ಯಂಡ್ ರೆಸಿಸ್ಟೆನ್ಸ್. ವಿಚ್ ಒನ್ ಆಫ್ ದೀಸ್ ವೈರ್ಸ್ ವಿಲ್ ಬಿ ಥಿಕ್ಕರ್? ಸೇಮ್ ನೀವು ಆನ್ಸರ್ ಮಾಡ್ಬೋದಲ್ಲ. ಸೊ ನಾನು ಒಂದು ಲೈನ್ ಕೊಟ್ಟಿದ್ದೀನಿ, ನೀವು ಮಿಕ್ಕಿದ ಲೈನ್ ಬರೀರಿ. ಓಕೆ, ಆ ಒಂದು ಲೈನ್ ಯಾವುದು? ಮ್ಯಾಂಗನಿನ್ ವೈರ್ ವಿಲ್ ಬಿ thicker because of high resistivity. You know the reason, right? Why? Resistance is inversely proportional to area of cross section. ಸ್ವಲ್ಪ ಬುಕ್ಕಲ್ಲಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಅಂತಲೂ ಹೇಳ್ತಾರೆ. ಓಕೆ, ಎಷ್ಟು ಬರೆದ್ರೆ 1 ಮಾರ್ಕ್, ಇಲ್ಲಿ 1 ಮಾರ್ಕ್. ಓಕೆ, 1 ಮಾರ್ಕ್ ಮಾತ್ರ. ನೆಕ್ಸ್ಟ್, ಈಸಿನಾ? ಅರ್ಥ ಆಗ್ತಿದ್ದೀರಾ? ವಾಟ್ ಡಸ್ ದ ಫಾಲೋಯಿಂಗ್ ಸರ್ಕ್ಯೂಟ್ ಸಿಂಬಲ್ಸ್ ರೆಪ್ರೆಸೆಂಟ್? ಇಲ್ಲಿ ನಾನು 3 ತೊಗೊಂಡಿದ್ದೀನಿ, ಇನ್ನೂ ಚಾನ್ಸಸ್ ಇದೆ. ಆ ಟೇಬಲ್ ಕೊಟ್ಟಿದ್ದೀನಲ್ಲ, ಆ ಟೇಬಲ್ನ ಫಾಲೋ ಮಾಡಿ. ಒಂದು ಶಾರ್ಟ್ ವಿಡಿಯೋದಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೀನಿ. ಸಿಂಬಲ್, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಸಿಂಬಲ್ಸ್ ಸರ್ಕ್ಯೂಟಲ್ಲಿ ಯಾವ ಥರ ಯೂಸ್ ಮಾಡ್ತೇವೆ ಅನ್ನೋದು. ಓಕೆ, ಎಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್, ಇಲ್ಲಿ ವಯರ್ ಇದೆ, ಜಂಪ್ ಆಗ್ತದೆ. ವಯರ್ ಜಂಪ್ ಆಗ್ತದೆ ನೋಡಿ, ಜಂಪ್ ಆಗ್ತದೆ. ಅದೇ ಈ ಥರ ಬಂದರೆ, ಈ ಥರ ಕನೆಕ್ಟ್ ಮಾಡಿದ್ರೆ ಇದು ಕನೆಕ್ಟ್ ಆಗಿದೆ ಅಂತ. ಇಲ್ಲಿ ಜಂಪ್ ಆಗ್ತದೆ. ಸೊ ಇಲ್ಲಿ ಐ ಕ್ಯಾನ್ ಸೇ ವಯರ್ಸ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್. ಇಲ್ಲಿ ವಯರ್ಸ್ ಕ್ರಾಸ್ ಆಗ್ತದೆ, ಬಟ್ ಹೇಗೆ? ವಿತೌಟ್ ಜಾಯ್ನಿಂಗ್. ಓಕೆ, ಇಲ್ಲಿ ರೆಜಿಸ್ಟರ್, ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್ ಇದೆ, ಬಟ್ ಒಂದು ಬಾಣದ ಗುರುತಿದೆ, ಆರೋ ಮಾರ್ಕ್. ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ. ಆ ಡಿವೈಸ್ ಯಾವುದು? ಸರ್ಕ್ಯೂಟಲ್ಲಿ ಏನು ಯೂಸ್ ಮಾಡ್ತೀವಿ? ರಿಯೋಸ್ಟಾಟ್. ಓಕೆ, ವೇರಿಯಬಲ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಕಾಲ್ಡ್ ರಿಯೋಸ್ಟಾಟ್. ನೆನಪಿದೆನಾ? ಸೊ ಇದು ರಿಯೋಸ್ಟಾಟ್. ನೆಕ್ಸ್ಟ್, ಇದು ಜಸ್ಟ್ ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್ ನೋಡಿ. ಸೊ ಫಸ್ಟ್ಗೆ wires crossing without joining. Next one, variable resistance or rheostat. Third one, register of a resistance R. ಎಷ್ಟು ಈಸಿ ಅಲ್ಲ ಐಡೆಂಟಿಫೈ ಮಾಡೋದು. ನಿಮಗೆ ಅರ್ಥ ಆದಷ್ಟು ನಿಮಗೆ ಖುಷಿ ಆಗುತ್ತೆ, ಎಕ್ಸೈಟಿವ್ ಆಗುತ್ತೆ. ಓಕೆ, ನಾನು ಆನ್ಸರ್ ಮಾಡಬಲ್ಲೆ ಅಂತ. ಸೊ ಅದಕ್ಕೆ ಜಸ್ಟ್ ಡೈಲಿ ಒಂದು 5 ಪೇಜ್ ಅಥವಾ ಒಂದು 2 to 3 ಕಾನ್ಸೆಪ್ಟ್ ಓದಿದ್ರೆ ಆರಾಮ್ಸೆ ಕವರ್ ಮಾಡ್ಬೋದು ಫಿಸಿಕ್ಸ್ ಎಂಟೈರ್ ಚಾಪ್ಟರ್ಸ್. ಓಕೆ, ನೆಕ್ಸ್ಟ್, ಇದು ರಿಪೀಟೆಡ್ ಕ್ವಶನ್ ಅಗೇನ್. ಯು ಕ್ಯಾನ್ ಸಿ, ರೈಟ್ ದ ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಆಫ್ ಅ ಮಟೀರಿಯಲ್ ಕಂಡಕ್ಟರ್ ಇನ್ ದ ಶೇಪ್ ಆಫ್ ಸಿಲಿಂಡರ್ ಆಫ್ ಲೆಂತ್ L and area of cross section E, hence derive the SI unit of electrical resistance. ಈಸಿ. ಹೇಗೆ ನೋಡಿ, ಅವ್ರು ಕೊಟ್ಟಿರೋದು ಎಷ್ಟು ಈಸಿ ಆಗಿದೆ. ರೆಸಿಸ್ಟೆನ್ಸ್ ಇದೆ, ರೆಸಿಸ್ಟಿವಿಟಿ ಇದೆ. ಯಾವ ಶೇಪು? ಸಿಲಿಂಡ್ರಿಕಲ್ ಶೇಪ್. ಲೆಂತ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕ್ಯಾಪಿಟಲ್ ಲೆಟರ್ ಎ ಇದೆ. ಹೆನ್ಸ್ ಡಿರೈವ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಫಸ್ಟ್ ರಿಲೇಷನ್ ನಾವು ಬರ್ಕೊಂಡ್ರೆ ಏನು ಬರ್ಕೋಬಹುದು? ರಿಲೇಷನ್ ಇಲ್ಲಿ ನಮ್ಗೆ ಗೊತ್ತಿದೆ ಬೇಸಿಕ್ಕಿಂದ R is equal to rho L by A. ಇಲ್ಲಿ ಸ್ಮಾಲ್ ಲೆಟರ್ ಎ ಬರೆಯಂಗಿಲ್ಲ, ಯಾಕಂದ್ರೆ ಕ್ವಶನ್ ಅಲ್ಲೇ ಅವ್ರು ಕೊಟ್ಟಿದ್ದಾರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಎ ಕ್ಯಾಪಿಟಲ್ ಲೆಟರ್ ಎ ಅಂತ. ಅರ್ಥ ಆಯ್ತಾ? ಅರ್ಥ ಆಗಲೇಬೇಕು, ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ನೋಡ್ಕೋಬೇಕು. ಓಕೆ, ಸೊ ನಾವ್ ವಾಟ್ ದೇ ಆರ್ ಆಸ್ಕಿಂಗ್, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಅರ್ಥ ಆಗ್ತಿದೆನಾ? ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಕೇಳ್ತಿರೋದವರು. ಅಂದರೆ ನೀನು ರೀಅರೇಂಜ್ ಮಾಡ್ಕೋಬೇಕು. ರೋ ಎ ಆರ್ ಎ ಡಿವೈಡೆಡ್ ಬೈ ಎಲ್. ನಾವು SI ಯೂನಿಟ್ನ ಬರೆಯೋದು. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ E is given by ಓಮ್ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಮೀಟರ್. ಸೊ ಇಲ್ಲೇನಾಗುತ್ತೆ? ಈ ಮೀಟರ್ ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದ ಫೈನಲ್ ಆನ್ಸರ್? ಆರಾಮ್ಸ್ ಯು ಕ್ಯಾನ್ ಸೇ ಇಟ್. ವಾಟ್ ಇಸ್ ದಟ್? ಓಮ್ meter. That is ohm meter. Two marks. ಎಷ್ಟು ಬರೆದ್ರೆ 2 marks. ಬಟ್ ಇಲ್ಲಿ ಏನು ಬರಿಬೇಕಂದ್ರೆ ಸ್ವಲ್ಪ ಬೈ ಡೆಫಿನೇಷನ್ ಆರ್ ಎಲ್ಸ್ ಬೈ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಇಲ್ಲಿ ಬರಬೇಕು. ಬೈ ಡಿಪೆಂಡೆಂಟ್ factors of resistance. ಈ ಥರ ಬರೆದು ಆಮೇಲೆ ನೀವು ಫಾರ್ಮುಲಾ ಬರಿಬೇಕು, ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ,
ಇಷ್ಟೇ. Okay, so let's move on to the next question. The relation, okay, state the relation correlating the electric current flowing in a conductor and voltage applied across it. Also draw the graph to show this relation. Wow, same repeated question. ಏನಿದೆ ಎಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು. correlating means we have to relate, interrelate. ಏನೇನು ಕೊಟ್ಟಿದ್ದಾರೆ? electric current I flowing through a conductor, voltage E, V, that is potential difference across the conductor. ಇಲ್ಲಿ ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವೇನು ಬರೀತೀವಿ? V by Ohm's law. V directly proportional to I. V is equal to R I. V is equal to IR. ಇಷ್ಟು ರಿಲೇಷನ್ ಆಯಿತು. ರಿಲೇಷನ್ ಆದಮೇಲೆ ನಿಮಗೆ ಬೇಕಾಗಿರೋದು ಗ್ರಾಫ್. ನೆಕ್ಸ್ಟ್ ಒನ್ ಏನು ಕೇಳಿದರೆ? ಆಲ್ಸೋ ಡ್ರಾ ದ ಗ್ರಾಫ್ ಟು ಶೋ ದಿಸ್ ರಿಲೇಷನ್. ಯಾವ ರಿಲೇಷನ್? ಈ ರಿಲೇಷನ್ ತೋರ್ಸೋಕ್ಕೆ. ಆ ರಿಲೇಷನ್ ಏನು ಹೇಳುತ್ತೆ? ವಿ ಐ ಗ್ರಾಫ್ ಎಷ್ಟು ಬರೆದ್ರೆ ಸಾಕು. ಇದು ವಿ, ಇದು ಐ. ಇಲ್ಲಿ ಸ್ಲೋಪ್ ರೆಸಿಸ್ಟೆನ್ಸ್ ಕೊಡುತ್ತೆ. ಅದೇ ಐ ವಿ ಗ್ರಾಫ್ ತೊಗೊಂಡ್ರೆ ಕಂಡಕ್ಟೆನ್ಸ್ ಕೊಡುತ್ತೆ. ಓಕೆ, ಸೊ ಎಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಆರಾಮ್ಸೆ ಬರುತ್ತೆ. ಇಲ್ಲಿ 1 ಮಾರ್ಕ್, ಇದು 1 ಮಾರ್ಕ್. ಸಮ್ಟೈಮ್ಸ್ ಈ ರಿಲೇಷನಲ್ಲಿ 1 ಮಾರ್ಕ್ ಆ್ಯಡ್ ಮಾಡ್ತಾರೆ. ಸೊ ಟೋಟಲ್ 3 ಮಾರ್ಕ್ಸ್ ಕೇಳ್ಬೋದು. ಓಕೆ, ಸೊ ಎಷ್ಟು ಬರೆದ್ರೆ ಸಾಕು. ಫೈನ್. ಸೊ ನೆಕ್ಸ್ಟ್ ಕ್ವೆಶ್ಚನ್. Will current flow more easily through a thick wire of the same material when connected to the same source? Of course, just we have learned 2 questions based on this. What is that? R inversely proportional to area of cross section. R is inversely proportional to I. Hence, area of cross section is directly proportional to I. ಅರ್ಥ ಆಗಲಿಲ್ಲ? ಇಲ್ಲಿ ಬರೀತೀನಿ ನೋಡಿ. ಫಸ್ಟ್ ಏನು ಬರೀತೀವಿ? R inversely proportional to A. By Ohm's law, we know that I inversely proportional to R. So therefore, I is inversely proportional to A. Area of cross section ಜಾಸ್ತಿ ಇದ್ದಷ್ಟು more current will flow through the conductor. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡಿ, ಆನ್ಸರ್ ಮಾಡಬೇಕಾದ್ರೆ ಈ ಬೇಯಲ್ಲಿ ವಿಲ್ ಅಂತ ಕೇಳಿರೋರು ಆಗಬಹುದಾ? ಎಸ್, ಆನ್ಸರ್ ಇಸ್ ಎಸ್. ಬಟ್ ಯು ಹ್ಯಾವ್ ಟು ಜಸ್ಟಿಫೈ ಯುವರ್ ಆನ್ಸರ್, ರೈಟ್? The electric current flow more easily through thicker wire of the same material connected to the same source because reason, thicker wire will have less resistance as wire having large area of cross section. Larger area of cross section. Hence, the current to flow through the thicker wire. ಇಷ್ಟೇ. ಎಷ್ಟು ಬರೆದ್ರೆ? 2 marks. 2. Okay. So 2 marks. Fine. So screenshot ತಗೊಳ್ಳಂಗೆ ತಗೊಳ್ಳಿ. ನೀವು ಬರಿಬೇಕಾಗಿರೋದು ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ನಾನು ಈ ರಿಲೇಷನ್ನ ಬರೆದಿರೋದು. ನಿಮಗೆ ಅರ್ಥ ಮಾಡಿಸೋಕ್ಕೆ ನಾನು ರಿಲೇಷನ್ ಬರೆದಿರೋದು. ಈ ರಿಲೇಷನ್ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಬರ್ದಿರೋದು. ಬಟ್ ಎಕ್ಸಾಮಲ್ಲಿ ಈ ಸ್ಟೇಟ್ಮೆಂಟ್ ಬರಿಬೇಕು. ಈ ಸ್ಟೇಟ್ಮೆಂಟ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೇಮ್ 4 ಡಿಫರೆಂಟ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನಮ್ಗೆ ಆಲ್ರೆಡಿ 3 ಗೊತ್ತಿದೆ. 8th ಸ್ಟ್ಯಾಂಡರ್ಡ್ ಕೆಮಿಕಲ್ ಎಫೆಕ್ಟ್, 10th ಸ್ಟ್ಯಾಂಡರ್ಡ್ ಫಸ್ಟ್ ಪಾರ್ಟ್ ಹೀಟಿಂಗ್ ಎಫೆಕ್ಟ್, ಸೆಕೆಂಡ್ ಚಾಪ್ಟರ್
ಮ್ಯಾಗ್ನೆಟಿಕ್ ಎಫೆಕ್ಟ್. 3 ಎಫೆಕ್ಟ್ ಆಯಿತು. ಆ 3 ಎಫೆಕ್ಟ್ ಬರೆದ್ರೆ ಸಾಕು. ಬಟ್ ಇಲ್ಲಿ ಕೇಳಿರೋದು 4. ಹಾಗೆ ನೀವು 11th ಸ್ಟ್ಯಾಂಡರ್ಡ್ಗೆ ಹೋದರೆ ಅಲ್ಲಿ ಚಾರ್ಜಿಂಗ್ ಅಂತ ಬರುತ್ತೆ. ಒಂದು ಗ್ಲಾಸ್ ರಾಡ್, ಇನ್ನೊಂದು ಸಿಲ್ಕ್ ಕ್ಲಾತ್, ಇನ್ನೊಂದು ಸೆಕೆಂಡ್ ಕೇಸಲ್ಲಿ ಎಬೊನೈಟ್ ರಾಡ್ ಆ್ಯಂಡ್ ಕ್ಯಾಟ್4 ಅಂತ 2 ಆಕ್ಟಿವಿಟೀಸ್ ಬರುತ್ತೆ. ಅಲ್ಲಿ ಚಾರ್ಜ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅದರ್ ಬಾಡಿ. ಓಕೆ, ದಟ್ ಈಸ್ ಆಲ್ಸೋ ಎಫೆಕ್ಟ್ ಆಫ್ ಎ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಇಲ್ಲಿ ಚಾರ್ಜಿಂಗ್ ಆಫ್ an electric conductor. So first one chemical effect, second one heating effect. ತರ ಬರ್ಕೋಬಹುದು. ಕೆಮಿಕಲ್ ಎಫೆಕ್ಟ್ ಲೈನ್ ಬೇಕು. ಕೆಮಿಕಲ್ ಎಫೆಕ್ಟ್, ಹೀಟಿಂಗ್ ಎಫೆಕ್ಟ್, ಮ್ಯಾಗ್ನೆಟಿಕ್ ಎಫೆಕ್ಟ್, ಚಾರ್ಜಿಂಗ್ ಆಫ್ ಎ ಎಲೆಕ್ಟ್ರಿಕ್ ಕಂಡಕ್ಟರ್. ಆಲ್ ದೀಸ್ ಆರ್ ದ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಫೈನ್. ಸೊ ಚಾರ್ಜಸ್ ಫ್ಲೋ ಆದರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಯಾವಾಗ ಚಾರ್ಜಸ್ ಫ್ಲೋ ಆಗುತ್ತೆ ಆವಾಗ ಕರೆಂಟ್ ಇದ್ದೇ ಇರುತ್ತೆ. ಯಾವಾಗ ಚಾರ್ಜಸ್ ಫ್ಲೋ ಆಗಲ್ಲ, ಕರೆಂಟ್ ಫ್ಲೋ ಆಗಲ್ಲ. ಸಿಂಪಲ್ ಅಕಾರ್ಡಿಂಗ್ ಟು ದ ಡೆಫಿನೇಷನ್. ಓಕೆ, ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ಎಕ್ಸಾಮಲ್ಲಿ 3 ಎಫೆಕ್ಟ್ ಕೇಳಿದರೆ ಫಸ್ಟ್ 3ನೇ ಬರೀರಿ, ಲಾಸ್ಟ್ ಒನ್ ಬೇಡ. ಓಕೆ, ಬಟ್ ನಿಮಗೆ ಚಾನ್ಸಸ್ ಏಕೆ ಅಂತಂದರೆ ನಿಮ್ಗೆ ಯಾವ ಸಿಲೆಬಸ್ ಇದೆಯೋ ಆ ಸಿಲೆಬಸ್ ಮೇಲೇ ಕ್ವಶನ್ಸ್ ಕೇಳೋದು. ಅಕಾರ್ಡಿಂಗ್ ಟು ಸಿಲೆಬಸ್ ಯು ಹ್ಯಾವ್ ಓನ್ಲಿ ದೀಸ್ 3. ಓಕೆ, ಸೊ ಅದರಿಂದ ಫಸ್ಟ್ 3ನೇ ಬರೀರಿ. ಸೊ ಲಾಸ್ಟ್ ಒನ್ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 3 ಕೇಳ್ತಾರೆ, ಸಪೋಸ್ ಕೇಳಿದ್ರೆ ಲಾಸ್ಟ್ ಒನ್ ಆ್ಯಡ್ ಮಾಡಿಬಿಡಿ. ಚಾರ್ಜಿಂಗ್ ಆಫ್ ಎನ್ ಎಲೆಕ್ಟ್ರಿಕ್ ಕಂಡಕ್ಟರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ, VI ಗ್ರಾಫ್ ಫಾರ್ ಎ ಮೆಟಾಲಿಕ್ ವೈರ್ ಎಟ್ 2 ಡಿಫರೆಂಟ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಏನು? ವೈರ್ ಎಟ್ 2 ಡಿಫರೆಂಟ್ ಟೆಂಪರೇಚರ್ T1 and T2 ಆರ್ as shown in the figure. Which of the 2 temperature is higher and why? So first of all, nimge basic concept, what is the slope of VI? Slope of VI nimge resistance kodutta. More the slope, more is the resistance. More the steeper the line, more is the resistance. Alva? Illi yavdu steeper agida andre towards y axis kade yavdu steeper agida? T1 ಕಮ್ಮಿ ಇರೋದು T2. VI ಗ್ರಾಫ್ ಇದ್ರೆ ನಿಮಗೆ ರೆಸಿಸ್ಟೆನ್ಸ್ ಸಿಗ್ತಾಯಿತ್ತು. ಬಟ್ ಇಲ್ಲಿರೋದು IV ಗ್ರಾಫ್. ಇಲ್ಲಿ ನಿಮಗೆ ಈ ರೆಸಿಸ್ಟೆನ್ಸ್ VI ಗ್ರಾಫ್ಗೆ ಅಪ್ಲಿಕೇಬಲ್. IV ಗ್ರಾಫ್ಗೆ ಸ್ಲೋಪ್ ಏನು ಬರುತ್ತೆ? ಸ್ಲೋಪ್ ಏನು ಬರುತ್ತೆ ಅಂತಂದರೆ ಕಂಡಕ್ಟನ್ಸ್. ಇಲ್ಲಿ ನಿಮಗೆ ಬೇಕಾಗಿರೋದು, ಇಲ್ಲಿ ಕೊಟ್ಟಿರೋದು ನಿಮಗೆ ಕಂಡಕ್ಟನ್ಸ್ ಕೊಟ್ಟಿದ್ದಾರೆ. ಕಂಡಕ್ಟನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ T1 ಹ್ಯಾಸ್ ಮೋರ್ ಸ್ಲೋಪ್ ಲೈನ್ 1, ದಿಸ್ ಒನ್ ಹ್ಯಾಸ್ ಮೋರ್ ಕಂಡಕ್ಟನ್ಸ್. ಮೋರ್ ಕಂಡಕ್ಟನ್ಸ್ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ರೆಸಿಸ್ಟೆನ್ಸ್ ಲೆಸ್ ಅಂತ ತಾನೆ, ರೆಸಿಸ್ಟೆನ್ಸ್ ಲೆಸ್, ಇದಕ್ಕೆ ರೆಸಿಸ್ಟೆನ್ಸ್ ಮೋರ್. ಫೋರ್ತ್ ಡಿಪೆಂಡೆಂಟ್ ಫ್ಯಾಕ್ಟರ್ ಆಫ್ ಎ ರೆಸಿಸ್ಟೆನ್ಸ್ ಟಾಪಿಕಲ್ಲಿ ಲಾಸ್ಟ್ ಒನ್ ಏನದು? ಅಪಾರ್ಟ್ ಫ್ರಮ್ ಫಾರ್ಮುಲಾ, ಟೆಂಪರೇಚರ್ ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಸೊ ಅಕಾರ್ಡಿಂಗ್ ಟು ದಟ್ ಕಾನ್ಸೆಪ್ಟ್ ದಿಸ್ T2 ಹ್ಯಾಸ್ ಮೋರ್ ಟೆಂಪರೇಚರ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಹೈ ರೆಸಿಸ್ಟೆನ್ಸ್ ಅಲ್ವಾ? ಬಿಕಾಸ್ IV it has less conductance, therefore it has more resistivity. More resistivity, more temperature. Interrelated. So ಇದು ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಕೇಳಿರೋ ಕ್ವಶನ್, ಡೈರೆಕ್ಟ್ ಅಂತೂ ಬರೆಯಕ್ಕೆ ಬರಲ್ಲ. ಸೊ ನಿಮಗೆ ಇವಾಗ ಅರ್ಥ ಆಯಿತು. ಬಟ್ ಎಕ್ಸಾಮಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ನೋಡಿ. ಸ್ಲೋಪ್ ಆಫ್ IV ಗ್ರಾಫ್ gives ಕಂಡಕ್ಟನ್ಸ್ and it is reciprocal of resistance. ಇಷ್ಟು ಅರ್ಥ ಆಯ್ತಾ? 1 mark. ಇಷ್ಟು ಬರೆದ್ರೆ 1 mark. Next, since temperature and resistance of a conductor have direct relation ಅಂದರೆ as temperature increases, resistance is also increases. ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನಿಮ್ಗೇನೋ ಡೌಟ್ ಇದ್ರೆ ಆ ವಿಡಿಯೋ ನೋಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಸೊ T2 ಹ್ಯಾಸ್ ಮೋರ್ ಟೆಂಪರೇಚರ್. ಇದು T2 has more temperature. Okay, so ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? So let's move on to the next question. Before that, you take a screenshot of this slide so we can go for our next slide. Okay,
Two students performs the experiment on series and parallel combination of two given resistor R1 R2 and plot the following VI graph. ಅವರು VI ಗ್ರಾಫ್ನ ಪ್ಲಾಟ್ ಮಾಡಿದ್ದಾರೆ, ಬಟ್ VI ಗ್ರಾಫ್ ಇಲ್ಲ. ಒಂದರಲ್ಲಿ VI ಗ್ರಾಫ್, ಇನ್ನೊಂದರಲ್ಲಿ IV ಗ್ರಾಫ್. ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ, VI ಗ್ರಾಫ್ ಪ್ಲಾಟ್ ಮಾಡ್ತಾನೆ, ಇನ್ನೊಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ, IV ಗ್ರಾಫ್ ಪ್ಲಾಟ್ ಮಾಡ್ತಾನೆ. ನಾವಿಲ್ಲಿ ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ತಲೆಯಲ್ಲಿ ಇಟ್ಕೊಂಡು ಆನ್ಸರ್ ಮಾಡಬೇಕು. ಅಲ್ಲಿ ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಟಾಪಿಕ್ ಮಾಡಬೇಕಾದ್ರೆ ನಾನು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳಿದ್ದೆ. ಫಸ್ಟ್ ಒನ್ ಏನಂತಂದರೆ, ಸೀರೀಸ್ ಕಾಂಬಿನೇಷನ್ ತೊಗೊಂಡ್ರೆ ಸೀರೀಸ್ ಕಾಂಬಿನೇಷನಲ್ಲಿ ಕರೆಂಟ್ ವಿಲ್ ರಿಮೈನ್ ಸೇಮ್ ಅಲ್ವಾ. ಸೀರೀಸ್ ಕಾಂಬಿನೇಷನಲ್ಲಿ ಕರೆಂಟ್ ವಿಲ್ ರಿಮೈನ್ ಸೇಮ್, ಪೊಟೆನ್ಷಿಯಲ್ ಡಿಫರೆಂಟ್ ವೇರಿ ಅಟ್ ಈಚ್ ರೆಜಿಸ್ಟರ್. ಓಕೆ, ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್. ಓಕೆ, ಪ್ಯಾರಲಲ್ ಕಾಂಬಿನೇಷನಲ್ಲಿ potential difference remains same, current will vary at each resistance of a resistor. First point ಎರಡು. Second point ಏನು ಹೇಳಿದಂದ್ರೆ, series combination ಅಲ್ಲಿ total resistance ಅಥವಾ effective resistance of a series combination is more than the highest individual resistance of a resistor used in the circuit ಅಂತ ಹೇಳಿದ್ದೆ. ಅದು ಸೆಕೆಂಡ್ ಪಾಯಿಂಟ್. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಆಫ್ ಎ ಪ್ಯಾರಲಲ್ ಕಾಂಬಿನೇಷನ್ ವಿಲ್ ರಿಮೈನ್ ಲೆಸ್ ದ್ಯಾನ್ ದ ಲೋಯೆಸ್ಟ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್ ಯೂಸ್ಡ್ ಇನ್ ದ ಸರ್ಕ್ಯೂಟ್ ಅಂತ ಹೇಳಿದೆ. ಓಕೆ, ಆ ಎರಡು ಕಾನ್ಸೆಪ್ಟ್ನ ಇಟ್ಕೊಂಡು ಇಲ್ಲಿನ ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಹೇಗೆ, ಇಲ್ಲಿ ಕೊಟ್ಟಿರೋದು ಇಬ್ಬರು ಸ್ಟೂಡೆಂಟ್ಸು ಒಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ತಾರೆ. ಅದು ನಥಿಂಗ್ ಬಟ್ ಓಮ್ಸ್ ಲಾನೆ. ನಾವು ಇಲ್ಲಿ ಫೈಂಡ್ ಮಾಡಬೇಕು ಸೀರೀಸ್ ಕಾಂಬಿನೇಷನ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಸರಿ ಇದೆನಾ ತಪ್ಪಿದೆನಾ. ಈ ಸ್ಟೂಡೆಂಟ್ ಪ್ಲಾಟ್ ಮಾಡಿದ್ದಾರೆ, ನಾವು ಐಡೆಂಟಿಫೈ ಮಾಡಬೇಕು ಕರೆಕ್ಟ್ ಇದೆನಾ ಪ್ಲಾಟ್ ಮಾಡಿರೋದು. ಕರೆಕ್ಟ್ ಇದ್ದರೆ ಯಾವುದು ಕರೆಕ್ಟ್ ಇದೆ, ರಾಂಗ್ ಇದ್ದರೆ ಯಾವುದು ರಾಂಗ್ ಇದೆ ಅಂತ ಹೇಳಬೇಕು. ನೋಡೋಣ. ಫೈನ್. ವಿಚ್ ಆಫ್ ದ ಗ್ರಾಫ್ ಈಸ್, ಓಕೆ, ಇದು ವಿ ಆದರೆ ಇದು ಐ. ಓಕೆ, ಇದು ಐ ಆದರೆ ಇದು ವಿ. ಫೈನ್. ಸ್ವಲ್ಪ ಇಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ, ಸೊ ಅದರಿಂದ ನಾನು ಮೇಲೆ ಬರೀತಾ ಇದ್ದೇನೆ. ಫೈನ್. ಸೊ ನೆಕ್ಸ್ಟ್ ಇಲ್ಲಿ ವಿ ವರ್ಸಸ್ ಐ ಅಂದರೆ ಏನು ಕೊಡುತ್ತೆ, ರೆಸಿಸ್ಟೆನ್ಸ್. ಓಕೆ, ಸ್ಲೋಪ್. ಆಫ್ಕೋರ್ಸ್ ಇದು ಜಾಸ್ತಿ ಟುವರ್ಡ್ಸ್ ವೈ ಆಕ್ಸಿಸ್ ಅಂದರೆ ಸ್ಟೀಪರ್ ದ್ಯಾನ್ ದಿಸ್ ಲೈನ್. ರೆಸಿಸ್ಟೆನ್ಸ್ ಈಸ್ ಮೋರ್, ಹೆನ್ಸ್ ಸೀರೀಸ್ ಕಾಂಬಿನೇಷನ್, ಹೆನ್ಸ್ ಇಟ್ ಈಸ್ ಕರೆಕ್ಟ್. ಇಲ್ಲಿ ಸ್ಟೀಪ್ನೆಸ್ ಕಮ್ಮಿ ಇದೆ ಕಂಪೇರ್ ಟು ಫಸ್ಟ್ ಒನ್. ಇವಾಗ ನಾನು ಫಸ್ಟ್ ಇದು ಸೆಕೆಂಡ್ ಅಂದ್ಕೊಂಡ್ರೆ, ಫಸ್ಟ್ ಇಟ್ ಹ್ಯಾಸ್ ಮೋರ್ ರೆಸಿಸ್ಟೆನ್ಸ್ ಇಂಡಿಕೇಟ್ ಸೀರೀಸ್. ಇದು ಲೆಸ್ ರೆಸಿಸ್ಟೆನ್ಸ್ ಇಂಡಿಕೇಟ್ಸ್ ಲೆಸ್ ರೆಸಿಸ್ಟೆನ್ಸ್. ಎಫೆಕ್ಟ್ ರೆಸಿಸ್ಟೆನ್ಸ್ ಲೆಸ್ ಇದ್ದರೆ ಅದು ಪ್ಯಾರಲಲ್ ಕಾಂಬಿನೇಷನ್. ಸೊ ಇಲ್ಲಿ ಪ್ಯಾರಲಲ್ನು ಕರೆಕ್ಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಲ್ಲಿ ಐ ವಿ ಗ್ರಾಫ್ ಇಲ್ಲಿ ಕಂಡಕ್ಟನ್ಸ್ನ ಕೊಡುತ್ತೆ. ಕಂಡಕ್ಟನ್ಸ್ ಅಂದರೆ ನಿಮಗೆ ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ರಿಲೇಷನ್ನು ಗೊತ್ತಿರಬೇಕು, ಅವಾಗ ತಾನೇ ಹೇಳಕ್ಕೆ ಬರುತ್ತೆ. ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಕಮ್ಮಿ ಆಗುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ, ಆ ರಿಲೇಷನ್. ಓಕೆ, ಸೊ ಇಲ್ಲಿ ಕಂಡಕ್ಟನ್ಸ್ ಕೊಡುತ್ತೆ. ಇಲ್ಲಿ ಕಂಡಕ್ಟನ್ಸ್ ಇದು ಸ್ಟೀಪರ್ ಜಾಸ್ತಿಯಿಂದ ಕಂಡಕ್ಟನ್ಸ್ ಜಾಸ್ತಿ ಅಂದರೆ ಮೋರ್ ಕರೆಂಟ್ ವಿಲ್ ಫ್ಲೋ. ಮೋರ್ ಕರೆಂಟ್ ಅಂದರೆ ಲೆಸ್ ರೆಸಿಸ್ಟೆನ್ಸ್. ಓಕೆ, ಲೆಸ್ ರೆಸಿಸ್ಟೆನ್ಸ್ ಯಾವುದಕ್ಕಿರುತ್ತೆ, ಪ್ಯಾರಲಲ್ ಕಾಂಬಿನೇಷನ್. ಎಸ್, ಇಟ್ ಈಸ್ ಕರೆಕ್ಟ್. ಓಕೆ, ಲೆಸ್ ಸ್ಟೀಪ್ ಅಂತಂದರೆ ಲೆಸ್ ಕಂಡಕ್ಟಿವಿಟಿ ಅಂದರೆ ಲೆಸ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಯಾವ ಕಾಂಬಿನೇಷನಲ್ಲಿ ಕಮ್ಮಿ ಕರೆಂಟ್ ಫ್ಲೋ ಆಗುತ್ತೆ, ಸೀರೀಸ್ ಪ್ಯಾರಲಲ್ ತೊಗೊಂಡಾಗ ಎಟ್ ದ ಸೇಮ್ ಟೈಮ್. ಪ್ಯಾರಲಲ್ಲಿ ಏನಾಗುತ್ತೆ, ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ, ಸೀರೀಸಲ್ಲಿ ಕಮ್ಮಿ ಫ್ಲೋ ಆಗುತ್ತೆ. ಯಾಕೆ ಕಮ್ಮಿ ಫ್ಲೋ ಆಗುತ್ತೆ ಅಂದರೆ ಈಕ್ವಲ್ ಅಮೌಂಟ್ ಆಫ್ ಕರೆಂಟ್ ವಿಲ್ ರಿಮೈನ್ ಸೇಮ್. ಬಟ್ ಇಲ್ಲಿ ನಾವು ಕಾನ್ಸೆಪ್ಟ್ ಪ್ರಕಾರ ತೊಗೊಂಡ್ರೆ ಇಲ್ಲಿ ಕಂಡಕ್ಟನ್ಸ್ ಕಮ್ಮಿ ಇದೆ ಅಂತಂದರೆ ಕರೆಂಟ್ ಕಮ್ಮಿ ಇದೆ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಸೀರೀಸ್ ಕಾಂಬಿನೇಷನ್. ಸೊ ಈ ಎರಡೂ ಗ್ರಾಫ್ ಕರೆಕ್ಟ್. ಅದರಿಂದ ನಿಮ್ಗೆ ಇಲ್ಲಿ ನೋಡಿ, ಸ್ಲೋಪ್ ಆಫ್ ವಿ ಐ ಗ್ರಾಫ್ ಗಿವ್ಸ್ ರೆಸಿಸ್ಟೆನ್ಸ್, ಐ ವಿ ಗ್ರಾಫ್ ಗಿವ್ಸ್ ಕಂಡಕ್ಟನ್ಸ್. ಬೋತ್ ಆರ್ ಇನ್ವರ್ಸ್ಲಿ ರಿಲೇಟೆಡ್, therefore both the graphs are correctly labeled. ಅವರು ಮಕ್ಕಳು ಸ್ಟೂಡೆಂಟ್ ಡ್ರಾ ಮಾಡಿರೋ ಈ ಗ್ರಾಫ್ ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ಟರ್ಮ್ ಎಲೆಕ್ಟ್ರಿಕ್ ಪವರ್.
Define the term electric power. Write the expression for it. Easy ಅಲ್ಲ. So rate at which the electrical energy is supplied by the source. Definition. Formula ಏನು ಬರುತ್ತೆ? P is equal to W by T. ಈ W ಅಕಾರ್ಡಿಂಗ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರಕಾರ ಈ ಥರ ಬರಿಬೋದು. ಈ ಥರ ಬರೆದ್ರೆ ಏನಾಗುತ್ತೆ? P is equal to VQ by T. ಇಲ್ಲಿ ನೋಡಿ, ಇದನ್ನು ತಗೊಂಡ್ರೆ P is equal to V into I. ಸೊ ಇಲ್ಲಿ ಕೊಟ್ಟಿರೋ ಮೂರು ಇಕ್ವೇಶನ್ ಕರೆಕ್ಟ್. ಕೊಟ್ಟಿರೋ ಮೂರು ಇಕ್ವೇಶನ್ ಕರೆಕ್ಟ್. ಇದು ಕರೆಕ್ಟ್, ಇದು ಕರೆಕ್ಟ್, ಓಕೆ, ಕೊನೆಗೆ ಇದೂ ಕರೆಕ್ಟ್. ಈ ಮೂರು ಕರೆಕ್ಟ್. ಬಟ್ SI ಯೂನಿಟ್ ಆಫ್ ಅ ಪವರ್ ಏನು? ವಾಟ್. ವಾಟ್ನ ಡಿಫೈನ್ ಮಾಡಬೇಕಾದ್ರೆ ಇದರಲ್ಲಿ ಯಾವುದು ಫಸ್ಟ್ ಆ್ಯಂಡ್ ಲಾಸ್ಟ್ ಈ ಎರಡನ್ನು ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡಿ. ವಾಟ್ ಯು ಮೀನ್ ಬೈ 1 ವಾಟ್ ಅಂತ ಕೇಳಿದ್ರೆ, ಸ್ಟೇಟ್ ಆ್ಯಂಡ್ ಡಿಫೈನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಪವರ್ ಅಂದಾಗ ನೀವು ಈ ಫಸ್ಟ್ ಅಥವಾ ಲಾಸ್ಟ್ ಇಕ್ವೇಶನ್ ತಗೊಂಡ್ರೆ ಈಸಿ ಆಗುತ್ತೆ. ಹೇಗೆ ನೋಡಿ, ಇದು ಅರ್ಥ ಆಯ್ತಾ? ಈ ಫಾರ್ಮುಲಾ ನೆನ್ಪಿಟ್ಕೊಂಡು ಆನ್ಸರ್ ಬರೀಬೋದು. ಏನು? ಇಟ್ ಈಸ್ ರೇಟ್ ಎಟ್ ವಿಚ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಸಪ್ಲೈಡ್ ಬೈ ದ ಸೋರ್ಸ್. ವರ್ಕ್ ಡನ್ ಅಂದರೆ ಎನರ್ಜಿ ಓನ್ಲಿ. ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಎನರ್ಜಿ ಆ್ಯಂಡ್ ವರ್ಕ್ ಡನ್. ಓಕೆ, ಇಯರ್ ಎಲೆಕ್ಟ್ರಿಕಲ್ ಎನರ್ಜಿ, ನಾಟ್ ಜಸ್ಟ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ಡಿಫೈನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಪವರ್. ಡಿಫೈನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರ್ SI ಯೂನಿಟ್ ಏನು? ವಾಟ್. ವಾಟ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನು? ಆ 1 ವಾಟ್ ಅಂತಂದರೆ ಯಾವ ಥರ ಬರಿಬೋದು? ನಿಮಗೆ 2 ಫಾರ್ಮುಲಾ ಹೇಳಿದೆ. P is equal to W by T ಇದಾದರೂ ಯೂಸ್ ಮಾಡ್ಕೊಳ್ಳಿ. P is equal to V into I ಇದಾದರೂ ಯೂಸ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡ್ಕೊತೀನಿ ಪ್ರೆಸೆಂಟ್. ಏನದು? 1 watt is the electrical power consumed when the current of 1 ampere. P is equal to IV. ಓಕೆ, I ಎಷ್ಟಿದೆ? 1 ಆಂಪಿಯರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ 1 ವೋಲ್ಟ್. ಇದನ್ನು 1 AV ಅಂತ ಬರಿಬೋದು ತಾನೆ? ಇದು 1 AVನೇ ನಾವು 1 ವಾಟ್ ಅಂತ ಕರೆಯೋದು. ಓಕೆ, ಸೊ P is equal to I into V. ಯೂನಿಟ್ ತೊಗೊಂಡ್ರೆ SI ಯೂನಿಟ್ ತೊಗೊಂಡ್ರೆ P is equal to 1 ಆಂಪಿಯರ್ 1 ವೋಲ್ಟ್. ಇದನ್ನು ನಾವು 1 ವಾಟ್ ಅಂತ ಕರೆಯೋದು. ಸೊ ಫೈನಲಿ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ 1 watt is equal to 1 AV. ಓಕೆ, ಸೊ ಇಷ್ಟು ಬರೆದ್ರೆ ಆರಾಮ್ಸೆ ನೀವು ಡಿಫೈನ್ ಮಾಡ್ಬೋದು SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ಫೈನ್. ಸೊ ನೆಕ್ಸ್ಟ್ ಕ್ವಶನ್, ನೇಮ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಎಲ್ಲರಿಗೂ ಗೊತ್ತು ಕಮರ್ಷಿಯಲ್ ಯೂನಿಟ್, ಎಲೆಕ್ಟ್ರಿಕ್ ಬಿಲ್ ಪೇ ಮಾಡೋದು ಕಿಲೋ ವಾಟ್ ಅವರ್. ಅದನ್ನು ಜಸ್ಟ್ ನೇಮ್ ಅಂತ ಕೇಳಿರೋದು. ಓಕೆ, ನೇಮ್ ಅಂತ ಕೇಳಿರೋದು. ಸೊ ಇಲ್ಲಿ ನೇಮ್ ಕಿಲೋ ವಾಟ್ ಅವರ್. ಡೋಂಟ್ ರೈಟ್ KWH. ಇಫ್ ಯು ರೈಟ್ KWH ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ, ಅದಂತೂ ಗ್ಯಾರಂಟಿ. ಫಸ್ಟ್ ವರ್ಡಿಂಗಲ್ಲಿ ಬರಿಬೇಕು. ಏನು? ಈ ಥರ ಕಿಲೋ ವಾಟ್ ಅವರ್ ಈ ಥರ ಬರೆದುಬಿಟ್ಟು ನೀವು ಬ್ರ್ಯಾಕೆಟಲ್ಲಿ ಬೇಕಿದ್ದರೆ ಬರಿಬೋದು ಈ ಥರ. ಓಕೆ, ಡೈರೆಕ್ಟ್ ನೀವು ಇದನ್ನು ಬರೆದ್ರೆ ಯು ವಿಲ್ ನಾಟ್ ಗೆಟ್ ಫುಲ್ ಮಾರ್ಕ್ಸ್. ಯು ವಿಲ್ ನಾಟ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಸೊ ಈ ಥರ ಬರಿಬೇಕು. ಇಲ್ಲಿ ಸಪೋಸ್ ಇದು ಒನ್ ಆಫ್ ದ ಇಯರ್ಸ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್, ನೇಮ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ದಟ್ ಈಸ್ ಕಿಲೋ ವಾಟ್ ಅವರ್. ಓಕೆ, ಮುಂದೆ ಕೇಳ್ಬೋದು ಏನು? ಡಿಫೈನ್ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ನಾಟ್ ಎಲೆಕ್ಟ್ರಿಕಲ್ ಎನರ್ಜಿ, ಯೂನಿಟ್ನ ಡಿಫೈನ್ ಮಾಡಬೇಕು ನಾವು. ಏನದು? ಕಿಲೋ ವಾಟ್ ಅವರ್. ಕಿಲೋ ವಾಟ್ ಅವರ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ ವ್ಯಾನ್ a power of 1 kilowatt is consumed in 1 hour. Simple. ಹೇಗೆ? E is equal to P into T. T ಎಷ್ಟು ತೊಗೊಂಡಿದ್ದೀವಿ? 1 kilowatt. T ಎಷ್ಟು ತೊಗೊಂಡಿದ್ದೀವಿ? 1 kilowatt. ಟೈಮ್ 1 hour. ಅದನ್ನೇ ನಾವು 1 kilowatt ಅಂತ ಹೇಳೋದು. SI ಯೂನಿಟ್. ಓಕೆ, ನೋಡ್ಕೊಳ್ಳಿ. 1 kilowatt hour
ಪವರ್ ಆಫ್ 1 ಕಿಲೋವಾಟ್ ವೆನ್ ಇಟ್ ಈಸ್ ಯೂಸ್ಡ್ ಫಾರ್ 1 hour. ಎಷ್ಟು ಬರುತ್ತೆ ಕಂಪ್ಲೀಟ್ ಮಾರ್ಕ್ಸ್. ಓಕೆ, ಬಟ್ ಅಕಾರ್ಡಿಂಗ್ ಟು ದಿಸ್ ಕ್ವಶನ್ ಜಸ್ಟ್ ಯು ನೀಡ್ ಟು ರೈಟ್ ಓನ್ಲಿ ದಿಸ್ ಮಚ್, ದಟ್ಸ್ ಎನಫ್. ಸಪೋಸ್ ಡಿಫೈನ್ ಅಂತ ಕೇಳಿದ್ರೆ ಇದನ್ನು ಬರೀರಿ. ಅರ್ಥ ಆಯ್ತಾ? ಫುಲ್ ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ರೈಟ್ ಜೂಲ್ಸ್ ಲಾ ಆಫ್ ಹೀಟಿಂಗ್. ಸೊ ಇದಕ್ಕೆ ನಿಮಗೆ ಟ್ರಿಕ್ ಒಂದು ಹೇಳ್ತೀನಿ, ಇವೆಲ್ಲ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಆಗ್ತಿಲ್ಲ ಅಂತಂದರೆ ಜಸ್ಟ್ ಯು ರಿಮೆಂಬರ್ ದಿಸ್ ಫಾರ್ಮುಲಾ. ವಾಟ್ ಇಸ್ that ಫಾರ್ಮುಲಾ? H is equal to I square RT. ಇಷ್ಟು ನೆನ್ಪಿಟ್ಕೊಂಡ್ರೆ ಜೂಲ್ಸ್ ಲಾ ಆಫ್ ಹೀಟಿಂಗ್ ಸ್ಟೇಟ್ಮೆಂಟ್ ಆರಾಮ್ಸೆ ನೆನ್ಪಿಟ್ಕೋಬೋದು. ಓಕೆ, ಸೊ ಇಲ್ಲಿ ಎಲ್ಲನೂ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಎಲ್ಲನೂ ಡೈರೆಕ್ಟ್ಲಿ ಪ್ರಪೋರ್ಷನಲ್. ರೈಟ್ ಜೂಲ್ಸ್ ಲಾ ಆಫ್ ಹೀಟಿಂಗ್ 2 ಮಾರ್ಕ್ಸ್ ಕೇಳ್ತಾರೆ. ಕೇಳಿದಾಗ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಈ ಸ್ಟೇಟ್ಮೆಂಟ್ ಬರಿಬೋದು. ಏನು? ಎಲ್ಲನೂ ಡೈರೆಕ್ಟ್ಲಿ ಪ್ರಪೋರ್ಷನಲ್. ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಗಿವನ್ ವೈರ್ ಅಥವಾ ಕಂಡಕ್ಟರ್ ಅಥವಾ ರೆಸಿಸ್ಟರ್ ಅಂತಲೂ ಕೇಳ್ಬೋದು. 3 ವೇಯಲ್ಲಿ ಕೇಳ್ತಾರೆ. ಓಕೆ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತಂದರೆ ಬರೀರಿ, ಅದು ವೈರ್ ಆದರೂ ಕೊಟ್ಟಿರಲಿ, ಕಂಡಕ್ಟರ್ ಆದರೂ ಕೊಟ್ಟಿರಲಿ, ಅಥವಾ ರೆಸಿಸ್ಟರ್ ಆದರೂ ಕೊಟ್ಟಿರಲಿ, ಸೇಮ್ ಸ್ಟೇಟ್ಮೆಂಟ್ ಬರೀಬೇಕು. ಓಕೆ, ನಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್ ಫಾರ್ ಎ ಗಿವನ್ ರೆಸಿಸ್ಟೆನ್ಸ್. ಇದೇನು? ಏನು ಕೇಳಿರೋದು? ಫಸ್ಟ್ ಸ್ಟೇಟ್ಮೆಂಟ್ ಐ ಸ್ಕ್ವೇರ್. ಓಕೆ, ಸೆಕೆಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಕರೆಂಟ್, ಇದು ಆರ್. ಲಾಸ್ಟ್ ಒನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್. ಟೈಮ್ ಇದೆ, ಇದು ಟಿ. ಸೊ ಐ ಸ್ಕ್ವೇರ್ ಆರ್ ಟಿ, ಇದನ್ನು ನಾವು ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಬರೆಯೋದು. ನೋಡಿ ಎಷ್ಟು ಸಿಂಪಲ್ ಆಗಿ 2 ಮಾರ್ಕ್ಸ್ ಈಸಿಯಾಗಿ ಪಡಿಬೋದು ಅಲ್ವಾ? ಆರಾಮ್ಸೆ ಬರಿಬೋದು. ಓಕೆ, ಸೊ ಬಟ್ ಏನಂತಂದರೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಆರಾಮ್ಸೆ ಎಲ್ಲ ಬರಿಬೋದು. ಬಟ್ ಏನು ಮಾಡ್ತೀರಾ? ಫುಲ್ ಗಾಬರಿಗೊಳಗಾಗ್ತೀರಾ. ಗಾಬರಿಗೊಳಗಾದರೆ ಏನು ಮಾಡುತ್ತೆ? ನಿಮ್ಮ ನೆನಪಿದ್ದು ಆರೋಗ್ಯ ಬರುತ್ತೆ. ಓಕೆ, ಸೊ ಅದು ಚಾನ್ಸ್ ಕೊಟ್ಬಿಡಿ, ಕಾನ್ಫಿಡೆಂಟ್ ಆಗಿರಿ ಎಕ್ಸಾಮ್ ಹಾಲಲ್ಲಿ. ಓಕೆ, ಸೊ ನೆಕ್ಸ್ಟ್, ನೇಮ್ 2 ಸೇಫ್ಟಿ ಮೆಜರ್ಸ್ ಕಾಮನ್ಲಿ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಆ್ಯಂಡ್ ಅಪ್ಲಯನ್ಸ್. ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಕ್ವಶನ್ ಕೇಳಿರೋದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್ ಯಾವ ಥರ ಸೇಫ್ಟಿ ಮೆಜರ್ಸ್ ತೊಗೋತೀರಾ. ಫಸ್ಟ್ ಒನ್, ಫ್ಯೂಸ್ ಯೂಸ್ ಮಾಡ್ತೀರಾ. ಯಾಕೆ ಫ್ಯೂಸ್ ಯೂಸ್ ಮಾಡಬೇಕು? ಏನಾದರೂ ಎಕ್ಸೆಸ್ ಆಫ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆದರೆ ಆ ಫ್ಯೂಸ್ ಏನು ಮಾಡುತ್ತೆ? ಈ ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಲಿಮಿಟ್ ಮಾಡುತ್ತೆ. ಅದು ಬರ್ಸ್ಟ್ ಆಗುತ್ತೆ ಅಥವಾ ಬರ್ನ್ ಆಗುತ್ತೆ. ಅದರಿಂದ ಏನಾಗುತ್ತೆ? ಕನೆಕ್ಷನ್ ಕಟ್ ಆಗುತ್ತೆ. ಕರೆಂಟ್ ಕ್ಯಾನ್ ನಾಟ್ ಫ್ಲೋ ಥ್ರೂ ಇಟ್. ಹೆನ್ಸ್ electrical appliance can be safeguarded by using fuse, electrical fuse. Okay, so ಇನ್ನೊಂದು ಏನು ಮಾಡ್ಬೋದು? ಈ ಮೆಟಾಲಿಕ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇರುತ್ತೆ. ರೆಫ್ರಿಜರೇಟರ್ ಆಗಿರ್ಬೋದು, ಗೀಸರ್ ಆಗಿರ್ಬೋದು, ಏರ್ ಕೂಲರ್ ಆಗಿರ್ಬೋದು. ಆ ಮೆಟಾಲಿಕ್ ಬಾಡಿ ತಾನೆ, ಆಲ್ಮೋಸ್ಟ್ ಎಲ್ಲ ಮೆಟಾಲಿಕ್ ಬಾಡೀಸ್ ಇರುತ್ತೆ. ಅದಕ್ಕೆ ನೀವು ಅರ್ತ್ ವೈರ್ ಯೂಸ್ ಮಾಡ್ಕೋಬೇಕು. ಏನಾಗುತ್ತೆ ಅರ್ತ್ ವೈರ್ ಯೂಸ್ ಮಾಡ್ಕೊಳ್ಳೋದ್ರಿಂದ? ಸಪೋಸ್ ಏನಾದರೂ ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಕರೆಂಟು ಫ್ಲೋ ಆಗ್ತಿದ್ರೆ ಅದರಲ್ಲಿ ಆ ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಏನಾಗುತ್ತೆ? ಭೂಮಿಗೆ ತಲುಪುತ್ತೆ, ಅರ್ತ್ಗೆ ತಲುಪುತ್ತೆ. ಅವಾಗೇನಾಗುತ್ತೆ? ನೀವು ಮುಟ್ಟಿದ್ರೂ ನಿಮಗೆ ಶಾಕ್ ಬರೋಲ್ಲ. ಸಪೋಸ್ ಅರ್ಥಿಂಗ್ ಕೊಟ್ಟಿಲ್ಲ, ಏನಾಗುತ್ತೆ? ಅಲ್ಲಿ ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇರುತ್ತೆ, ನೀವು ಟಚ್ ಮಾಡಿದ ತಕ್ಷಣ ಶಾಕ್ ಹೊಡೆದು ತುಂಬ ಡೇಂಜರಸ್ ಅದು. ಸೊ ಅರ್ಥಿಂಗ್ ಕಂಪಲ್ಸರಿ ಯೂಸ್ ಮಾಡಬೇಕು. ಅದನ್ನೇ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು. ಫಸ್ಟ್ ಪಾಯಿಂಟ್ ಏನಂದರೆ earthing is must. Okay, must to prevent electric shocks. First one. Second one, any type of leakage of a current in electric appliance is transferred to the ground and people using that appliance do not get shock. ಅರ್ಥ ಆಯ್ತಾ? ಸೊ ಅದನ್ನೇ ನಾನು ಹೇಳಿರೋದು. ಓಕೆ, ಸೊ ಅದಕ್ಕೆ ಲಾಸ್ಟ್ ಹೇಳ್ತಾರೆ ಎಲೆಕ್ಟ್ರಿಕ್ ಫ್ಯೂಸ್ ಆ್ಯಂಡ್ ಪ್ರಾಪರ್ ಅರ್ಥಿಂಗ್ ಆರ್, ಇದು ಮೇನ್ ಪಾಯಿಂಟ್. ಎಲೆಕ್ಟ್ರಿಕ್ ಫ್ಯೂಸ್ ಆ್ಯಂಡ್ ಪ್ರಾಪರ್ ಅರ್ಥಿಂಗ್ ಆರ್ 2 ಸೇಫ್ಟಿ ಮೆಜರ್ಸ್ ಕಾಮನ್ಲಿ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸ್. ಅರ್ಥ ಆಯ್ತಾ? ಸೊ ಇದು 2 ಮಾರ್ಕ್ಸ್ಗೆ. ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್, ಡಿಫೈನ್ 1 kWh. ಆಲ್ರೆಡಿ ನಾನು ಡಿಫೈನ್ ಮಾಡಿದೆ ಲಾಸ್ಟ್ ಸ್ಲೈಡಲ್ಲಿ. ಓಕೆ, ಐ ಡೋಂಟ್ ವಾಂಟ್ ಟು ಡಿಫೈನ್ ಇಟ್ ಅಗೇನ್, ಆಲ್ರೆಡಿ ಡಿಫೈನ್ ಮಾಡಿದ್ದೀನಿ. ಸೊ ಅದು ರಿಲೇಷನ್ ಕೇಳಿದರೆ
ಏನು ರಿಲೇಷನ್ ಕೇಳಿದ್ದಾರೆ? ಹೌ ಈಸ್ ದಿಸ್ ಯೂನಿಟ್, how this is unit of energy related to 1 joule. ಇಲ್ಲಿ ನೋಡಿ 1 ಕಿಲೋವ್ಯಾಟ್ ಅವರ್ ಹೇಗೆ ಬರಿಬೋದು? 1 ಕಿಲೋ ವಾಟ್ ಇಂಟು 1 ಅವರ್ ಬರಿಬೋದು ಅಲ್ವಾ? ಫಾರ್ಮುಲಾ ಪ್ರಕಾರ ಏನು? E ಇಸ್ ಈಕ್ವಲ್ ಟು ಪಿ ಇಂಟು ಟಿ, ಪವರ್ ಇಂಟು ಟೈಮ್. ಪವರ್ 1 ಕಿಲೋವ್ಯಾಟ್, ಟೈಮ್ ಈಸ್ 1 ಅವರ್. ದೇ ಆರ್ ಕಮರ್ಷಿಯಲ್ ಯೂನಿಟ್. ಓಕೆ, ನಮ್ಗೆ ಬೇಕಾಗಿರೋದು ಜೌಲ್. ಜೌಲ್ ಇಸ್ ದ ಎಸ್ ಐ ಯೂನಿಟ್ ಅಲ್ವಾ? ಸೊ ನಾ ಏನು ಮಾಡ್ತೀನಿ? 1 ಕಿಲೋ ವ್ಯಾಟ್ನ ಎಸ್ ಐ ಯೂನಿಟ್ ಕನ್ವರ್ಟ್ ಮಾಡ್ತೀನಿ. 1000 ವಾಟ್ ಇಂಟು 3600 ಸೆಕೆಂಡ್. ಓಕೆ, ಇವಾಗ ನಂಬರ್ಸ್ ಒಂದು ಕಡೆ ಮಾಡಿ ಯೂನಿಟ್ನ ಒಂದು ಕಡೆ ಮಾಡ್ತೀನಿ. ಏನು ಮಾಡ್ತೀನಿ? 1000 ಇಂಟು 3600 ವಾಟ್ ಸೆಕೆಂಡ್. ಈ ವಾಟ್ ಸೆಕೆಂಡ್ನೇ ನಾವು ಜೌಲ್ ಅಂತ ಕರೆಯೋದು. ಇಲ್ಲಿ ನೋಡಿ 3 zeros, ಇಲ್ಲಿ 2 zeros. ಎಷ್ಟಾಯಿತು? 5 zeros ತಾನೆ. ಕ್ಯಾನ್ ಐ ರೈಟ್ ಇಟ್ ಇನ್ ಎಕ್ಸ್ಪೋನೆಂಟ್ ಫಾರ್ಮ್? ಇದನ್ನೇನು ಮಾಡ್ಬೋದು? ಜೌಲ್. ಓಕೆ, ಈ ಥರನೂ ಬರಿಬೋದು. ಪ್ರಿಸೈಸ್ಲಿ ಯು ಕ್ಯಾನ್ ರೈಟ್ 1 ಕಿಲೋವ್ಯಾಟ್ ಅವರ್ ಈಸ್ ಈಕ್ವಲ್ ಟು ಸೈಂಟಿಫಿಕ್ ಮೆಥಡಲ್ಲಿ 3.6 ಇಂಟು 10⁶ ಜೌಲ್ಸ್ ಅಂತಲೂ ಬರಿಬೋದು. ಅರ್ಥ ಆಯ್ತಾ? ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಗ್ಯಾರಂಟಿ. ನೋಡಿ, ಯಾಕೆ ಬರಲ್ಲ ಹೇಳಿ ಈ ಥರ ರೆಪ್ರೆಸೆಂಟ್ ಮಾಡಿದ್ರೆ? ಆನ್ಸರ್ಸ್ ಕಣ್ಣು ಮುಚ್ಕೊಂಡು ಕೊಡ್ತಾರೆ ಅಲ್ವಾ? ಸೊ ವೇ ಆಫ್ ರೆಪ್ರೆಸೆಂಟೇಷನ್ ಎಷ್ಟು ಕ್ಲೀನಾಗಿ ನೀವು ಮಾಡಿದ್ರು ಅಷ್ಟು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಏನೋ ಕಟಾಚಾರಕ್ಕೆ ಗೀಸ್ಕೊಂಡು ಹೋದ್ರೆ ಅವ್ರು ಕಟಾಚಾರಕ್ಕೆ ಹಂಗೆ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ ಅಲ್ವಾ? ಆದಷ್ಟು ಮನಸ್ಸು ಕೊಟ್ಟು ಓದಿ, ಅದೇ ರೀತಿ ಮನಸ್ಸು ಕೊಟ್ಟು ಬರೀರಿ. ಓಕೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಯುವರ್ ಲೈಫ್. ಓಕೆ, ಎಡಬೇಡಿ. ಓಕೆ, ಕ್ಲೀನಾಗಿ ಓದ್ಕೊಳ್ಳಿ. ಫೈನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೇಮ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್, ಓ ನೈಸ್ ಕ್ವೆಶ್ಚನ್. Physical quantity which is same in all the resistor when they are connected in series. Just to on the few slides back explain ಮಾಡಿದೆ. Series combination, parallel combination, 2 points explain ಮಾಡಿದೆ. Series combination ಅಲ್ಲಿ current will remain same, electric current, potential difference will vary. In parallel combination, current will vary, potential difference will remain same. ಅಲ್ವಾ? So same. Just one word, 1 mark. Okay, so ಇಷ್ಟು ಬರೆದ್ರೆ ನಿಮಗೆ 1 mark. ಅಷ್ಟೇ ಸಿಂಪಲ್. ಏನು ಎಕ್ಸ್ಪ್ಲನೇಷನ್ ಕೇಳಿಲ್ಲ ಅವರು, ಜಸ್ಟ್ ವರ್ಡಿಂಗ್ ಕೇಳಿರೋದು, ಬರೆದ್ರೆ ಸಾಕು. ಓಕೆ, ಸೊ ಇಷ್ಟು ಬರೆದ್ರೆ 1 ಮಾರ್ಕ್. ನೋಡಿ, ಎಲೆಕ್ಟ್ರಿಕ್ ಕರೆಂಟ್. ಅದೇ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಯಾವ ಫಿಸಿಕಲ್ ಕ್ವಾಂಟಿಟಿ ಸೇಮ್ ಇರುತ್ತೆ? ಯೋಚನೆ ಮಾಡಿ ನೋಡೋಣ. ಪ್ಯಾರಲಲ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ವಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲೇ ಕೇಳಿದಾರಲ್ಲ, ಎಷ್ಟು ಬರೆದ್ರೆ ಸಾಕು? 1 ಮಾರ್ಕ್. ಒಂದು ಲೈನ್ ಬರೆದ್ರೆ 1 ಮಾರ್ಕ್ಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Write the expression for effective resistance in series combination and parallel combination of resistors. Write the expression ಕೇಳಿರೋದವರು ಯಾವುದು? ಏನು ಕೇಳಿರೋದು? ಮತ್ತೊಂದು ಸತಿ ಓದೋಣ. ಕ್ವಶನ್ಸ್ ತುಂಬ ನೀಟಾಗಿ ಓದಬೇಕು, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ತೀರಾ. ಇಲ್ಲಿ ನೋಡಿ, write the expression for effective resistance, okay, in series combination as well as parallel combination. Okay, so simple. ನಾವು ಎಷ್ಟು resistors, for example, ಇಲ್ಲಿ for series combination, series combination ಗೆ effective resistance ಅಥವಾ total resistor just add up R1 plus R2 plus R3 plus so on plus Rn if the resistance are different. ಅದೇ ನಿಮಗೆ resistance ವ್ಯಾಲ್ಯೂ ಸೇಮ್ ಇದ್ರೆ ಏನಾಗುತ್ತೆ? Re R plus R plus R plus so on plus Rn.
ಸೊ ಅದಕ್ಕೆ ಆರ್ ಇ ಇಟ್ ಈಸ್ ಎನ್ ಟೈಮ್ಸ್ ಆಫ್ ಆರ್. ಇಲ್ಲಿ R3 ಈ ವ್ಯಾಲ್ಯೂನು ಸೇಮ್ ಅಲ್ವಾ? ಆರ್ ಎನ್ ಬದಲು ಆರ್, ಬಿಕಾಸ್ R1 to R2 3 ಈ ಥರ ಬರ್ದು ಇಲ್ಲ ಆರ್ ಎನ್ ಬರ್ದಿದ್ವಿ. ಎಲ್ಲ ವ್ಯಾಲ್ಯೂ ಸೇಮ್ ಇದ್ರೆ ಈ ವ್ಯಾಲ್ಯೂನು ಸೇಮ್ ಇರುತ್ತೆ ಆರ್ ಎನ್. ಸೊ ಇದೊಂದು ರಿಲೇಷನ್, ಇದೊಂದು ರಿಲೇಷನ್, ಹಾಗೆ ಇದೊಂದು ರಿಲೇಷನ್. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಫಾರ್ parallel combination. Parallel combination. First ಏನು ಎಫೆಕ್ಟಿವ್ ರೆಸಿಸ್ಟೆನ್ಸ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮ್ಗೆ ಗೊತ್ತಿದೆ, ಹೇಗೆ ಬರೀಬೇಕು ಅನ್ನೋದು 1/RE is equal to ಈ RE ನ RS ಅಂತಲೂ ಬರಿಬೋದು. RS ನಥಿಂಗ್ ಬಟ್ RE. ಓಕೆ, ನೆಕ್ಸ್ಟ್ 1/R1, 1/R2, 1/R3 and so on, 1/Rn. ಈ ಥರ ಡಿಫ್ರೆಂಟ್ ವ್ಯಾಲ್ಯೂಸ್ ಇದ್ರೆ, ಅದು ಸೇಮ್ ವ್ಯಾಲ್ಯೂಸ್ ಇದ್ರೆ ಆಲ್ ದ ವ್ಯಾಲ್ಯೂಸ್ ಆರ್ ಸೇಮ್, ರೆಸಿಸ್ಟೆನ್ಸ್ ವ್ಯಾಲ್ಯೂಸ್, ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್ ವ್ಯಾಲ್ಯೂ ಇಸ್ ಸೇಮ್. ಅವಾಗ ಏನಾಗುತ್ತೆ 1/RE is equal to 1/R plus 1/R plus 1/R plus so on 1/R. ಫೈನಲಿ ಏನು ಸಿಗುತ್ತೆ ನಿಮಗೆ? ಇಲ್ಲಿ ಬರೀತೀನಿ 1/RE is equal to N divided by R. ಇದು ಡಿಫ್ರೆಂಟ್ ಇದ್ದಾಗ. ಓಕೆ, ಇಲ್ಲೂ ಅಷ್ಟೇ. ಏನು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ RE ನಥಿಂಗ್ ಬಟ್ ಪ್ಯಾರಲಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಪ್ಯಾರಲಲ್ ಕಾಂಬಿನೇಷನ್. ಎಷ್ಟು ಬರೆದ್ರೆ ಸಾಕು. ಓಕೆ, ಸೊ ಇಲ್ಲಿ ಸ್ವಲ್ಪ ಅಂಡರ್ಲೈನ್ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಇಟ್ ಈಸ್ ಫಾರ್ ಪ್ಯಾರಲಲ್ ಕಾಂಬಿನೇಷನ್. It is for series combination, it is for parallel combination. Fine. So let's move on to the next question. What is the capacity of a fuse commonly used in a domestic electrical fittings? ಏನು ಕೇಳಿರೋದು? ಫ್ಯೂಸ್. ಫ್ಯೂಸ್ ನಥಿಂಗ್ ಬಟ್ ಇಟ್ ಡಿವೈಸ್ ವಿಚ್ ಲಿಮಿಟ್ಸ್ ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಸರ್ಕ್ಯೂಟ್. ಅದು ಲಿಮಿಟ್ ಮಾಡುತ್ತೆ ಎಲೆಕ್ಟ್ರಿಕ್ ಫ್ಯೂಸ್. ಇಟ್ ಈಸ್ ಅ ಡಿವೈಸ್ ವಿಚ್ ಲಿಮಿಟ್ಸ್ ದ ಎಕ್ಸೆಸ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಅ ಸರ್ಕ್ಯೂಟ್. ಏನು ಮಾಡ್ತಾರೆ? ಡ್ಯಾಮೇಜ್ ಆಗೋದನ್ನ ತಪ್ಪಿಸುತ್ತೆ. ಎಕ್ಸೆಸ್ ಆಫ್ ಕರೆಂಟ್ ಅಂದರೆ ಎಸ್ ಐ ಯೂನಿಟ್ ಆಫ್ ಎ ಕರೆಂಟ್ ಇಸ್ ಆಂಪಿಯರ್. ಎಷ್ಟು ಆಂಪಿಯರ್ ಫ್ಯೂಸ್ ನಾವು ಜನರಲಿ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಈ ಕ್ವಶನ್ನ ಅರ್ಥ. ಜನರಲಿ 5 ಆಂಪಿಯರ್ ಅಥವಾ 15 ಆಂಪಿಯರ್ ಅಷ್ಟೇ ಇರುತ್ತೆ. ಕಂಪನಿ ಫ್ಯೂಸ್ ಮೇಲ್ಗಡೆ ಮನೆ ಆಚೆ ಒಂದು ವೈಟ್ ಕಲರ್ ಫ್ಯೂಸ್ ಇಟ್ಕೊಂಡಿರ್ತೀರಲ್ಲ, ನೋಡಿರ್ತೀರಲ್ವಾ? ಆ ವೈಟ್ ಕಲರ್ ಫ್ಯೂಸ್ನೇ ನಾವು ಕಂಪನಿ ಫ್ಯೂಸ್ ಅಂತ ಕರಿತೀವಿ. ಆ ಕಂಪನಿ ಫ್ಯೂಸ್ ವ್ಯಾಲ್ಯೂ ಬಂದ್ಬಿಟ್ಟು 10 to 15 ಆಂಪಿಯರ್ ಇರುತ್ತೆ. ಜನರಲಿ ವಿ ಕ್ಯಾನ್ ಸೇ ಇಟ್ ಈಸ್ 15 ಆಂಪಿಯರ್. ಸೊ ಮಿನಿಮಮ್ 5 ಆಂಪಿಯರ್. ಎಷ್ಟು ಬರೆದ್ರೆ ಸಾಕು, 1 ಮಾರ್ಕ್. ನೋಡಿ ಎಷ್ಟು ಈಸಿ ಆಗಿದೆ ಕ್ವಶನ್ಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಡಿರೈವ್ an expression for the combination of 3 resistances connected in a parallel. ಇನ್ನೊಂದು ಸತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ನೋ ಪ್ರಾಬ್ಲಮ್. ಹೇಗೆ? ಯಾವ್ದು ಕೇಳಿರೋದು? 3 ರೆಸಿಸ್ಟೆನ್ಸ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲ? ಓಕೆ, ಇಲ್ಲಿ ಮೀನಿಂಗ್ ಬರೀಬೇಕು. ಏನು ಕೇಳಿದ್ರೆ ಡಿರೈವ್ ತಾನೆ? ಡಿರೈವ್ ಎಷ್ಟು ರೆಸಿಸ್ಟರ್? 3 ರೆಸಿಸ್ಟರ್ಸ್. ಯಾವ ಕಾಂಬಿನೇಷನ್? ಪ್ಯಾರಲಲ್. ಸೊ ಲ್ಯಾಡರ್ ಥರ ಇರುತ್ತೆ. ಓಕೆ, ಸೊ ಐಲ್ ಕಾಲ್ ಇಟ್ ಆಸ್ R1, ಐಲ್ ಕಾಲ್ ಇಟ್ ಆಸ್ R2, ಐಲ್ ಕಾಲ್ ಇಟ್ ಆಸ್ R3. ಆಮೇಲೆ ಇಲ್ಲಿಂದ ಇಲ್ಲಿ ಆಂಪಿಯರ್, ಇಟ್ ಈಸ್ ಎ ಪಾಸಿಟಿವ್, ನೆಗೆಟಿವ್. ಆಂಪಿಯರ್ ಅಂದರೆ ಅಮ್ಮೀಟರ್, ಎ ಅಂತಂದರೆ ಅಮ್ಮೀಟರ್.
ಓಕೆ, ಇಲ್ಲಿ ಸೆಲ್ ಕನೆಕ್ಟ್ ಮಾಡಿತಾ ಇದ್ದೀನಿ. ಇದು ಪ್ಲಗ್ ಕೀ, ಇದು ಸೆಲ್ ಸಿ. ಸೊ ಹಿಯರ್ ಯು ಕ್ಯಾನ್ ಸೇ ಇಟ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಇಲ್ಲಿ ಕರೆಂಟ್ ಡಿವೈಡ್ ಆಗ್ತಾ ಹೋಗುತ್ತೆ, I1, I2, I3. ಯಾಕೆ? ಕರೆಂಟ್ ಹ್ಯಾಸ್ ಡಿಫರೆಂಟ್ ಪಾತ್ ಟು ಫ್ಲೋ. ಓಕೆ, so it is a cell, not just a C. It is not a capacitance, it is a cell. Okay, so by Ohm's law, by Ohm's law, general expression is given by V is equal to IR. I'll take it as R. So here we can say, here cell, plug key, ammeter, and it is R1, R2, R3, resistance of a resistor, I1, I2, I3. The current is dividing in each path. So, ಇಲ್ಲಿ ಓಮ್ಸ್ ಲಾ ಯೂಸ್ ಮಾಡಿಕೊಂಡು ಇಲ್ಲಿ ನಮ್ಗೆ ಏನಾಗುತ್ತೆ, ಕರೆಂಟ್ ಡಿವೈಡ್ ಆಗ್ತದೆ. ಕರೆಂಟ್ ಡಿವೈಡ್ ಆಗ್ತಿದೆ ಅಂತಂದರೆ ಕೆನ್ ಐ ರೈಟ್ I is nothing but V by R. Okay, so now ಇವಾಗ I1 is equal to V divided by R1. ಯಾಕೆ V? Why not V1? Because potential difference remains same in parallel combination. So I1, I2, V divided by R2, I3, V divided by R3. So just substitute these values in the equation 2. So V is equal to I1, I2 plus I3. One second. V by R is equal to I1 plus I2 plus I3. So V by R, it is equation 2, so by 2. So I1 value V by R1, V by R2, V by R3. So here we can see, here V is a common thing because it is a constant throughout the circuit. So V is equal to, so V by R is equal to V common inside the bracket 1 by R1 plus 1 by R2 plus 1 by R3. So here you can see V get cancelled, the remaining, and final answer 1 by R is equal to 1 by R1, 1 by R2 plus 1 by R3. So this will be your required expression. Okay, so that's what they are asking, right? Combination of 3 resistance. Yes, there an expression for the combination of 3 resistances connected in a parallel. So ಇದೇ ರೀತಿ ನೀವು ಸೀರೀಸ್ಗೂ ಮಾಡ್ಬೋದು. ಇಲ್ಲಿ just in this case here I have connected all the resistors in the parallel combination. Just you can connect in a series if they ask in series combination. ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ಕರೆಂಟ್ ವಿಲ್ ರಿಮೈನ್ ಸೇಮ್, ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ವೇರಿ ಬಿಕಾಸ್ ಇಟ್ ಆಸ್ ಕರೆಂಟ್ ಆಸ್ ದ ಸೇಮ್ ಪಾತ್, means a single path to flow, hence current will remain same, but potential difference across each resistance will divide. Okay, divide ಆಗ್ತಾ ಹೋಗುತ್ತೆ. Fine. So next question. ಅದೇ ಇದನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಎಕ್ಸ್ಪ್ರೆಷನ್ ಬರುತ್ತೆ ಅಂತ ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ. ಹೋಮ್ ವರ್ಕ್ ಅದನ್ನ ಎಕ್ಸ್ಪ್ರೆಷನ್ ನಾನು ಆಲ್ರೆಡಿ ಕ್ಲೂ ಕೊಟ್ಟಿದ್ದೀನಿ. ಕರೆಂಟ್ ವಿಲ್ ರಿಮೈನ್ ಸೇಮ್, ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ವೇರಿ. ಓಕೆ, ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಎಷ್ಟು ಜನ ಸ್ಟಡಿ ಮಾಡ್ತೀರಾ. ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ನೋಡೋಣ ಎಷ್ಟು ರಿಪ್ಲೇಸ್ ಬರುತ್ತೆ. ಐ ಆಮ್ ವೆಟ್ಟಿಂಗ್. ನೋಡಿ ಕಮೆಂಟ್ ಮಾಡಿ. ಫೈನ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಲಿಸ್ಟ್ 2 characteristics of the material used in electric heater devices. ಎಲೆಕ್ಟ್ರಿಕ್ ಹೀಟರ್ ಡಿವೈಸಸ್ ಅಂದರೆ ಐರನ್ ಬಾಕ್ಸ್ ಆಗಿರ್ಬೋದು, ಗೀಸರ್ ಆಗಿರ್ಬೋದು, ಅಥವಾ ವಾಟರ್ ಹೀಟರ್ ಆಗಿರ್ಬೋದು, ಟೋಸ್ಟರ್ ಆಗಿರ್ಬೋದು. ಈ ಮಟೀರಿಯಲ್ ಚೂಸ್ ಮಾಡೋಕ್ಕೆ ಯಾವ ಗುಣಲಕ್ಷಣಗಳಿರಬೇಕು ಅನ್ನೋದು ಈ ಕ್ವೆಶ್ಚನ್ನ ಅರ್ಥ. ಇಲ್ಲಿ ನೋಡ್ಕೊಳ್ಳಿ, ಲಿಸ್ಟ್ 2 characteristics of the material used. ಯಾ, ಸೊ ಅವ್ರು ಕೇಳಿರೋದು 2,
ನಾನಿಲ್ಲಿ 3 ಆನ್ಸರ್ ಹೇಳ್ತೀನಿ. ಫಸ್ಟ್ ಒನ್, ಹೈ ಮೆಲ್ಟಿಂಗ್ ಪಾಯಿಂಟ್. ಎಷ್ಟೇ ಹೀಟ್ ಆದ್ರೂ ಅದು ಮೆಲ್ಟ್ ಆಗಲ್ಲ. ಅದೇ ನೀವು ಐಸ್ ಕ್ಯೂಬ್ ತೊಗೊಳ್ಳಿ, ಸ್ವಲ್ಪ ಹೀಟ್ ಕೊಟ್ಟ ತಕ್ಷಣ ಅದು ಮೆಲ್ಟ್ ಆಗಿಬಿಡುತ್ತೆ, ನೀರಾಗ್ಬಿಡುತ್ತೆ ಅಲ್ವಾ. ಸೊ ಆ ಥರ ಇದಾಗಲ್ಲ. ಆದಷ್ಟು ಜಾಸ್ತಿ ಹೀಟ್ ಕೊಟ್ಟರು ಮೆಲ್ಟ್ ಆಗೋದು ತುಂಬ ಟೈಮ್ ತಗೊಳುತ್ತೆ. ಹೈ ಮೆಲ್ಟಿಂಗ್ ಪಾಯಿಂಟ್. ಹೈ ರೆಸಿಸ್ಟಿವಿಟಿ ಅಂತಂದರೆ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಏನಾಗುತ್ತೆ ಅದು ತಡೀತಾ ಇರುತ್ತೆ. ರೆಸಿಸ್ಟೆನ್ಸ್ ಅಲ್ಲ, ರೆಸಿಸ್ಟಿವಿಟಿ, ಪ್ರಾಪರ್ಟಿ ಆಫ್ ಎ ಮಟೀರಿಯಲ್. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಡೈಮೆನ್ಷನ್ಸ್, ವೇರ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್ಸ್. ಓಕೆ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್ಸ್, ವೇರ್ ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್ಸ್ ಆಫ್ ದ ಮಟೀರಿಯಲ್. Okay, so that is the reason resistivity of a material is we call it as a nature of the material. Okay, ಅರ್ಥ ಆಯ್ತಾ? ಓಕೆ, ಇಲ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ರೆಸಿಸ್ಟಿವಿಟಿ ಆ್ಯಂಡ್ ಆಕ್ಸಿಡೈಸೇಷನ್. ಅಂದರೆ ಅದು ಬರ್ನ್ ಆಗಲ್ಲ, ಕರೆಂಟ್ ಎಷ್ಟೇ ಫ್ಲೋ ಆದ್ರೂ ಅದು ಬರ್ನ್ ಆಗಲ್ಲ. ನೋಡಿ, ಡು ನಾಟ್ ಆಕ್ಸಿಡೈಸ್. ಸೊ ಜನರಲಿ ಮಕ್ಕಳಿಗೆ ಗೊತ್ತಾಗಲ್ಲ ಆಕ್ಸಿಡೈಸ್ ಅಂತಂದರೆ. ಸೊ ನಾವು ಸಿಂಪಲ್ ಮೀನಿಂಗಲ್ಲಿ ಹೇಳ್ಬೇಕಂದ್ರೆ ಬರ್ನ್. ರೆಡಿಲಿ ಎಟ್ ಹೈ ಟೆಂಪ್ರೇಚರ್. ಹೈ ಟೆಂಪ್ರೇಚರ್ ಆದರೆ ಯಾವುದೇ ವಸ್ತು ಏನಾಗುತ್ತೆ, ಬರ್ನ್ ಆಗುತ್ತೆ ತಾನೆ ಅಲ್ವಾ. ಬರ್ನ್ ಆಗಲ್ಲ, ಈ ವಸ್ತುಗಳು ಬರ್ನ್ ಆಗಲ್ಲ. ಸೊ ಇಲ್ಲಿ ನೀವು ಇಷ್ಟು ಬರೆದ್ರೆ ಸಾಕು. ಹೈ ರೆಸಿಸ್ಟಿವಿಟಿ, ಸಮ್ಟೈಮ್ಸ್ ಇಟ್ ಹ್ಯಾಸ್ ಅನದರ್ ನೇಮ್ ಫಾರ್ ರೆಸಿಸ್ಟಿವಿಟಿ, ಇಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, 3 ಬರೆದ್ರೆ ಒಳ್ಳೆಯದು, ಯಾಕೆಂದರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. 2 ಬರೆದ್ರು ಓಕೆ, ಬಟ್ ಪರ್ಫೆಕ್ಟಾಗಿ ಬರೀಬೇಕು, ಅವು ಮಿಸ್ ಆಗಲ್ಲ. Okay, so next question. Take the screenshot. Let's move on to the next question. Name the type of current used in household supply. ನಮ್ಮ ಮನೆಗಳಲ್ಲಿ ಯಾವ ಥರ ವಿದ್ಯುತ್ ಉಪಯೋಗಿಸ್ತೇವೆ ನಾವು? ಎ ಸಿನ ಡಿ ಸಿನ? ಚಿಕ್ಕ ಮಕ್ಕಳಿಗೆ ಕೇಳ್ತಾರೆ, ಹೇಳಿದ್ರು ಹೇಳ್ತಾರೆ ಎ ಸಿ, ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಎ ಸಿ ಅಂತಂದರೆ ಆಲ್ಟರ್ನೇಟಿಂಗ್ ಕರೆಂಟ್. ವೇರ್ ಡಿ ಸಿ ಸೆಲ್ ಅಥವಾ ಬ್ಯಾಟ್ರಿಗಳಲ್ಲಿ ಯಾವ ಥರ ಕರೆಂಟ್ ಇರುತ್ತೆ ಅಂತಾರೆ ಡಿ ಸಿ, ಡೈರೆಕ್ಟ್ ಕರೆಂಟ್. ಅವೆಲ್ಲ ಸೇಮ್ ವೋಲ್ಟೇಜ್ ಅಥವಾ ಕರೆಂಟ್ ಕೊಡ್ತಾ ಇರುತ್ತೆ, ಫಿಕ್ಸ್ಡ್ ಅಮೌಂಟ್. ಎ ಸಿಯಲ್ಲಿ ಸೇಮ್ ವೋಲ್ಟೇಜ್ ಇರುತ್ತೆ, ಬಟ್ ಏನಾಗುತ್ತೆ, ಡೈರೆಕ್ಷನ್, ಪೊಲಾರಿಟಿ ಕೀಪ್ ಆನ್ ಚೇಂಜಸ್, ಸೈಕಲ್, ಎವ್ರಿ ಹಾಫ್ ಸೈಕಲ್ ದ ಡೈರೆಕ್ಷನ್ ವಿಲ್ ಚೇಂಜ್. ಓಕೆ, ಸೊ ಹಿಯರ್ ಎ ಸಿ alternating current, here direct current. Okay, so ಆರಾಮ್ ಫಿಸಿಕ್ಸ್ ಮಜಾ ಮಾಡ್ಕೊಂಡು ಓದ್ಬೋದು ಅಲ್ವಾ. ಓಕೆ, ಸೊ ಫುಲ್ ಫಾರ್ಮ್ಸ್ ಇರುತ್ತೆ. ಎಕ್ಸ್ಪಾನ್ಷನ್ಸ್ ಫುಲ್ ಫಾರ್ಮ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪಾನ್ಷನ್ ಅಂತ ಕೇಳ್ಬೋದು. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ ಅಂತಲೂ ಕೇಳ್ಬೋದು. ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಎ ಸಿ ಓವರ್ ಡಿ ಸಿ ಅಂತಲೂ ಕೇಳ್ಬೋದು. ಅದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಓಕೆ, ಇಷ್ಟು ಅರ್ಥ ಆಯ್ತಾ? ಗಿವನ್ ಬೈ ದ ಸೆಲ್ ಡಿ ಸಿ, ಅವರೇ ಕೊಟ್ಟಿದ್ದಾರಲ್ಲ ಇಲ್ಲಿ ಡಿ ಸಿ. ಓಕೆ, ನೆಕ್ಸ್ಟ್, ಸೀರೀಸ್ ಅರೇಂಜ್ಮೆಂಟ್ಸ್ ಆರ್ ನಾಟ್ ಯೂಸ್ಡ್. ಸೀರೀಸ್ ಅರೇಂಜ್ಮೆಂಟ್ಸ್ ಆರ್ ನಾಟ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್. ಲಿಸ್ಟ್ ಎನಿ 3 ರೀಸನ್ಸ್. ನಮ್ಗೆ ಗೊತ್ತು, ನಮ್ಮ ಮನೆಗಳಲ್ಲಿ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಂತಂದರೆ ಮನೆಗಳಲ್ಲಿ, ಆಫೀಸ್ಗಳಲ್ಲಿ, ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ನಾವು ಯಾವ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಅಂದರೆ ಪ್ಯಾರಲಲ್ ಕಾಂಬಿನೇಷನ್ನ ಯೂಸ್ ಮಾಡ್ತೀವಿ. ಯಾಕೆ ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ? ವೈ ನಾಟ್ ಸೀರೀಸ್ ಕಾಂಬಿನೇಷನ್ ಅಂತ ಕೇಳಿದರು. ನಮ್ಗೆ ಗೊತ್ತು ಸೀರೀಸ್ ಕಾಂಬಿನೇಷನ್ ವಿ ಡು ನಾಟ್ ಯೂಸ್, ಬಟ್ ರೀಸನ್ಸ್ ಏನು? ಅರ್ಥ ಆಯ್ತಾ ಕ್ವಶನ್? ಓಕೆ, ವಿ ಅಂಡರ್ಸ್ಟುಡ್ ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ, ಬಟ್ ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಲ್ಲ ಅಂತಲೂ ಗೊತ್ತು. ಬಟ್ ಯಾಕೆ ಯೂಸ್ ಮಾಡಲ್ಲ? ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ನಮಗೆ ರೀಸನ್ಸ್ ಇದೆ. ಓಕೆ, ರೀಸನ್ಸ್ ಇದೆ ಯಾಕೆ ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಅಂತ. ಅದೇ ರೀತಿ ಸೀರೀಸ್ ಕಾಂಬಿನೇಷನ್ನ ಯಾಕೆ ಯೂಸ್ ಮಾಡಲ್ಲ ಅನ್ನೋದು ನಿಮ್ಗೆ ಗೊತ್ತಿರಬೇಕಲ್ವಾ. ಸೊ ಅದಕ್ಕೆ ಇಲ್ಲಿ 3 ರೀಸನ್ಸ್ ನಾನು ಕೊಡ್ತಾ ಇದ್ದೀನಿ. ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ? ವೋಲ್ಟೇಜ್ ಫಾರ್ ದ ಈಚ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಬೇರೆ ಬೇರೆ ಆಗುತ್ತೆ. ಕರೆಂಟ್ ವಿಲ್ ರಿಮ್ಯಾನ್ ಸೇಮ್, ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ ಸೀರೀಸ್ ಕಾಂಬಿನೇಷನಲ್ಲಿ? ಇಟ್ ವಿಲ್ ವೇರಿ. ಫಾರ್ ಎಕ್ಸಾಂಪಲ್, ಒಂದು ಡಿವೈಸ್ಗೆ 230 ವೋಲ್ಟೇಜ್ ಬೇಕು ಅಥವಾ 200 ವೋಲ್ಟೇಜ್ ಬೇಕು, ಬಟ್ ವೋಲ್ಟೇಜ್ ಡಿವೈಡ್ ಆದಂಗೆಲ್ಲ ಅದು ಲೆಸ್ ದೆನ್ 200 ಹೋದರೆ ಆ ಎಲೆಕ್ಟ್ರಿಕಲ್ ಡಿವೈಸ್ ವರ್ಕ್ ಆಗುತ್ತಾ? ಆಗಲ್ಲ. ಸೊ ಅದರಿಂದ ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ಸ್ ಅಂತ. ಫಸ್ಟ್ ರೀಸನ್ ಗೊತ್ತಾಯಿತು. ಇಲ್ಲಿ ನೋಡಿ, ದ ವೋಲ್ಟೇಜ್ ಆಫ್ ದ ಸೋರ್ಸ್ ಗೆಟ್ ಡಿವೈಡೆಡ್ in all the appliances connected in a series. Okay, the ratio of their resistance, so each appliance does not operate at its rated voltage. ಅದು ಹೇಳಿದ್ನಲ್ಲ,
200 ಇದ್ದರೆ ವೋಲ್ಟೇಜ್ ಡಿವೈಡ್ ಆದಂಗೆಲ್ಲ 200ಗಿಂತ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಎಲೆಕ್ಟ್ರಿಕಲ್ ಡಿವೈಸಸ್ ವರ್ಕ್ ಆಗಲ್ಲ. ಒಂದು ರೀಸನ್. ಇನ್ನೊಂದು ರೀಸನ್ ಏನಂತಂದರೆ, ಈ ಸೀರೀಸಲ್ಲಿ ಕನೆಕ್ಟ್ ಮಾಡಿರೋ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಏನಾಗುತ್ತೆ ಅಂತಂದರೆ, ಒಂದು ವೇಳೆ ಇಫ್ ಒನ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಗೋ ಡ್ಯಾಮೇಜ್ ಆಯಿತು ಅಂದ್ಕೊಳ್ಳಿ, ಏನಾಗುತ್ತೆ, ದ ಕರೆಂಟ್ ವಿಲ್ ನಾಟ್ ಫ್ಲೋ ಟು ದ ನೆಕ್ಸ್ಟ್ ಸರ್ಕ್ಯೂಟ್ ಅಥವಾ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್, ಏನಾಗುತ್ತೆ, ಅದು ವರ್ಕ್ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇನ್ ಸೀರೀಸ್ ಕಾಂಬಿನೇಷನ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಡು ನಾಟ್ ಆಪರೇಟ್ ಇಂಡಿಪೆಂಡೆಂಟ್ಲಿ. ಬಟ್ ಪ್ಯಾರಲಲ್ ಕಾಂಬಿನೇಷನಲ್ಲಿ ಅದು ಡ್ಯಾಮೇಜ್ ಆದರಾಗಲಿ, ಬರ್ನ್ ಆದರಾಗಲಿ, ಏನಾದರೂ ಆಗಿರಲಿ, other electrical appliance, it is independent from other electrical appliance. But in series combination, the electrical appliance do not operate independently though. So that is the second reason we can say that it is none of the electrical appliance can be operated independently. ಮೂರನೇದು, on connecting more appliance in the same circuit. ಇಲ್ಲಿ ನೋಡಿ, ಯಾವುದೇ ಒಂದು ಸರ್ಕ್ಯೂಟ್ಗೆ ಸ್ವಿಚ್ ಬೋರ್ಡ್ಗೆ ಜಾಸ್ತಿ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ನ ಕನೆಕ್ಟ್ ಮಾಡಿ, ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದರೆ ಹೀಟಿಂಗ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಯು ನೋ ದ್ಯಾಟ್ ರೈಟ್? H is equal to I2/RT, R directly proportional to heat produced in the circuit, ಅಥವಾ heat produced in a conductor, heat produced in a resistor, ಅಲ್ವಾ? ಸೊ ಅದಕ್ಕೆ ಇಟ್ ಈಸ್ ನಾಟ್ ಸುಟೇಬಲ್ ಫಾರ್ ಸೀರೀಸ್ ಕಾಂಬಿನೇಷನ್. ಏನಾಗುತ್ತೆ, ಎಲ್ಲ ಎಲೆಕ್ಟ್ರಿಕಲ್ ಬ್ಯಾಲೆನ್ಸಲ್ಲಿ ನಾವು ಒಂದೇ ಟೈಮಲ್ಲಿ ಯೂಸ್ ಮಾಡಿದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಕರೆಂಟ್ ವಿಲ್ ರೆಡ್ಯೂಸ್, ನಮ್ಗೆ ಬೇಕಾದಂಥ ಕರೆಂಟ್ ಸಿಗಲ್ಲ. ಸೊ ಥರ್ಡ್ ಪಾಯಿಂಟ್ ಅದೇ ಹೇಳೋದು. On connecting one or more appliance same circuit, the resistance of the circuit will increase. Hence, it will reduce current in the circuit. Each appliance will get less power. ಅದು ಬೇಕಾದಂಥ ಪವರ್ ಸಿಗೋದಿಲ್ಲ. ಸೊ ಅದರಿಂದ ಈ ಸೀರೀಸ್ ಕಾಂಬಿನೇಷನ್ನ ನಾವು ಜನರಲಿ ಪ್ರಿಫರ್ ಮಾಡಲ್ಲ. ಸೊ ಈ ಮೂರು ರೀಸನ್ ಸಾಕು ನಾವು ಯಾಕೆ ಈ ಸೀರೀಸ್ ಕಾಂಬಿನೇಷನ್ನ ನಾವು ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಯೂಸ್ ಮಾಡಲ್ಲ ಅನ್ನೋದಕ್ಕೆ. ಅರ್ಥ ಆಯ್ತಾ? ಎಷ್ಟು ಈಸಿ ಅಲ್ಲ, ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋದರೆ ಇನ್ನೂ ತುಂಬ ಹೇಳ್ಬೋದು. ಬಟ್ ಅವ್ರು ಕೇಳೋದು ಜಸ್ಟ್ ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಕೇಳ್ತಾರೆ, 3 ಪಾಯಿಂಟ್ಸ್ ಇಸ್ ಎನಫ್. ಓಕೆ, ಹೀಟಿಂಗ್ ಎಫೆಕ್ಟ್ ಹೇಳ್ಬೋದು, ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಹೇಳ್ಬೋದು, ಪವರ್ ಬಗ್ಗೆ ಹೇಳ್ಬೋದು, ಕರೆಂಟ್ ಬಗ್ಗೆ ಹೇಳ್ಬೋದು. ಈ ಥರ ಹೇಳ್ತಾ ಹೋದರೆ ತುಂಬ ಪಾಯಿಂಟ್ಸ್ ಬರುತ್ತೆ. ಯಾವಾಗ ಪಾಯಿಂಟ್ಸ್ ಜಾಸ್ತಿ ಬರುತ್ತೆ? ಓನ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಬೈ ಹಾರ್ಟ್ ಮಾಡಿದ್ರೆ ಏನಿಲ್ಲ, ಅಷ್ಟೇ ಬರೆಯೋಕೆ, ನೀವು ಎಷ್ಟು ಬೈ ಹಾರ್ಟ್ ಮಾಡಿದ್ರೆ ಅಷ್ಟೇ ಬರೆಯೋಕ್ಕಾಗತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. What is the function of an earth wire? Why is it necessary to earth metallic appliance? Already explained ಮಾಡಿದ್ದೀನಿ. Okay, so just go through it. Okay, so it is for one mark question. Already explained ಮಾಡಿದ್ದೀನಿ previous slide ಅಲ್ಲಿ. It is a repeated question. Okay, you can call it as a HOT, hot question. So this question may appear for upcoming exam. So next one, why are alloys commonly used in electrical heating devices such as electric toaster, electric iron? It is end of thinking capacity. It is end of thinking capacity. ಅದಲ್ಲ, ಎಕ್ಸೆಟ್ರಾ. ಓಕೆ, ಇಟ್ ಈಸ್ ಅಂದರೆ ಎಕ್ಸೆಟ್ರಾ. ಇದೇ ಥರ ಹೀಟಿಂಗ್ ಎಲಿಮೆಂಟ್ಸ್, ಹೀಟಿಂಗ್ ಡಿವೈಸಸ್ ಅಲ್ಲಿ ನಾವು ಅಲಾಯ್ಸ್ನೇ ಯಾಕೆ ಯೂಸ್ ಮಾಡ್ತೀವಿ? ಯಾವುದೇ ಪರ್ಟಿಕ್ಯುಲರ್ ಕಾರಣ ಇದೆನಾ ಇದಕ್ಕೆ? ನಾವು ಯಾಕೆ ಪ್ಯೂರ್ ಮೆಟಲ್ನ ಯೂಸ್ ಮಾಡಲ್ಲ? ಹೀಟಿಂಗ್ ಡಿವೈಸಸ್ಗೆ ನಾವು ಯಾಕೆ ಪ್ಯೂರ್ ಮೆಟಲ್ನ ಯೂಸ್ ಮಾಡಲ್ಲ, ಯಾಕೆ ಅಲಾಯ್ಸ್ನ ಯೂಸ್ ಮಾಡಬೇಕು ಅನ್ನೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅಲಾಯ್ಸ್ ಏನಾಗುತ್ತೆ, ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ, ಡು ನಾಟ್ ಆಕ್ಸಿಡೈಸ್ ಈಸಿಲಿ, ಅಂದರೆ ಬರ್ನ್ ಈಸಿ ಆಗಲ್ಲ. ಅದಕ್ಕೆ ನಾವು ಅಲಾಯ್ಸ್ನ ಯೂಸ್ ಮಾಡೋದು. ಓಕೆ, ಸೊ ಫಸ್ಟ್ ರೀಸನ್, ಹೈ ರೆಸಿಸ್ಟಿವಿಟಿ, high melting point, they do not oxidize easily, burn readily at high temperature. Okay, so same thing, 3.3 marks. Okay, so let's move on to the next question. What is an electric fuse? And what is material is selected for fuse? Okay, ಅಂದ್ರೆ ಇಲ್ಲಿ ಕೇಳ್ತಿರೋದು ಕ್ವಶನ್ ಏನಂತಂದ್ರೆ, what in by fuse? ನೆಕ್ಸ್ಟ್ ಏನಂತಂದ್ರೆ, ಆ ಫ್ಯೂಸ್ ಯಾವುದರಿಂದ ಮಾಡಲ್ಪಡುತ್ತೆ ಅಂತ. We know that fuse is made up of, it is a alloy. Fuse is also alloy, but ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದು second part question. Electric fuse is a electrical safety device which limits excess of electric current passing through the electric circuit. ಅಂದರೆ ಯಾವುದೇ ಸಮಯದಲ್ಲಿ ಎಕ್ಸ್ಟ್ರಾ ಅನ್ನೆಸೆಸರಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋಕ್ಕೆ ಟ್ರೈ ಮಾಡಿದ್ರೆ ಅದನ್ನು ಅಲ್ಲೇ ಲಿಮಿಟ್ ಮಾಡುತ್ತೆ. ಹೇಗೆ? ಆ ಫ್ಯೂಸ್ ಬರ್ನ್ ಆಗುತ್ತೆ, ಬರ್ನ್ ಆದ ತಕ್ಷಣ ಏನಾಗುತ್ತೆ, ಆ ಪಾತ್ ಡಿಸ್ಕನೆಕ್ಟ್ ಆಗುತ್ತೆ. ಪಾತ್ ಡಿಸ್ಕನೆಕ್ಟ್ ಆದರೆ ಏನಾಗುತ್ತೆ, ದ ಕರೆಂಟ್ ಕೆನ್ ನಾಟ್ ಫ್ಲೋ ಥ್ರೂ ಇಟ್, ಹೆನ್ಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕ್ಯಾನ್ ಬಿ
safeguarded. ಈ ಥರ you can prevent by using a fuse. Easy ಅಲ್ಲ? So definition, an electric fuse, safety device which is used to limit the electric current in electric circuit. Okay, fuse is made up of alloy. ಯಾವುದು? lead and tin. Keep it in mind. ಇದು ತುಂಬ ಇಂಪಾರ್ಟೆಂಟ್. ನೀವು VIP ಅಂತಲೂ ಬರ್ಕೋಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ದಿಸ್ ಒನ್ lead and tin. ಸೊ ಇಲ್ಲಿ ನಾನು ನೋಟ್ ಅಂತ ಕೊಟ್ಟಿದ್ದೀನಿ, ಈ ಥರನೂ ಕೇಳ್ಬೋದು. ಓಕೆ, ನೆಕ್ಸ್ಟ್ ಚಾನ್ಸ್ ಏನಂತಂದರೆ ಇದು ಕ್ವಶನ್ ಕೇಳಿಲ್ಲ, ಈ ಸತಿ ಕೇಳ್ಬೋದು. ಏನು? ಆನ್ ವಿಚ್ ಪ್ರಿನ್ಸಿಪಲ್ ದ ಫ್ಯೂಸ್ ವರ್ಕ್ಸ್? ಯಾವ ಪ್ರಿನ್ಸಿಪಲ್, ಯಾವ ತತ್ವದ ಮೇಲೆ ಈ ಫ್ಯೂಸ್ ಕಾರ್ಯನಿರ್ವಹಿಸುತ್ತೆ? ಅದಕ್ಕೆ ಸಿಂಪಲ್ ಆನ್ಸರ್, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸಿಂಪಲ್ ಅಲ್ಲ? ಫ್ಯೂಸ್ ವರ್ಕ್ಸ್ ಆನ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸಿಂಪಲ್. ಓಕೆ, ಸೊ ಇಷ್ಟು ಫ್ಯೂಸ್ ಬಗ್ಗೆ ಆಯಿತು. ಯಾ, ಮಟೀರಿಯಲ್ lead and tin. So next question, what determines the rate at which energy is delivered? ಅಯ್ಯೋ, ಸಿಂಪಲ್. P is equal to W by T. ಇದನ್ನು ನಾವು ಯಾವ ಥರ ಬರೀಬೋದು? E by T. Rate T, rate at which energy is delivered. ಏನು? ಪವರ್, ಎಲೆಕ್ಟ್ರಿಕ್ ಪವರ್. Electric power. One more question. Direct question. Next question. Why is an ammeter likely to burn if you connect in a parallel? In the beginning slide alle explain madade enagutte, this ammeter has a less athava low resistance. If you connect a parallel, ಏನಾಗುತ್ತೆ? ರೆಸಿಸ್ಟೆನ್ಸ್ ಇನ್ನೂ ಕಮ್ಮಿ ಆಗುತ್ತೆ. therefore excess of electric current flows through the ammeter, hence this can be lead to burn the ammeter. Understood? So ಇಷ್ಟೇ ಸಿಂಪಲ್ ಆಗಿ ಹೇಳೋದು. ammeter device, when it is connected in a parallel, the resistance of the circuit reduces considerably. Hence the large current flow in a circuit which may lead burning of the circuit. Burning of the circuit ಅಂದರೆ ಅದೇ ammeter ಬರ್ನ್ ಆಗುತ್ತೆ ಅಂತ ಹೇಳೋದು. ಅದಕ್ಕೆ ನಾವು ಯಾವಾಗಲೂ ಆಮೀಟರ್ನ ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು, ಓಲ್ಡ್ ಮೀಟರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಬಿಕಾಸ್ ಇಟ್ ಹ್ಯಾಸ್ ಎ ಹೈ ರೆಸಿಸ್ಟೆನ್ಸ್, ವೇರ್ ಆಮೀಟರ್ ಹ್ಯಾಸ್ ಎ ಲೋ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಹಾಂ, ನೆಕ್ಸ್ಟ್ ಕ್ವಶನ್. ವೈ ಈಸ್ ಟಂಗ್ಸ್ಟನ್ ಮೆಟಲ್ ಸೆಲೆಕ್ಟೆಡ್ ಫಾರ್ ಮೇಕಿಂಗ್ ಫಿಲಮೆಂಟ್ ಆಫ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಸ್? ಈ ಟಂಗ್ಸ್ಟನ್, ನೀವು ಬಲ್ಬ್ ನೋಡಿದ್ರೆ ಒಳಗಡೆ ಒಂದು ದಾರದ ಥರ ಇರುತ್ತೆ, ಅದನ್ನೇ ನಾವು ಟಂಗ್ಸ್ಟನ್ ಅಂತ ಕರಿತೀವಿ. ಆ ಮಟೀರಿಯಲ್, ಈ ಟಂಗ್ಸ್ಟನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ. ಯಾಕೆ ಅಂತಂದರೆ, ದ ಟಂಗ್ಸ್ಟನ್ ಮೆಟಲ್ ಸೆಲೆಕ್ಟೆಡ್ ಫಾರ್ ಮೇಕಿಂಗ್ ಅ ಫಿಲಮೆಂಟ್ ಆಫ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಬಲ್ಬ್ಸ್ ಬಿಕಾಸ್ ಇಟ್ ಕ್ಯಾನ್ ಸಸ್ಟೈನ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ರೆಸಿಸ್ಟಿವಿಟಿ. ಎಷ್ಟೇ ಟೆಂಪ್ರೇಚರ್ ಹೀಟ್ ಆದ್ರೂ ಅದು ಸಸ್ಟೈನ್ ಆಗುತ್ತೆ, ಅದು ಬರ್ನ್ ಆಗಲ್ಲ, ಕಟ್ ಆಗಲ್ಲ. ಆ ರೀಸನ್ನಿಂದನೇ ಈ ಟಂಗ್ಸ್ಟನ್ನ ಮೇಕಿಂಗ್ ಆಫ್ ಫಿಲಮೆಂಟ್ ಆಗಿ ಯೂಸ್ ಮಾಡ್ತಾರೆ. ಇದು ಅಪ್ರಾಕ್ಸಿಮೇಟ್ಲಿ 3310 ಡಿಗ್ರಿ ಸೆಲ್ಸಿಯಸ್ವರೆಗೆ ಸಸ್ಟೈನ್ ಆಗುತ್ತೆ, ಆಮೇಲೆ ಬರ್ನ್ ಆಗುತ್ತೆ ಅಲ್ವಾ? ಯಾವುದಕ್ಕಾದ್ರೂ ಒಂದು ಲಿಮಿಟ್ ಇರುತ್ತಲ್ವಾ? ಅದೇ ರೀತಿ ಇದಕ್ಕೂ ಇದೆ ಲಿಮಿಟ್. ಎಷ್ಟಿದೆ? 3310. ಓಕೆ, 10 ಡಿಗ್ರಿ ಸೆಲ್ಸಿಯಸ್. ಇಷ್ಟಾದಮೇಲೆ ಬರ್ನ್ ಆಗುತ್ತೆ. ಓಕೆ, ಈ ಡಿಗ್ರಿ ಸೆಲ್ಸಿಯಸ್ ತಲುಪೋವರೆಗೂ ಅದು ಸಸ್ಟೈನ್ ಆಗಿರುತ್ತೆ, ತಡ್ಕೊಂಡಿರುತ್ತೆ. ಅದಕ್ಕೆ ನಾವು ಟಂಗ್ಸ್ಟನ್ನ ಫಿಲಮೆಂಟ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಬಲ್ಬಲ್ಲಿ ಫಿಲಮೆಂಟ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಟಂಗ್ಸ್ಟನ್. ರೀಸನ್ ಏನಂತಂದರೆ ಇಟ್ ಕ್ಯಾನ್ ಸಸ್ಟೈನ್ at a high temperature and have high resistivity. Okay, so let's move on to the next question. Why do we use copper and aluminum wires for the transmission of electric current? Of course, free electrons, alva? Free electrons. Also, it is a very good conductor of electricity because it is having more number of free electrons and also very ಏನಂತ ಕರಿತೀವಿ, ಲೋ ರೆಸಿಸ್ಟಿವಿಟಿ. ಅದನ್ನೇ ನಾವು ಇನ್ನೊಂದು ಥರನೇ ಹೇಳ್ಬೋದು, ಹೈ ಕಂಡಕ್ಟಿವಿಟಿ. ಓಕೆ,
ಟ್ರಾನ್ಸ್ಮಿಷನ್. ಈ ಕಾಪರ್ ಮತ್ತು ಅಲ್ಯೂಮಿನಿಯಮಲ್ಲಿ ಯಾವುದು ಇನ್ನೂ ಜಾಸ್ತಿ ಯೂಸ್ ಮಾಡ್ತಾರೆ ಅಂತಂದರೆ ಕಾಪರ್ ಯೂಸ್ ಮಾಡ್ತಾರೆ. ಯಾಕೆಂದರೆ ಬಿಕಾಸ್ ಆಫ್ ಇಟ್ಸ್ ಸಾರಿ ನಾಟ್ ಕಾಪರ್, ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಲೆಸ್ ವೆಯ್ಟ್, ಕಮ್ಮಿ ಏನಂತಾರೆ ಕಮ್ಮಿ ದುಡ್ಡಿಗೂ ಈ ಎರಡು ಸಿಕ್ಕಿದ್ರು ಅಲ್ಯೂಮಿನಿಯಂನೇ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಅದು ಭಾರದಲ್ಲಿ ನೋಡಿದ್ರೆ ಭಾರ ಇದು ಕಮ್ಮಿ ವೆಯ್ಟ್ ಇರುತ್ತೆ, ಇದು ಜಾಸ್ತಿ ವೆಯ್ಟ್ ಇರುತ್ತೆ. ಓಕೆ, ಸೊ ಅದರಿಂದ ಸೊ ಎರಡು ಯೂಸ್ ಮಾಡ್ತಾರೆ. ಬಟ್ ಈ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂದ್ರೆ ಅಲ್ಯೂಮಿನಿಯಂ ಅಂತ ಹೇಳ್ತೀನಿ, ಬಿಕಾಸ್ ಆಫ್ ಇಟ್ ಹ್ಯಾಸ್ ಲೆಸ್ ವೆಯ್ಟ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Why is alternating current AC preferred over direct current DC? List any 3 reasons. ಒಂದು 5 slides back ಹೇಳಿದಲ್ಲ, what are the advantage of AC over DC? ಸೊ ಫಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ, ನಾಟ್ ಇನ್ ಆರ್ಡರ್. ಓಕೆ, ಇಲ್ಲಿ ಬರ್ದಿರಂಗೆ ಹೇಳಲ್ಲ, ಜಸ್ಟ್ ಫಾರ್ ಯುವರ್ ಕನ್ವೀನಿಯನ್ಸ್. ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫಾರ್ ಲಾಂಗ್ ಡಿಸ್ಟೆನ್ಸ್ ವಿತೌಟ್ ಲಾಸ್ ಆಫ್ ಎನರ್ಜಿ. ಫಸ್ಟ್ ರೀಸನ್. ಸೆಕೆಂಡ್ ಒನ್, AC ಕ್ಯಾನ್ ಜನರೇಟ್ ಈಸಿಲಿ ಕಂಪೇರ್ಡ್ ಟು DC. ಸೆಕೆಂಡ್. ಥರ್ಡ್ ಏನಂತಂದರೆ ಕಾಸ್ಟ್ ಏನಿದೆಯಲ್ಲ AC, ಇಟ್ ಈಸ್ ಲೆಸ್ ದ್ಯಾನ್ ಜನರೇಷನ್ ಆಫ್ DC. 3 ರೀಸನ್ಸ್. ಈ 3 ರೀಸನ್ಸ್ ಸಾಕು. ಯಾಕೆ ಆಲ್ಟರ್ನೇಟಿವ್ ಕರೆಂಟ್ ಈಸ್ ಪ್ರಿಫರ್ಡ್ ಓವರ್ ಡೈರೆಕ್ಟ್ ಕರೆಂಟ್? ಅಕಾರ್ಡಿಂಗ್ ಟು ದಿಸ್ ಸ್ಲೈಡ್, AC ಕ್ಯಾನ್ ಈಸಿಲಿ ಜನರೇಟೆಡ್ than DC. AC can be easily converted to DC. Cost of generation of AC less than DC. AC generation have higher efficiency than DC. Generators ಅಂದರೆ ದಕ್ಷತೆ. AC ಜನರೇಟರ್ ದಕ್ಷತೆ ಜಾಸ್ತಿ ಇದೆ, ಎಫಿಷಿಯನ್ಸಿ. ಓಕೆ, ಅದು ಜಾಸ್ತಿ ಆಲ್ಟರ್ನೇಟಿವ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ ಕಂಪೇರ್ ಟು DC ಜನರೇಟರ್ಸ್ಗೆ. AC ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಲಾಂಗ್ ಡಿಸ್ಟೆನ್ಸ್ ವಿತೌಟ್ ಮಚ್ ಲಾಸ್ ಆಫ್ ಎನರ್ಜಿ. ಓಕೆ, ಸೊ ದೀಸ್ ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಈ 5 ಪಾಯಿಂಟ್ಸ್ ಸಾಕು. ಓಕೆ, 3 ಮಾರ್ಕ್ಸ್ ಕೇಳ್ತಾರೆ, ಮ್ಯಾಕ್ಸಿಮಮ್ 3 ಮಾರ್ಕ್ಸ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವೈ ಡೋಂಟ್ ಬರ್ಡ್ಸ್ ಸಿಟ್ಟಿಂಗ್ ಆನ್ ಎ ಲೈವ್ ವೈರ್ ಗೆಟ್ ಎಲೆಕ್ಟ್ರಿಕ್ ಶಾಕ್? ನೀವು ಯೋಚನೆ ಮಾಡಿದ್ರಾ? ಮನೆ ಮುಂದೆ ಈ ಹೈ ಟೆನ್ಷನ್ ವೈರ್ ಇರುತ್ತಲ್ಲ, ಓಕೆ, ಹೈ ಟೆನ್ಷನ್ ವೈರ್, ಅದ್ರ ಮೇಲೆ ಬರ್ಡ್ಸ್ ಕೂತ್ಕೊಂಡ್ರು ಅವು ಶಾಕೆ ಹೊಡಿಯಲ್ಲ. ಏನು ರೀಸನ್? ನೀವು ನೋಡಿರ್ಬೋದು, ಆ ಬರ್ಡ್ಸ್ ಏನು ಮಾಡುತ್ತೆ, ಒಂದೇ ವೈರ್ ಮೇಲೆ ಕೂತ್ಕೊಂಡಿರುತ್ತೆ. ಒಂದೇ ವೈರ್ ಮೇಲೆ ಕೂತ್ಕೊಂಡಿರೋದ್ರಿಂದ ದರ್ ಈಸ್ ನೋ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವಾಗ ಆಗುತ್ತೆ? ಎರಡು ಎಂಡಿಗೆ ಕನೆಕ್ಟ್ ಆದಾಗ ಕರೆಂಟ್ ಫ್ಲೋ ಆಗುತ್ತೆ ಅಲ್ವಾ? ಸೊ ಅದೇ ರೀಸನ್ನಿಂದ ಈ ಪಕ್ಷಿಗಳು ನಥಿಂಗ್ ಬಟ್ ಬರ್ಡ್ಸ್ ಆ ಒಂದೇ ವೈರ್ ಮೇಲೆ ಕೂತ್ಕೊಂಡಿದ್ರಿಂದ ಕರೆಂಟ್ ಫ್ಲೋ ಈಸಿಲಿ. ದರ್ ಈಸ್ ನೋ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಕನೆಕ್ಷನ್ ಇಲ್ವಲ್ಲ. ಸೊ ಅದಕ್ಕೆ ಏನು ಮಾಡ್ತಾರಂತಂದರೆ, ಈ ಪಕ್ಷಿ ಎರಡು ವೈರ್ ಮೇಲೆ ಕೂತ್ಕೊಂಡಾಗ ನೀವು ನೋಡಿರ್ಬೋದು ಒಂದೊಂದ್ಸತಿ ಈ ಕಂಬದ ಮೇಲೆ ಕೂತಿರೋ ಪಕ್ಷಿಗಳು ಸಡನ್ನಾಗಿ ಕೆಳಗೆ ಬಿದ್ದು ಸತ್ತೋಗುತ್ತೆ. ಯಾಕೆಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಪಕ್ಷಿಗಳ ಬಾಡಿಯಲ್ಲಿ. ಯಾಕೆ ಹೇಳಿ? ಆ ಎರಡು ವೈರ್ನ ಕನೆಕ್ಟ್ ಆಗಿರುತ್ತೆ ಬಾಡಿ. ಓಕೆ, ಒಂದು ವೈರ್ ಮೇಲೆ ಇನ್ನೊಂದು ವೈರ್ ಮೇಲೆ ಇಟ್ಟರೆ ಶಾಕ್ ಆಗುತ್ತೆ. ಯಾಕೆ? ದರ್ ಇಸ್ ಎ ಕ್ರಿಯೇಷನ್ ಆಫ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಯಾವ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಆವಾಗ ಕರೆಂಟ್ ಏನಾಗುತ್ತೆ, ಆ ಬರ್ಡ್ ಬಾಡಿಯಲ್ಲಿ ಫ್ಲೋ ಆಗುತ್ತೆ. ಅದರಿಂದ ಪಕ್ಷಿಗಳು ನಾರ್ಮಲ್ ಆಗಿ ಕೆಳಗೆ ಬಿದ್ದು ಸತ್ತೋಗುತ್ತೆ. ಓಕೆ, ಬಟ್ ಹೇಗೆ ನಾವು ಎಕ್ಸಾಮಲ್ಲಿ ಬರೀಬೇಕು ಅಂತಂದರೆ, ಬರ್ಡ್ಸ್ ಯೂಸಲಿ ಸ್ಟ್ಯಾಂಡ್ಸ್ ಆರ್ ಸೆಟ್ ಆನ್ ಎ ಸಿಂಗಲ್ ಲೈವ್ ವೈರ್, ಸೊ ಎಲೆಕ್ಟ್ರಿಕ್ ಕರೆಂಟ್ ಡಸ್ ನಾಟ್ ಫ್ಲೋ ಥ್ರೂ bird. When bird stands on a high voltage wire, there is no potential difference. ಇದನ್ನು ಹೇಳಿದ್ದು ನಾನು, potential difference between the legs of the bird as it stands in a single wire. Okay, hence no current passes through it. ಎಷ್ಟು ಬರ್ತದೆ ಸಾಕು. ಸ್ವಲ್ಪ ಏನಂತಾರೆ ಸೆಂಟೆನ್ಸ್ ಜಾಸ್ತಿ ಇದೆ, ಬಟ್ ನಿಮ್ಗೆ ಅರ್ಥ ಆಗಿದ್ರೆ ಆರಾಮ್ಸೆ ಬರಿಬೋದು, ಬೈ ಹ್ಯಾಡ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಇಷ್ಟೇ. ಸೊ ಇಷ್ಟು ಎಲೆಕ್ಟ್ರಿಸಿಟಿ ಟಾಪಿಕಲ್ಲಿ ಥೇರಿ ಪಾರ್ಟ್, ನ್ಯೂಮರಿಕಲ್ ಅಲ್ಲ ಥೇರಿ ಪಾರ್ಟ್. ಥೇರಿ ಕೇಳಿದ್ರೆ ಇಷ್ಟರಲ್ಲೇ ಕೇಳ್ತಾರೆ, ಕ್ಲೀನಾಗಿ ಸ್ಟಡಿ ಮಾಡಿ. ಓಕೆ, ಅರ್ಥ ಆಗಲಿ ಅಂದ್ರೆ ಮತ್ತೆ ಲೂಪಲ್ಲಿ ಇಟ್ಬಿಟ್ಟು ನೋಡಿ. ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನಿದ್ದೀನಿ ನಿಮ್ಮ ಡೌಟ್ ಕ್ಲಿಯರಿಫೈ ಮಾಡೋಕ್ಕೆ. ಓಕೆ, ಸೊ ಎಕ್ಸಾಮ್ ಬರೋವರೆಗೂ ಓದ್ತಾ ಇರಿ, ಡಿಸ್ಟ್ರಾಕ್ಟ್ ಆಗಿಬಿಡಿ. ಓಕೆ, ಒಬ್ಬರು ದೊಡ್ಡವ್ರು ಹೇಳ್ತಾರೆ ಏನಂತಂದರೆ, ಇವನ್ ನಮ್ಗೆ ಗೊತ್ತು ಈ ಟೈಮಲ್ಲಿ ನಮಗೆ ಓದಿ ಸುಸ್ತಾಗುತ್ತೆ, ಮಲಗ್ತೀವಿ ಅಲ್ವಾ. ಈ ಟೈಮಲ್ಲಿ ಏನಂದರೆ ಜಾಸ್ತಿ ಮಲಗೋಕ್ಕೆ ಹೋಗ್ಬಿಡಿ, ಆದಷ್ಟು ಆ್ಯಕ್ಟಿವ್ ಆಗಿರಿ. ಮಲಗಿದ್ರೆ ಇನ್ನೂ ಏನಂತಾರೆ ಲೇಜಿನೆಸ್ ಜಾಸ್ತಿ ಆಗುತ್ತೆ.
ಓಕೆ. ಸೊ ಈ ಲೇಜಿನೆಸ್ ಮತ್ತು ಈ ನಿದ್ದೆನ ಹಿಡ್ಕೊಂಡು ಮಲ್ಕೊತಾರಲ್ಲ ಅವ್ರ ಬಗ್ಗೆ ಒಬ್ಬರು ದೊಡ್ಡವರು ಹೇಳಿದ್ದಾರೆ ಏನಂತಂದರೆ, ಸತ್ತಾಗ ಮಲಗೋದು ಇದ್ದೇ ಇದೆ, ಎದ್ದಾಗ ಏನಾದರೂ ಸಾಧಿಸು ಅಂತ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಏನಾದರೂ ಸಾಧಿಸಬೇಕು. ಸೊ ಅಲ್ಲಿವರೆಗೂ ನಿಮ್ಮ ಛಲ ಬಿಡದಿರಿ. ಸೊ ನೀವೇನಾದರೂ ಸಾಧಿಸ್ಬೇಕಂತಂದರೆ ಈ ಪೊಸಿಷನ್ ಏನಿದೆ, ಈ ಸ್ಟೇಜ್ ಏನಿದೆ ಸ್ಟೂಡೆಂಟ್ ಲೈಫ್, ಸೊ ಫಸ್ಟ್ ಟೈಮ್ ನೀವು ಬೋರ್ಡ್ ಎಕ್ಸಾಮ್ ಬರೀತಾ ಇರೋದು. ಸೊ ಬಿ ಕೇರ್ಫುಲ್, ಚೆನ್ನಾಗಿ ಬರೀರಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಚೆನ್ನಾಗಿ ಪ್ರಿಪೇರ್ ಆದರೆ ನೀವು ಚೆನ್ನಾಗಿ ಬರೆಯೋದು. ಓಕೆ. ಸೊ ಅಷ್ಟೇ, ಆ ಲೈನ್ನ ನೆನ್ಪಿಟ್ಕೊಳ್ಳಿ. ಓಕೆ. ಸತ್ತಾಗ ಮಲಗೋದು ಇದ್ದೇ ಇದೆ, ಎದ್ದಾಗ ಏನಾದರೂ ಸಾಧಿಸು. ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.